ನಾವು ದೇವರೇ ಆಗಬೇಕಾಗಿತ್ತು ತಿಳ್ಕೊಂಡ್ರೆ ನಾನು ನಿಮಗೆ ಹೇಳಿದ್ನಲ್ಲ, ಇವು ಯಾವ ಮೂರು ಕೂಡ ನಮ್ಮವಲ್ಲ. ನಿಜಗುಣ ಶಿವಯೋಗಿಗಳ 5 ಮಾತುಗಳನ್ನು ಪಾಲನೆ ಮಾಡಿದ್ರೆ ಮಾತ್ರ ಈ ಭೂಮಿ ಮೇಲಿಂದ ನಾವು ಕೂಡ ದೇವರಾಗಕ್ಕೆ ಬರ್ತದೆ, ನಾವು ಶರಣರಾಗಕ್ಕೆ ಬರ್ತದೆ, ಸಂತರಾಗಕ್ಕೆಂದು ಬರ್ತದೆ. ನಾನು ಪ್ರಾರಂಭ ದಿವಸನೇ ನಿಜಗುಣ ಶಿವಗಳದೊಂದು ಮಾತು ಹೇಳಿದೆ. ನಾನು ಅಪ್ಪ, ನೀನೊಬ್ಬ ಶರಣನಾಗಬೇಕು, ನೀನೊಬ್ಬ ಸಂತನಾಗಬೇಕು, ನೀನೊಬ್ಬ ದೇವರಾಗಬೇಕಾಗಿತ್ತು ತಿಳ್ಕೊಂಡ್ರೆ ನೀನು ಏನು ಮಾಡಬೇಕತ್ತಂದ್ರೆ ನಿಜಗುಣ ಶಿವಗಳಂತ ಹೇಳ್ತಾರೆ, ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗ ಲಹುದು ನರರಿಗೆ ಮುಕುತಿ. ನೋಡ್ರಿ ಎಷ್ಟು ಸರಳ ಹೇಳ್ತಾರೆ. ಗುರುವಿನ ಹತ್ರ ನಾವು ಯಾಕಿರಬೇಕು, ಗುರುವಿನ ಆಶ್ರಯದೊಳಗೆ ನಾವು ಯಾಕಿರಬೇಕು? ಊರಿಗೊಂದು ಮಠಕ್ಕೊಬ್ಬೆ ಅಂತ ಗುರುವಿನನ್ನು ಎದಕ್ಕೆ ಮಾಡಿರ್ತಾರೆ ಹತ್ತುಕೊಂಡಂದ ಕೇಳಿದ್ರೆ, ಗುರುವಿನ ಬಳಿ ಎಂಥ ಸಾಮರ್ಥ್ಯ ಅದ ಹತ್ತುಕೊಂಡಂದ ಕೇಳಿದ್ರೆ, ಏನ್ರಿ ಒಬ್ಬ ನರಮಾನವನನ್ನು ಹೋಗಿ ದೇವಮಾನವನ್ನಾಗಿ ಮಾಡ್ತಕ್ಕಂಥ ಸಾಮರ್ಥ್ಯ ಒಬ್ಬ ಗುರುವಿನ ಹತ್ರನ ಇರ್ತದೆ ಹತ್ತುಕೊಂಡಂದ್ರೆ, ಒಬ್ಬ ಗುರುವಿನನ್ನು ಪ್ರತಿಯೊಂದು ಊರಿಗೂ ಕೂಡ ಒಬ್ಬೊಬ್ಬ ಗುರುಗಳನ್ನು ಮಾಡಿರ್ತಾರೆ. ನಾವೆಲ್ಲ ಎಲ್ಲರಿಂದ ಹೋಗ್ತಕ್ಕಂಥದ್ದಲ್ಲ. ಅವ್ರು ಹೇಳಿದ್ರಲ್ಲ ನಿಜಗುಣ ವಿಷಯಗಳು, ನೀ ಎಲ್ಲಿನೂ ಪಾದಯಾತ್ರೆ ಮಾಡೋದು ಬೇಕಾಗಿಲ್ಲ, ಗುಡ್ಡ ಗಬಾರಗಳನ್ನು ತಿರುಗೋದು ಬೇಕಾಗಿಲ್ಲ, ಎಲ್ಲೋ ಹೋಗಿಂದ ಗುಡ್ದಾಗಿಂದ ಕುತ್ಕೊಂಡಂದ ತಪಸ್ಸು ಮಾಡೋದು ಬೇಕಾಗಿಲ್ಲ. ನಿನ್ನ ಜೀವನದ ಒಳಗೆ ನೀ ಏನು ಮಾಡಬೇಕಂತ ತಿಳ್ಕೊಂಡಂದ್ರೆ ಒಬ್ಬ ಗುರುವಿನ ಆಶ್ರಯದೊಳಗೆ ನಾವು ಮೊದಲಾಗಿ ಅಂದ ಇರಬೇಕು. ಆ ಗುರುವಿನಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ನಾವು ಸಂಪಾದನೆ ಮಾಡಬೇಕು. ಏನ್ರಿ, ಈ ಗುರುವಿನ ಬಗ್ಗೆ ನಿಮಗೆ ಸಾಕಷ್ಟು ಉದಾಹರಣೆಗಳನ್ನು ನಾನು ನಿಮಗೆಲ್ಲ ಹೇಳಿಬಿಟ್ಟೀನಿ. ಹೌದು, ಬರೇ ಅಂದ ನಾವು ಗುರುವಿನ ಬಳಿ ಇದ್ದೇವೆ, ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಿದ್ವಿ, ಗುರುವಿನಲ್ಲಿರ್ತಕ್ಕಂಥ ಅಷ್ಟಾಭರಣಗಳನ್ನು, ಷಡಸ್ಥಲಗಳನ್ನು, ಪಂಚಾಚಾರಗಳನ್ನು ಇದನ್ನೆಲ್ಲ ತಿಳ್ಕೊಂಡು ಮಾತ್ರಕ್ಕೆ ನಾವು ದೇವರಾಕಿವೆ ತಿಳ್ಕೊಂಡಲ್ಲ. ನಿಜಗುಣ ಶಿವಗಳು ಇನ್ನೊಂದು ಮಾತು ಅಂತ ಹೇಳ್ತಾರೆ ಮುಂದುವರೆದು, ಯಾವುದನ್ನು ದುರಿತ ಕರ್ಮವನ್ನು ಅಲ್ಲದಿರು. ನೋಡ್ರಿ ಅವ್ರು ಹೇಳ್ತಾರೆ, ನಾವೇನೋ ಗುರುವಿನ ಬಳಿಯಿಂದ ಓದಿವಿ, ಅವ್ರ ಬಳಿ ಇರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಿದ್ವಿ ಅಂದ್ರೆ ನಾವು ದೇವರಾಕಿವೆ ತಿಳ್ಕೊಂಡಲ್ಲ. ಅದರ ಮುಂದುವರೆದ ಮತ್ತೊಂದು ಮಾತು ಹೇಳ್ತಾರೆ, ಯಾವುದನ್ನು ತಿಳ್ಕೊಂಡ ಕೇಳಿದ್ರೆ ದುರಿತ ಕರ್ಮವನ್ನು ಅಲ್ಲದಿರು. ಹಿಂಗಂದ್ರೆ ಏನ್ರಿ ಎತ್ತುಕೊಂಡ ಕೇಳಿದ್ರೆ ದುರಿತ ಕರ್ಮ ಹತ್ತಿಕೊಂಡಂದ್ರೆ ಕೆಟ್ಟ ಕೆಲಸ ಮಾಡಬೇಡ ಇಟೆ. ಅಂದರೆ ಅದರ ಅರ್ಥ ಕೆಟ್ಟ ಕೆಲಸ ಮಾಡಬೇಡ. ಕೆಟ್ಟದನ್ನು ಮಾಡಿರ್ತಕ್ಕಂಥವ್ರು ಈ ಭೂಮಿ ಮೇಲಿಂದ ಭಾಳ ಜನ ಉಳಿದಿಲ್ಲ. ಎಲ್ಲಿನೂ ಕೂಡ ಹೆಸರಿಲ್ಲಾರ್ದಂಗೆ ಹೋಗಿಬಿಟ್ಟಾರೆ. ಅವರೆಲ್ಲ ಅಂದ ಶರಣರಂದ ಹೇಳ್ತಾರೆ ದುರಿತ ಕರ್ಮವನ್ನು ಅಲ್ಲದಿರು. ನಿಜಗುಣ ಶಿವಗಳಂದ ಹೇಳ್ತಾರೆ, ಒಂದು ಕಡೆಗೆ ಗುರುವಿನ ಆಶ್ರಯದೊಳಗಿಂದ ಇರಬೇಕು, ಆ ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಅದರ ಜೊತೆಯೊಳಗಿಂದ ಇನ್ನೊಂದು ಏನು ಕೆಲಸ ಮಾಡಬೇಕಂತಕೊಂಡ ಕೇಳಿದ್ರೆ ಕೆಟ್ಟದನ್ನು ಮಾಡೋಕ್ಕೆಂದ ಹೋಗಬೇಡ. ಅದೇ ಮಾತು ಬಸವಣ್ಣವ್ರು ಹೇಳಿದ್ರಲ್ರಿ. ಅವರು ಸಪ್ತ ಸೂತ್ರಗಳನ್ನು ಹೇಳಿದ್ರು, ನಿಜಗುಣ ಶಿವಗಳಿಂದ 5 ಮಾತು ಹೇಳಿದ್ರು. ಬಸವಣ್ಣನವರ 7 ಮಾತುಗಳು ಯಾವ 7 ಮಾತ? ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಎದಿರು ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದನ್ನು ಯಾರು ಹೇಳಿದ್ರು ಹೊತ್ತುಕೊಂಡ ಕೇಳಿದ್ರೆ ಬಸವಣ್ಣವರಿಂದ ಹೇಳ್ತಾರೆ. ಎಷ್ಟು ಕಿಮ್ಮತ್ತಿನ ಮಾತು ನೋಡ್ರಿ. ಶರಣರು ಅವ್ರು ಏನು ಬಾಯಿಲೆ ಏನು ಮಾತಾಡ್ತಾರಲ್ಲ ಅವೆಲ್ಲವೂ ಕೂಡ ವಚನ ಆಗ್ಯಾವ. ನಾವು ಮಾತಾಡೋವು ಪಚಿನ ಆಗಲ್ಲ. ಏನ್ರಿ, ಅವ್ರೇನಂದ್ರು ಕಳತನ ಮಾಡಬೇಡ, ಸುಮ್ಮ ಮಾತಿನಾಗೆ ಹೇಳಿದ್ದದು. ಅವರು ಬಸವಣ್ಣವರಿಂದ ಸರಳವಾಗಿ ಅಂತ ಹೇಳಿರಲ್ಲ, ಕಳಬೇಡ, ಕಳತನ ಮಾಡಬೇಡಪ್ಪ, ಕೊಲೆ ಮಾಡಬೇಡ, ಸುಳ್ಳು ಹೇಳಬೇಡ, ನಿಂದ ನೀನೇ ವರ್ಣನೆ ಮಾಡ್ಕೋಬೇಡ. ಅವರು ಸರಳ ಆಡು ಭಾಷೆ ಒಳಗಿಂದ ಮಾತುಗಳನ್ನು ಹೇಳಿದ್ರೆ ಅವರು ಮಾತಾಡಿರ್ತಕ್ಕಂಥ ಮಾತುಗಳೆಲ್ಲ ವಚನಗಳಾದವು. ನಿಜಗುಣ ಶಿವಗಳಂತ ಏನ್ರಿ ಯೋಗಿಗಳು ಅವರು ಮಾತಾಡಿರ್ತಕ್ಕಂಥ ಮಾತುಗಳೆಲ್ಲ ವಚನಗಳಾದವು. ಅವರ ವಚನಗಳನ್ನು ತಿಳ್ಕೊಂಡಿರ್ತಕ್ಕಂಥ ನಾವುಗಳೆಲ್ಲ ಉದ್ಧಾರ ಹಾಕಿವಿ. ನಮ್ಮ ಮಾತುಗಳನ್ನು ಕೇಳಿರ್ತಕ್ಕಂಥವ್ರ ಮನೆಗಳು ಹಾಳಾಗ್ಲಕತ್ತ. ಹೌದಲ್ರಿ? ಮಾತಿಗೊಂದು ಬೆಲೆ ಅದ. ಸುಮ್ಮನೆ ಮಾತಾಡ್ತೀವಿ ಅಂದ್ರೆ ಮಾತಲ್ಲ. ಶರಣರು ಮಾತಾಡಿರ್ತಕ್ಕಂಥ ಮಾತುಗಳೆಲ್ಲ ವಚನಗಳಾದವು. ನಮ್ಮ ಒಂದು ಮಾತು ಹೇಳ್ತಾರಲ್ಲ ಹಳ್ಳಿಯಾಗ, ಮಾತಿನಿಂದಲೇ ಜಗಳ, ಮಾತಿನಿಂದಲೇ ಹಾಗೆ, ಮಾತಿನಿಂದಲೇ ಕೊಲೆ. ಈ ಭೂಮಿ ಮೇಲೆ ಏನು ಇಟ್ಟೆಲ್ಲ ಜಗಳಗಳು ನಡೆದಾವಲ್ಲ, ಇವೆಲ್ಲ ಎದರಿಂದ ತಿಳ್ಕೊಂಡ ಕೇಳಿದ್ರೆ ನಾವು ಮಾತಾಡೋದನ್ನು ಕೂಡ ಕಲ್ತಿಲ್ಲ. ಶರಣರು ಮಾತಾಡೋದನ್ನು ಕಲಿತರು. ಅವ್ರ ಮಾತುಗಳಿಂದ ವಚನಗಳಾದವು. ನಾವು ಮಾತಾಡೋದನ್ನೇ ಕಲಿತಿಲ್ಲ. ಮಾತಾಡೋದು ಒಂದು ಕಲೆ ಇದೆ. ಯಾಕ್ರಿ ಕಲೆ ಅದಲ್ರಿ? ಮಾತಾಡೋದು ಒಂದು ಕಲೆ ಅದ. ಸುಮ್ಮನೆ ಮಾತಾಡ್ತೀವಿ ತಿಳ್ಕೊಂಡು ಮಾತಲ್ಲ.
ನಮ್ಮ ಎಲ್ಲ ಮಾತುಗಳು ಕೆಲಸಕ್ಕೆ ಬರಲಾರ್ದ ಮಾತು. ಎಲ್ಲರ ಕಟ್ಟಿಗೆ ಕೂತೇವತ್ತಂದ್ರೆ ಬರೀ ಮಂದಿದೆ ಮಾತಾಡೋದು. ಯಾಕ್ರಿ? ಯಾವುದರ ಒಂದು ಗಿಡದ ಕಟ್ಟಿಗೆಂದ ಕೂತೇವತ್ತಿಕೊಂಡ್ರೆ ಒಂದೂ ಮಾಡ್ಕೊಂಡು ತಿನ್ನೋದು ಮಾತಾಡಲ್ಲ ನಾವು, ಬರೇ ಮಂದಿದೆ ಮಾತಾಡೋದು. ಅವ ಹಂಗಾಯ್ತು, ಇವ ಹಿಂಗಾಯ್ತು. ಯಾಕ್ರಿ? ಮಾತಾಡ್ತಾರಲ್ಲ ಹಳ್ಳ್ಯಾಗ ಭಾಳ. ಯಾಕಂದ್ರೆ ಸಿಟಿನ ಮಂದಿಗೆಂದ ಅವ್ರಿಗೆ ಟೈಮೇ ಸಿಗಂಗಿಲ್ಲ ಡ್ಯೂಟಿ ಮಾಡೋಕೆ. ಹಳ್ಳ್ಯಾಗಿಂದ ಕೆಲಸ ಇರೋಂಗಿಲ್ಲ ಏನ್ರಿ. ನಾವು ಹಳ್ಳ್ಯಾಗಿಂದ ಕೂತ್ಕೊಂಡು ನಾವು ಬರೀ ಅಂದ ಮಂದಿದೇ ಮಾತಾಡ್ತೀವಿ. ಹೊರತಾಗಿಂದ ಯಾವುದನ್ನು ಕೂಡ ಒಳ್ಳೆಯದನ್ನು ಮಾತಾಡೋಂಗಿಲ್ಲ. ಮಾತಿಗೆ ಒಂದು ಕಿಮ್ಮತ್ತಿದೆ, ಮಾತಿಗೊಂದು ಬೆಲೆ ಇದೆ. ಯಾವನೋ ಒಬ್ಬವ ಹಳ್ಳ್ಯನವ ಏನ್ರಿ ಕೋಲಾರಕ್ಕೆ ಹೋಗಿದ್ನತ್ತು. ಏನೋ ಮಾಲ್ ಮಾರಕ್ಕೆಂದ ಹೋಗ್ಯಾನ. ಯಾವಾಗಿಂದ ಏನೋ ಮಾಲ್ ಮಾರಕ್ಕೆಂದ ಹೋಗ್ಯಾನ, ರೊಕ್ಕ ಬಂದಾವ ಕಿಸೆದಾಗ ಏನ್ರಿ, ಮಾರಾಟ ಮಾಡ್ಯಾನ, ರೊಕ್ಕ ಬಂದಾವ. ಯಾವಾಗಿಂದ ರೊಕ್ಕ ಬಂದಾವ, ಅಗದಿ ಇಲ್ಲಿ ಊರಾಗಿದ್ರಿ ಅಂದ್ರೆ ದಿನ ಗಣೇಶ ಬಿಡಿಸಿ ಎತ್ತಿದ್ದ. ಅಲ್ಲಿ ಮತ್ತು ರೊಕ್ಕ ಕಿಸದಾಗಿದ್ದು ಸಿಗರೇಟ್ ತೊಗೊಂಡ. ಸಿಗರೇಟ್ ಸೇದ್ಕೊಂತ ಹಿಂಗೆ ಮಾರ್ಕೆಟ್ನಾಗ ತಿರುಗಾಡ್ತಿದ್ದ. ಅಲ್ಲೊಂದು ಅಂಗಡಿ ಕಾಣತ್ತು, ಒಂದು ದುಕಾನ್, ಒಂದು ಅಂಗಡಿ ಕಾಣತ್ತು. ಅಂಗಡಿ ಮ್ಯಾಗಿನಿಂದ ಬೋರ್ಡ್ ನೋಡ್ದ, ಆಶ್ಚರ್ಯ ಐತೆ ಅವನಿಗೆ. ಬೋರ್ಡ್ ಹಾಕಿರ್ತಾರಲ್ರಿ, ಬೋರ್ಡ್ಗಳು ನೀವೆಲ್ಲ ನೋಡಿರಿ, ಸಿಟಿಯಾಗ ಪಟ್ಟಣದೊಳಗಿಂದ ಬೋರ್ಡ್ಗಳು ನೋಡಿರಿ. ಆದ್ರೆ ಇಲ್ಲಿ ಇರ್ತಕ್ಕಂಥ ಬೋರ್ಡ ಇದು ಭಾರಿ ವಿಚಿತ್ರವಾಗಿರ್ತಕ್ಕಂಥ ಬೋರ್ಡ್ ಇತ್ತು. ಏನು ಬೋರ್ಡ? ಅಂಗಡಿ ಮೇಲೆ ಮಾತು ಮಾರುವ ಅಂಗಡಿ ಎತ್ತಿಕೊಂಡು ಬೋರ್ಡ್ ಹಾಕಿತ್ತು. ಈಗ ಹೆಂಗೆ ಕಿರಾಣಿ ಅಂಗಡಿ, ಸ್ಟೇಷನರಿ ಅಂಗಡಿ, ಹೆಂಗೆ ಹಾಕ್ತಿರ್ತಾರಲ್ರಿ, ಬೋರ್ಡ್ಗಳು ಹಾಕ್ತಿರ್ತಾರೆ. ಈಗ ಬೋರ್ಡ್ನು ಕೂಡ ಭಾಳ ಮಜಾ. ನಾ ಮೊನ್ನೆ ಒಂದು ತವಲೆಂದ ಇಲ್ಲಿ ಕಲಬುರಗಿಯಾಗ ನೋಡಿದೆ, ಒಂದು ಅಂಗಡಿ ಮೇಲಿಂದ ಬೋರ್ಡ್ ಹಾಕ್ಯಾನ, ಅಕ್ಕಮಹಾದೇವಿ ಸಾರಿ ಸೆಂಟ್ರ್ ಅಂತ. ತಿಳಿತಾನೆ ನಿಮ್ಗೆ? ಅಕ್ಕಮಹಾದೇವಿ ಸಾರಿ ಸೆಂಟ್ರ್. ಅಕ್ಕಮಹಾದೇವಿ ಸೀರೆನೇ ಹುಟ್ಟಿಲ್ಲ ಏನ್ರಿ, ಅವ ಹಾಕ್ಯಾನ ಅಕ್ಕಮಹಾದೇವಿ ಸಾರಿ ಸೆಂಟ್ರ್ ಅಂತ. ಮಹಾತ್ಮ ಗಾಂಧೀಜಿ ಕಟಿಂಗ್ ಸಲೂನ್ ಅಂತ. ಗಾಂಧೀಜಿ ತಲೆ ಕೂದಲರ್ ಇದ್ದು ರೀ, ಭಾರಿ ಮಜಾ ಹಾಕ್ತಿರ್ತಾರೆ, ನೋಡ್ಬೇಕು. ನಾ ಇನ್ನೊಂದು ಆಶ್ಚರ್ಯ ನೋಡಿದೆ ಮಾನ್ಯ ಏನ್ರಿ, ಅಂಬಾಭವಾನಿ ಮಟನ್ ಶಾಪತ್. ಅಂಬಾಬಾಯಿ ಎಂತ ತಿಂದಿರ್ಬೇಕು ಮಟನ್ ಏನ್ರಿ, ಮಜಾ ಅನ್ನಿಸ್ತಾವಿಲ್ಲ? ಪಾಪ ಇವ ಏನಂತ ಹಾಕ್ಯಾನ, ಅಂಗಡಿ ಮೇಲೆ ಬೋರ್ಡ ಮಾತು ಮಾರುವ ಅಂಗಡಿ ಎತ್ತಿಕೊಂಡು ಬೋರ್ಡ್ ಹಾಕಿದ್ದ. ಇವಂದ ಅಂಗಡಿಯಾಗ ನೋಡ್ತೆ ಏನೂ ಮಾಲಿಲ್ಲ, ಮಾತಿಗೆ ಏನು ಮಾಲಿರ್ತಾವ ಅಂಗಡಿಯಾಗ. ಬರೇ ಒಂದು ಕುರ್ಚಿ ಹಾಕೊಂಡು ಕೂತಾನವ ಅಂಗಡಿಯಾಗ. ಬೋರ್ಡು ನೋಡ್ತೆ ಮಾತು ಮಾರುವ ಅಂಗಡಿ ಎತ್ತಿಕೊಂಡು. ಯಾವಾಗ ಇವ ಹೋದ, ಆಶ್ಚರ್ಯ ಅನಿಸಿ ಅಂದ ಹೋದ. ಏನು ರೀ ಅಣ್ಣವ್ರೆ, ಏನು ಮಾರ್ತೀರಿ ನಿಮ್ಮ ಅಂಗಡಿಯಾಗ? ಮಾತು ಮಾರ್ತೀವಿ. ಎಷ್ಟಕ್ಕೊಂದು ಮಾತಾ ಅಂದ. 2,000 ರೂಪಾಯಿಗೆ ಒಂದು ಮಾತಾ ಅಂದ. ಅದೆಂಥದ್ದು ಹೇಳ್ತೀರಿ ಅಂದ. ರೊಕ್ಕ ಕೊಡು ಹೇಳ್ತೀನಿ ಏನ್ರಿ, ಅಡ್ವಾನ್ಸೇ ಹೇಳಿದ್ರೆ ಅದು ಮಾತಿಗೆ ಕಿಮ್ಮತ್ತು ಉಳಿತದ್ರಿ. ಅವ ಅಂದ, ನಿನ್ನ ಮಾತು ಬೇಕಲ್ಲ, 2,000 ರೂಪಾಯಿ ಕೊಡು, ಮಾತು ಹೇಳ್ತೀನಿ. ಇವ ಅಂದ, ಹೋದ್ರೆ ಹೋಗಲಕ್ಕ ಅದು ಎಂಥದ್ರಿ ಹೇಳ್ತಾರೆ ನೋಡ್ಬೇಕತ್ತು ಕೊಡಂದು ಏನ್ರಿ. ಕಿಸೆದಲ್ಲಿ 2,000 ರೂಪಾಯಿ ತೆಗೆದು ಕೊಟ್ಟ, ನಮಗೊಂದು ಮಾತು ಹೇಳ್ರಿ ಅಂದ. ಪಾಪ ಅಂಗಡಿ ಮಾಲಾಕ ಒಂದು ಮಾತು ಹೇಳ್ದವನಿಗೆ. ಏನತ್ತ? ಎಲ್ಲಿ ಜಗಳ ನಡೀತದ ಅಲ್ಲಿ ನಿಂತು ನೋಡಬೇಡ ಹೋಗಂದು. ಎಲ್ಲಿ ಜಗಳ ನಡೀತದ ಅಲ್ಲಿ ನಿಂತು ನೋಡಬೇಡ. ಇವ ಅಂದ, ಇದೇನು ಅಂದ, ಇದೇ ಮಾತು ಅಂದವ ಅಂಗಡಿಯವ. ಇವೆಲ್ಲ ಗೊತ್ತವ ನಮಗೆ, ಇಂಥವೆಲ್ಲ ಮಾತು ಬೇಕಾಗಿಲ್ಲ. ನಾ ಏನೋ ಭಾರಿ ಹೇಳ್ತೀಯತ್ ನಾ ತಿಳ್ಕೊಂಡು ನನ್ನ ರೊಕ್ಕ ನಾನು ಕೊಡೋದು. ನಡಿ ಈಗ ಮಾತು ಹೇಳಿ ನಡಿ. ಇದು ತಲೆ ತುರ್ಸ್ಕೋತ ಬತ್ತು. ಸುಮ್ಮನೆ 2,000 ರೂಪಾಯಿ ಕೊಟ್ಟನೆಲ್ಲ, ಸುಮ್ಮನೆ 2,000 ರೂಪಾಯಿ ಕೊಟ್ಟೆಲ್ಲ ತಿಳ್ಕೊಂಡು ತಲೆ ತುರ್ಸ್ಕೋತ ಊರಿಗೆ ಬಂದು ಏನ್ರಿ ಮಸೂತಿ ಬಸ್ ಸ್ಟ್ಯಾಂಡ್ ಮೇಲೆ ಇಳ್ದ. ಇವ ಬಸ್ ಸ್ಟ್ಯಾಂಡ್ನಾಗಿಂದ ಇಳಿಯೋದ್ರೊಳಗಲ್ಲಿ ಆಶ್ಚರ್ಯ ಏನಂತ ತಿಳ್ಕೊಂಡ್ರೆ, ಊರು ಗೌಡಗ ಕುಲಕರ್ಣಿಗೆ ಹೊಡೆಪೆಟ್ಟು ಹತ್ತದ. ಅಲ್ಲಿ ಯಾರೂ ಇಲ್ಲ, ಬಸ್ ಸ್ಟ್ಯಾಂಡ್ನಾಗ ಯಾರೂ ಇಲ್ಲ. ಇವೆರಡೂ ಹೊಡೆದಾಡ್ಲಕತ್ತಾರೆ ಇಬ್ರು. ಅಲ್ರಿ ಇಲ್ಲಿ 2,000 ರೂಪಾಯಿ ಕೊಟ್ಟು ಅದು ಮಾತು ಕೇಳಿ ಹೋಗ್ಯಾನ. ಸುಮ್ಮ ಹೋಗ್ಬೇಕಿಲ್ಲ ತನ್ನ ಪಾಡಿತಾ. ಅಗದಿ ಹಿಂಗೆ ಕೈ ಕಟ್ಕೊಂಡು ನಿಂತು ಗೌಡ ಕುಲ್ಕರ್ಣಿ ಹೊಡೆದಾಡೋದು ನೋಡ್ದ. ಇವನಿಗೆ ಅವ ಹೊಡೆದ, ಅವನಿಗೆ ಇವ ಹೊಡೆದ, ತಲೆ ಹೊಡೆದ. ಕುಂದ್ರ ತಮ್ಮ, ಓ ಯೂಟ್ಯೂಬರ ಕುಂದ್ರು ಏನ್ರಿ. ಇವನಿಗೆ ಅವ ಹೊಡೆದ, ಅವನಿಗೆ ಇವ ಹೊಡೆದ. ಏನು ಒಬ್ರಿಗೊಬ್ಬರಿಂದ ತಲೆ ಹೊಡ್ಕೊಂಡ್ರು. ಅಲ್ಲ ನಿಂತು ನೋಡಿಬೇಡ ತಗೊಂಡ್ರೆ ಹೇಳೇನವ ಮಾತ. ಆದ್ರೆ ಇವನ್ ನಿಂತ್ಕೊಂಡಿಂದ ನೋಡ್ದ. ನೋಡಿ ಮನೆಗೆ ಬಂದ. ಮುಂದೆ ಅದು ಪೊಲೀಸ್ ಸ್ಟೇಷನ್ಗೆ ಅಂತ ಕೇಸ್ ಹೋಯ್ತು. ಹೋದ ಬಳಕೆ ಅಂದ FR ಆಯ್ತು ಏನ್ರಿ, ಕೋರ್ಟಿಗೆ ಅಂತ ಹೋಯ್ತು. ಕೋರ್ಟಿನೊಳಗೆ ಅಂದ ಮತ್ತೆ ಬಿಡುಗಡೆ ಆಗಬೇಕಾಗಿತ್ತು. ಹತ್ತಿಕೊಂಡ್ರೆ ಸಾಕ್ಷಿ ಹೇಳೋರು ಬೇಕಲ್ರಿ.
ಸಾಕ್ಷಿ ಯಾರು ಹೇಳ್ಬೇಕು? ನಿಂತು ನೋಡ್ದವ ಯಾವ? ಇವನೇ ಎಲ್ಲ ನಿಂತು ನೋಡ್ದವ. ಗೌಡು ಬಂದ, ಏಯ್ ನಾಡ್ದ ಏನ್ರಿ ಸಾಕ್ಷಿ ಕೇಳ್ಯಾರ, ನೀ ನಾಡ್ದಿಂದ ನಮ್ಮ ಜೊತೆಯೊಳಗಿಂದ ಬಂದು ಕೋರ್ಟಿನಾಗಿಂದ ಆ ಕುಲಕರ್ಣಿನೇ ಗೌಡಿಗೆ ಹೊಡೆದಾನ ತಿಳ್ಕೊಂಡು ಹೇಳ್ಬೇಕು. ಒಂದು ವೇಳೆ ಹೇಳಿಲ್ಲ ಅಂದ್ರೆ ಮಗನ ಈ ಊರಾಗ ಹೆಂಗಿರ್ತೀವಿ ನೋಡು. ಯಾವಾಗ ಅದು ಪಾಪ ಅದು ಅನಿಸ್ತದು. ಆಯ್ತು ರೀ ಗೌಡ್ರಿ ಅಂದ. ಇವ ಹೇಳಿ ಹೋಗಿದ್ರೆ ಕುಲಕರ್ಣಿ ಬಂದ, ಅವ ಅಂತಾನ ಗೌಡನೇ ಕುಲಕರ್ಣಿಗೆ ಹೊಡೆದಾನ ತಿಳ್ಕೊಂಡು ನೀ ಹೇಳಬೇಕು. ಒಂದು ವೇಳೆ ನೀ ಹೇಳಿಲ್ಲ ಅಂತಂದ್ರೆ ಮಗನ ನೀನು ಎಲ್ಲ ಕಾಗದ ಪತ್ರ ಎಲ್ಲ ನನ್ನ ಬಲ್ಲಿ ಅವ, ನೀ ಹ್ಯಾಂಗೆ ಊರಾಗಿರ್ತಿದ್ದೆ ನೋಡ್ತೀನಿ ತಿಳ್ಕೊಂಡದು ಇವ ಅಂದ. ಇದು ನಡಬರಕ್ಕೆ ಸಿಕ್ತಲ್ರಿ, ಹುಚ್ಚುಗೊಟ್ಟ ಐತಲ್ಲ. ಗೌಡನಂತೆ ಹೇಳಿದ್ರೆ ಕುಲಕರ್ಣಿಗೆ ಸಿಟ್ಟ, ಕುಲಕರ್ಣಿ ಅಂತ ಹೇಳಿದ್ರೆ ಗೌಡಿಗೆ ಸಿಟ್ಟ. ಹ್ಯಾಂಗೆ ಮಾಡೋದೀಗ? ಇದು ಏನು ಮಾಡ್ತು, ಗಡಬಡಕ್ಕೂ ಬಿದ್ದು ಮತ್ತೆ ಹೋಯ್ತು ಕೋಲಾರಕ್ಕೆ. ನಮಗೆ ಇನ್ನೊಂದು ಮಾತು ಹೇಳ್ರಿ ಅಂದ. ಅಲ್ಲೋ ನಿನಗೆ ಅವತ್ತೇ ಹೇಳಿ ಕಳಿಸಿದ್ನಲ್ಲ, ಆದರೂ ಇನ್ನೊಂದು ಮಾತು ಹೇಳಿ 2,000 ರೂಪಾಯಿ ನಮಗೇನು ಮಾತೇ ಮಾರ್ಲಕ್ಕೆ ಕೂತೀವಿ, ಹೌದಿಲ್ಲ? ಮಾತೇ ಮಾರಕ್ಕೆ ಕೂತೀವಿ ತಿಳ್ಕೊಂಡಂದಾಗ ಕೊಡು 2,000 ರೂಪಾಯಿ. ಹೋದ್ರೆ ಹೋಗಲಿಕ್ಕೆ 2,000 ರೂಪಾಯಿ ತೊಗೊರಿ ಎತ್ತಿಕೊಂಡಂದು 2,000 ರೂಪಾಯಿ ಕೊಟ್ಟು ನಮಗೊಂದು ಮಾತು ಹೇಳ್ರಿ ಅಂದ. ಮಾತು ಹೇಳ್ರಿ ಅಂದ್ಕೊಂಡು ಅವ ಅಂಗಡಿ ಮಾಲಕ ಮಾಡ್ದ. ಏನಿದು ಒಂದವ, ಇದೇ ಮಾತು ಹೋಗು ಅಂದ. ಇದೇನು ಮಾತು ಅನ್ಸಿರಿ ಅಂದ ಮಾತಾ ಇದು ಏನ್ರಿ? ನಮಗೆ ಚಲೋ ಮಾತು ಹೇಳ್ರಿ, ಇದೇ ನಡಿ. ಇದು ಮತ್ತು ಇದು ಏನು ಮಾತು ಹೇಳಿಲ್ಲ ಏನಿಲ್ಲ, ಮತ್ತು ಸುಮ್ಮನೆ 2,000 ರೂಪಾಯಿ ಕೊಟ್ಟು ಬಂದೆಲ್ಲ ತೊಗೊಂಡು ತಲೆ ಊರಿಗೆ ಬತ್ತು. ಮರುದಿವ್ಸ ಮುಂಜಾನೆ ಅಂದ ಹೋಗ್ಬೇಕಿವ ಸಾಕ್ಷಿ ಹೇಳಕ್ಕ. ಗೌಡ ಮುಂಜಾನೆ ಬಂದ, ತಯಾರಾಗು ಹೋಗ್ಬೇಕು ಕೋರ್ಟಿಗೆ. ಅವ ಕುಲ್ಕಂಡು ಬಂದು ತಯಾರಾಗಂದ. ಇಬ್ಬರು ಅಂದ ಅದೇ ಬಸ್ನಿಗೆ ಹೋಗೋರು ಇವ್ರು ಕೋಲಾರಕ್ಕೆ ಕೋರ್ಟಿಗೆ. ಇವನಿಗೆ ಅದೇ ಬಸ್ನಾಗೆ ಅಂದ ಕರ್ಕೊಂಡು ಹೊಂಟ್ರು. ಗೌಡನು ಅವಂದೇ ಟಿಕೆಟ್ ತೆಗ್ದಾನ, ಕುಲಕರ್ಣಿನೂ ಅವಂದೇ ಟಿಕೆಟ್ ತೆಗ್ದಾನ. ಹೆಂಗೆ ಮಾಡ್ತಾರೆ? ಎರಡು ಕೂಡಿ ಒಯ್ದು ಇದು ಕೋರ್ಟಿಗೆ. ಮಲ್ಲಣ್ಣ ಹಜಾರ ಅಂದ್ಕೊಳ್ಳಿ ಇದು ಬಂದು ನಿತ್ರಿ. ಜಡ್ಜ್ ಕೇಳ್ದ, ಗೌಡು ಕುಲಕರ್ಣಿಗೆ ಹೊಡೆದಾನೋ ಕುಲಕರ್ಣಿ ಗೌಡಿಗೆ ಹೊಡೆದಾನೋ? ಅವ ಜಡ್ಜ್ ಅಂದ, ಗೌಡು ಕುಲಕರ್ಣಿಗೆ ಹೊಡೆದಾನೋ ಕುಲಕರ್ಣಿ ಗೌಡಿಗೆ ಹೊಡೆದಾನ? ಅವ ಜಡ್ಜ್ ಅಂದ, ಅದು ಮೂಕದ, ಅದು ಮೂಕೇನು ಸಾಕ್ಷಿ ಹೇಳ್ತದ. ಮಾತಾಡೋರಿಗೆ ತೊಂಬರಿ ಮಾತಾಡೋರಿಗೆ. ಇವ ಗೌಡ ಅಂತಾನೆ, ಇಲ್ರಿ ಸಾಹೇಬ್ರವನಿಗೆ ಮಾತು ಬರ್ತಾವ ಇವ ಅಂತಾನ. ಇವ ಅವ ಜಡ್ಜ್ ಅಂದ, ಇದು ಮೂಕದ, ನಡಿ ಬೇರೆ ಸಾಕ್ಷಿ ತೊಂಬರಿ. ಹೊರಗೆ ಹಾಕಿದ್ರಿ ಅಪ್ಪು ಬದುಕದ್ನಿಲ್ಲ ಬತ್ತಿದು. ಏನ್ರಿ ಮಾತಾಡೋದಂತಂದ್ರೆ ಸುಮ್ಮನೆ ಅಲ್ಲ, ಮಾತಿಗೂ ಒಂದು ಕಲೆ ಅದ, ಮಾತಿಗಿಂದ ಬೆಲೆ ಅದ, ಮಾತಿಗಿಂದ ಕಲೆ ಅದ. ಹಂಗೆ ಶರಣರು ಮಾತಾಡಿರ್ತಕ್ಕಂಥ ಮಾತುಗಳಿಗಿಂದ ಬೆಲೆ ಅದ. ನಿಜಗುಣ ಶಿವಗಳನ್ನು ಹೇಳಿರ್ತಕ್ಕಂಥ ಏನು ದುರಿತ ಕರ್ಮವನ್ನು ಅಲ್ಲದಿರು ಒಂದೇ ಮಾತನಾಗಿಂದ ಮುಗಿಸಿದ್ರವರು, ಯಾವುದನ್ನು ನಿನ್ನ ಜೀವನದ ಒಳಗಿಂದ ಕೆಟ್ಟದ್ದನ್ನು ಮಾಡಬೇಡ. ಏನು ಕೆಟ್ಟದ್ದು ಮಾಡಬಾರ್ದು ಅದನ್ನು ಬಸವಣ್ಣವ್ರು ಹೇಳ್ತಾರೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಏನ್ರಿ ಯಾವುದು ಶುದ್ಧಿ ಮಾಡ್ಕೊಳ್ತಕ್ಕಂಥದ್ದು. ಅದಕ್ಕಾಗಿ ಹೇಳ್ತಾರಲ್ಲ ಶರಣರು, ಮಂಡ್ಯ ಮಾಸಿದೊಡೆ ಮಹಾಮಜ್ಜನವ ಮಾಡುವುದು, ಬಟ್ಟೆ ಮಾಸಿದೊಡೆ ಮಡಿವಾಳಂಗಿಕ್ಕುವುದು, ಮನವ ಮಾಸಿದೊಡೆ ಕೇಳ್ತಾರಿಲ್ಲ. ಒಳಗಿಂದ ಸ್ವಚ್ಛ ಆಗಬೇಕಾಗಿತ್ತು ಅತ್ತಿಕೊಂಡ್ರ, ಇವತ್ತು ತಲೆಯಿಂದ ಹೊಲಸಾಗಿತ್ತು ಅತ್ತಿಕೊಂಡ್ರ ನಾವು ಏನು ಮಾಡ್ತೀವಿ? ಈಗ ನಾನಾ ಥರದಿಂದ ಶ್ಯಾಂಪು ಬಂದಾವೆ. ಯಾಕ್ರಿ ನಾನಾ ಥರದ ಶ್ಯಾಂಪು ಬಂದವಿಲ್ಲ, ನಾನಾ ರೀತಿಯಾಗಿರ್ತಕ್ಕಂಥ ಶ್ಯಾಂಪುಗಳು ಬಂದಾವ. ಕ್ಲಿನಿಕ್ ಪ್ಲಸ್ ಬಂದಾದ, ಚಿಕ್ಕ ಶ್ಯಾಂಪು ಬಂದಾದ. ಏನ್ರಿ ಒಂದಲ್ಲ ಎರಡಲ್ಲ ನೂರಾರು ಶ್ಯಾಂಪುಗಳು ಬಂದಾವ. ಎಷ್ಟು ಶ್ಯಾಂಪುಗಳು ಹೆಸರು ಅವೆಲ್ಲ ಹಚ್ಕೊಂಡೆ ಒಂದಕ್ಕೂ ತಲೆ ಕೂದ್ರೆ ಇಲ್ಲ. ಏನ್ರಿ ಸರಿ ಅಮ್ಮ ಮುಂದಕ್ಕೆ ಸರ್ರಿ. ನಾನು ನಿನ್ನೇನು ಹೇಳಿನ ನಿಮಗೆ, ನೀವು ಮುಂದೆ ಬಂದವ್ರು ಮೊದಲಿಂದ ಮುಂದೆ ಕುಂದ್ರಿ, ಹಿಂದೆ ಬಂದವ್ರು ಹಿಂದೆ ಕುಂದ್ರಕೋತ ಹೋಗ್ತಾರ ಅಂತ ಹೇಳಿದ್ದೆ ನಾನು ನಿಮಗೆ. ಇಲ್ಲ ನೀವು ಗಾಡಿ ಕಟ್ಟದಂಗೆ ಈ ಸುಮಂದಿ ಎದುರಿಗೆ ಕೂತ್ರ ಅವ್ರು ಹಿಂದೆ ಹೆಂಗೆ ಕಾಣಬೇಕು? ಅಲ್ಲಿ ಕ್ಯಾಮ್ರಾ ಆನ್ ಮಾಡಿ ಇಟ್ಟಂದ್ರೆ ನೀವು ಎದ್ದು ಬರ್ರಿ, ಈ ಕಡೆ ಸಡಿ ಬರ್ರಿ. ಅವ್ರು ನೀವು ಎದುರು ಕೂತಿದ್ದಕ್ಕೆ ಕಾಣ್ಲಾರದಕ್ಕೆ ಅಲ್ಲಿ ಕುಂದ್ರಲಾಗತ್ತಾರ ಅವ್ರು. ಸೀತ ಕುಂದ್ರ. ಶಿವ ಸಾಂಬ ಜಯ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ.
जगद्गुरु पंचाचार्य महाराज की। शिव साम जय नम पार्वती पति शिव हर हर महादेव। ಬಸವಣ್ಣನವರು ಎಷ್ಟು ಕಿಮ್ಮತ್ತಿನ ಮಾತು ಹೇಳ್ತಾರೆ ತಗೊಂಡು ಕೇಳಿದ್ರೆ ಅವ್ರ ಮಾತಿಗೆ ಅನುಗುಣವಾಗಿ ಅದೇ ಬಸವಣ್ಣವರೇ ಹೇಳ್ತಾರೆ ತಲೆ ಹೊಲಸಾಯ್ತು ತಿಳ್ಕೊಂಡ್ರೆ ನಾವು ಎಷ್ಟು ಶಾಂಪುಗಳು ಹಚ್ಕೊಂಡು ತೊಕ್ಕೋತೀವಿ. ಯಾಕ್ರಿ ಇವತ್ತಿನ ದಿನಮಾನದಾಗ್ರೆ ನೂರಾರು ಶಾಂಪುಗಳು. ನಾ ಅದನ್ನು ಹೇಳಿದ್ಮೇಲೆ ಅವು ಶಾಂಪು ಹಚ್ಕೊಂಡೆ ಒಬ್ಬರು ತಲೆಗೂ ಕೂದಲೇ ಇಲ್ಲ. ಕೂದಲದವ್ರಿ ಪಾಪ ಒಬ್ಬಕ್ಕೆ ಗಂಡ ಏನ್ರಿ ಅಯ್ಯ ಏನ್ರಿ ನಿಮ್ಮ ತಲೆನ ಕೂದಲೆಲ್ಲ ಹೋಗ್ಯಾವಲ್ಲ ಅಂದ್ಲು. ಹುಚ್ಚುಗೊಟ್ಟಿ ಕೂದಲು ಹೋಗಿದ್ದು ನಾನು ಚಿಂತೆ ಆಗಿಲ್ಲ, ಮಾರಿ ಎಲ್ಲಿ ತನಕ ತೊಗೊಳ್ಳೆ ನನಗೆ ಚಿಂತೆ ಆಗ್ಯದ ಅಂದತ್ತವ. ಯಾಕಂದ್ರೆ ಇಲ್ಲಿ ತನಕ ಕೂದಲೇ ಹೋಗ್ಯಾವ. ಅವ ಅದು ಚಿಂತೆ ಮಾಡ್ಲಕತ್ತಾನ. ಆಕೆ ಹೆಣ್ತಿ ತಲೆಯಲ್ಲಿ ಕೂದಲು ಹೋಗ್ಯಾವತ್ತ ಅದಕ್ಕೆ ಆಕೆ ಚಿಂತೆ ಮಾಡಕತ್ರ ಇವ ಮಾರಿ ಎಲ್ಲಿ ತನಕ ತೊಗೊಳ್ಳೆ ತಗೊಂಡು ಚಿಂತೆ ಮಾಡ್ತಾನೆ. ಯಾಕಂದ್ರೆ ಎಲ್ಲರ ಪರಿಸ್ಥಿತಿ ಹಂಗೆ ಆಗ್ಯದ. ಇನ್ನೂ ಸಣ್ಣನೇ ಇರ್ತಾರೆ ಖರೆ ಏನ್ರಿ ತಲೆನ ಕೂದಲೆಲ್ಲ ಉದುರಿ ತಲೆಯೆಲ್ಲ ಏನ್ರಿ ಬೋಳು ತಲೆ ಆಗಿರ್ತದೆ. ಎದಕ್ಕೆ ಹತ್ತುಕೊಂಡ್ರೆ ಇವೆಲ್ಲ ಕಂಡಾಗಿಂದ ಶಾಂಪುಗಳು ಬಂದಲ್ಲ. ಅವತ್ತಿನ ದಿನಮಾನದಾಗ ಶಾಂಪು ಇದ್ದಿದ್ದಿಲ್ಲ, ಏನೂ ಇದ್ದಿದ್ದಿಲ್ಲ. ಯಾಕ್ರೆ ಇದ್ವೇನ್ರಿ ಅವಾಗೆಲ್ಲ ಎಲ್ಲರೂ ಸೀಗೆಕಾಯಿ ಎತ್ತುಕೊಂಡು ಅದು ಕಾಯಿ ತಂದು ಕೊಟ್ಟು ಅದನ್ನೇ ತಲೆಗೆ ಹಚ್ಕೊತಿದ್ರು. ಅವಾಗ ಜನನೂ ಹಂಗಿತ್ತು ಹೌದಲ್ರಿ. ಅವಾಗೆಲ್ಲ ಶ್ರಾವಣ ಮಾಸ ಜಿಟಿ ಮಳೆ, ಕಲ್ಪನೆ ಇರಲಿ ನಿಮಗೆ. ಶ್ರಾವಣ ಮಾಸ ಜಿಟಿ ಮಳೆ, ಹಸಿ ಕಟ್ಟಿಗೆ. ಈಗೆಲ್ಲ ಏನಂತಾರೆ ಗ್ಯಾಸ್ ಬಂದಾವೆ. ಅವಾಗೆಲ್ಲ ಎಲ್ಲಿ ಗ್ಯಾಸ್ ಇದ್ದು ರೀ? ಗ್ಯಾಸ್ ಇಲ್ಲ, ಏನೂ ಇಲ್ಲ. ಏನು ಹೊಗೆ ನಮ್ಮ ಕಡೆ ಬಿಡ್ಲಕತ್ತಾರ ಏನು ಮಣ್ಣು ಇದು ಇಲ್ಲ. ಭಾಳ ತ್ರಾಸ ಮಾಡಲ್ಲ, ಗಂಟ್ಲು ಉರಿತದ ರೀ ಅದಕ್ಕೆ ಹೊಗೆಗೆ. ಹಾಂ ಇಲ್ಲ, ಅದು ಗಂಟ್ಲ ಉರಿತದ, ತ್ರಾಸ ಆಕ್ಕದ ಹೊಗೆ. ಅವಾಗೆಲ್ಲ ಹಿಂಗೆ ಹೋಗಿ ಏನ್ರಿ ಶ್ರಾವಣ ಮಾಸ ಜಿಟಿ ಮಳೆ, ಹಸಿ ಕಟ್ಟಿಗೆ ಮನೆಗಂದು ಹೆಣ್ಮಕ್ಳು ಅಡುಗೆ ಮಾಡ್ತಿದ್ರು ನೋಡ್ಬೇಕು ನೀವು. ಯಾಕ್ರಿ ಈಗೆಲ್ಲ ನಿಮಗೆ ಎಲ್ಲ ಥರದ್ದು ಸವಲತ್ತು ಬಂದಾವ. ಮನ್ಯಾಗ ಹೆಣ್ಮಕ್ಳಿಗೆ ಕೆಲಸ ಇಲ್ಲ, ಅಡವ್ಯಾಗಂದ ಗಂಡ್ಮಕ್ಳಿಗೆ ಕೆಲಸ ಇಲ್ಲ. ಹೆಣ್ಮಕ್ಳಿಗೆಲ್ಲ ಸವಲತ್ತು ಬಂದವಲ್ಲ, ರೊಟ್ಟಿ ಮಾಡೋಕೆ ಮಷಿನ್ ಬಂದ, ಚಪಾತಿ ಮಾಡೋಕೆ ಮಷಿನ್ ಬಂದ, ಅನ್ನ ಸದಕ್ಕೆ ಕುದ್ದದಿಲ್ಲ, ನೋಡು ತಾಕತ್ತು ಉಳೋದಿಲ್ಲ, ಬಂದಾಗಳು ಕುದ್ದದ ನೋಡೋದಿಲ್ಲ. ಅದು ಒಯ್ದಂದ ನೀರು ಹಾಕಿಂದ ಅಕ್ಕಿ ಹಾಕಿ ಇಟ್ಟಿವೆ ತಿಳ್ಕೊಳದ 3 ಸರಿ ಅಂದ ಕುದ್ದಿನೇ ಯವ್ವ ತಿಳ್ಕೊಂಡಂದಾಗ ಅದನ್ನು ಕಿವಿ ಹಿಡಿದು ಇಳಿಸೋದು. ಏನು ಕೆಲಸದ ಹೇಳ್ರಿ? ಏನೂ ಕೆಲಸ ಇಲ್ಲ, ಎಲ್ಲ ಸವಲತ್ತು ಬಂದವು ಹೆಣ್ಮಕ್ಳಿಗೀಗ. ರೊಟ್ಟಿ ಮಾಡೋಕೆ ಮಷೀನ್, ಅನ್ನ ಮಾಡೋಕೆ ಮಷೀನ್, ಅದು ಏನಂತಾರೆ ಕುಕ್ಕರ್ ಏನು ಮಿಕ್ಸರ್ ಅದು ಏನ್ರಿ? ಗಂಡು ಊಟಕ್ಕೆ ಗೊತ್ತಿರ್ತಾನೆ ಒಂದು ಹಿಂಡಿ ಅದನು ಅಂದ್ಕೊಳ್ಳೋಣ ತಡ್ರಿ ಹಂಗೆ 4 ಕಳಿಸಿ ಹೆಂಗೆ ಹಾಕಿ ಗೊಯ್ಯನಂಗೆ ಅದೇ ತಂದು ಡಬ್ಬ ಹೊಡ್ಯೋದು. ಮತ್ತು ಅವ ಉಂಡು ಹೇಳೋದಕ್ಕೆ ಮತ್ತೊಬ್ಬ ಯಾವ್ರು ಊಟಕ್ಕೆ ಬಂದಂದ್ರೆ ಅವನಿಗೆ ಹಿಂಡಿನೂ ಇಲ್ಲ ಹೆಂಡಿನೂ ಇಲ್ಲ, ಏನೂ ಇಲ್ಲ. ಮನೆಯಾಗ ತೊಳೆದು ಬಾಟ್ಲಿದ್ದಂಗೆ ಮನೆಗೆ. ಅವಾಗೆಲ್ಲ ಬುಟ್ಟಿ ತುಂಬ ರೊಟ್ಟಿ ಇರ್ತಿದ್ವು ಏನ್ರಿ. 6 ತಾಸು ಅಪರಾತ್ರಾಗ ಬಂದ್ರು ಏನ್ರಿ ಬೇಕಾದಂಗೆ ಅಂದು ಅಡುಗೆ ಮಾಡಿ ಅಂತ ಇಡ್ತಿದ್ರು. ನೀ ಅಲ್ಲಿ ಏನದ ನಿಂದ ಅಡುಗೆ ಮಾಡೋರನ್ನ ಬಿಟ್ಟು ಅಂದ್ರೆ ಉಳಿದವ್ರು ಬರ್ರಿ, ಇಲ್ಲಿ ಬನ್ನಿ ಕುಂದ್ರು ಬರ್ರಿ, ಚಂದ ಕುತ್ಕೊಂಡು ಕೇಳ್ರಿ. ಆಯ್ತು ಇನ್ನೇ 2 ದಿವಸ ಅದ ಮತ್ತು ನೀವು ಮತ್ತು 31ಕ್ಕೆ ಹೇಳತ್ತಂದ್ರೆ ನಾ ಬರಲೇ ಇಲ್ಲಿ. ಏನ್ರಿ ಎಲ್ಲ ಥರದ್ದು ಕೂಡ ಸವಲತ್ತು ಬಂದದ ಹೆಣ್ಮಕ್ಳಿಗೆ. ಮನೆಯಾಗಿಂದ ಹೆಣ್ಮಕ್ಳಿಗೆ ಕೆಲಸನೇ ಇಲ್ಲ ಅಲ್ರಿ. ಒಂದು ಅನ್ನ ಕುದ್ದದೆಲ್ಲ ನೋಡೋದಿಲ್ಲ ಉಳಿದಲ್ರಿ. ಅದು ಕುಕ್ಕರ್, ಅದು ಸೀಟಿ ಹೊಡಿಬೇಕದು 3 ಸರಿ. ಅನ್ನ ಕುದಕ್ಕೆ ಮಿಷಾನ್, ರೊಟ್ಟಿ ಮಾಡೋಕ್ಕಿಂತ ಮಿಷಾನ. ಈಗ ಮತ್ತೆ ಹೆಣ್ಮಕ್ಳಿಗೆ ಮತ್ತೊಂದು ಪ್ಯಾಶನ್ ಬಂದದ. ಈಗ ಏನಂತ ತಿಳ್ಕೊಂಡ್ರೆ ರೊಟ್ಟಿ ಹಿಂಗೆ ಬಡಿಯೋದಿಲ್ಲ, ಬೆಲ್ಲುಣಿಗೆ ತೊಗೊಂಡು ಹಿಂಗೆ ಲಟ್ಟಿಸ್ಲಕತ್ತಾರ ರೊಟ್ಟಿ. ಎಲ್ಲರೂ ರೊಟ್ಟಿ ಅಂದ ಲಟ್ಸಿದ್ ಕೇಳಿರಿ ನೀವು ಕೈಲೇ ಬಡ್ದಿದ್ದು ರೊಟ್ಟಿ ರುಚಿ ನೋಡ್ರಿ, ನೀವು ಬೆಲ್ಲುಣಿಗಿಲಿಂದ ಲಟ್ಸಿದ ರೊಟ್ಟಿ ರುಚಿ ನೋಡ್ರಿ. ಬೇಡ ಮಷಿನ್ದಾಗಿಂದ ಅದೇ ಹಿಟ್ಟನೇ ಇರ್ತದೆ ಖರೆ, ಆ ಮಷಿನ್ದಾಗಿಂದ ಮಾಡಿರ್ತಕ್ಕಂಥ ರೊಟ್ಟಿ ರುಚಿ ನೋಡ್ರಿ. ನೀವೇನು ಈ ಮಿಕ್ಸರ್ನಾಗ ಹಾಕ್ತಿರಲ್ಲ, ಅವಾಗೆಲ್ಲ ನಾವು ಸಣ್ಣವರಿದ್ದ ನಮ್ಮ ತಾಯಂದ್ರೆಲ್ಲ ಏನ್ರಿ ಮನೆಯಾಗಿಂದ ಏನೂ ಇರ್ತಿದ್ದಿಲ್ಲ, ಬಡತನ ಪರಿಸ್ಥಿತಿ. ಬರೀ 1-2 ಮೆಣಸಿನಕಾಯಿ ಅಂದ ಹಿಂಗೆ ಕಲಿಗಲಾಗಿಂದ ಹಾಕಿ ಹಿಂಗೆ ಅರ್ಧಂದಾಗ ಉಪ್ಪು ಹಾಕಿಂದ ಕೊಟ್ಟರು ಹೊತ್ತುಕೊಂಡ್ರೆ ಆ ಹಸಿ ಮೆಣಸಿನಕಾಯಿ ಎಷ್ಟು ರುಚಿ ಹತ್ತಿತ್ತು. ಹೇಗ್ರಿ ಆ ಕಲ್ಲಾಗ ಅರಿಯೋದ್ರೊಳಗಿಂದ ಅದ್ರೊಳಗಂದು ಅದ್ರ ರುಚಿನೇ ಬೇರೆ, ಕಟ್ಟಿಗೆ ಮೇಲಂದ ಮಾಡಿರ್ತಕ್ಕಂಥ ಅಡುಗೆ ರುಚಿನೇ ಬೇರೆ. ನೀವು ಅಂತೀರಲ್ಲ ಇದೇ ಅಂದ ಶಿರಾ ಇದೇ ಸಜ್ಕ ನಿಮ್ಮ ಮನೆ ಮಾಡಿರ್ತೀರಿ, ಇಟ್ಟು ರುಚಿ ಹತ್ತಂಗಿಲ್ಲ. ಈ ಜಾಗದಾಗಂದ ನೋಡ್ರಿ ಹೊಗೆ ಎಬ್ಬಿಸಿ ಅದ ಮಾಡಿದ್ರತ್ತಂದ್ರೆ ಹೆಂಗೆ ರುಚಿ ಹತ್ತದ್ರಿ. ಯವ್ವ ಮಸ್ತ್ ಮಾಡ್ಯಾರ.
ಏನ್ರಿ ಇನ್ನೂ ಅಲ್ಲಿ ಪಾಣೆ ಹೊಡೆದ್ರಾಗೇ ಸಾರಿನ ವಾಸನೆ ಬಂದ್ಬಿಡ್ದು. ನಾನು ನೋಡ್ಲಕತ್ತೀನಿ ಬಂದಾಗಿನದು. ಇಲ್ಲಿನ ಜಯಮಂಗಲಂ ಅನ್ನೋದಕ್ಕೆ ಗಂಗಾಳಗಳು ಡಣ್ ಅಂತಾವೆ. ಏನು ಗುರುಗಳಿಗೆ ನಮಸ್ಕಾರ ಬೇಡ, ಚಮತ್ಕಾರ ಬೇಡ, ಏನೂ ಇಲ್ಲ. ಏನ್ರಿ ನಾವು ಹೊಂಟ್ರ ದಾರಿಸೋದಕ್ಕೆ ಬಿಡಲ್ಲ. ಮತ್ತು ಗಂಗಳ ತಂದು ನಮ್ಮ ಡುಬ್ಬಿಕ್ಕೆ ಹಚ್ಚಿ ಶಿರ ನಮಗಿಟ್ಟು ಹಚ್ಚಿ ಏನ್ರಿ ಹೆಂಗದ್ರಿ? ಏನೂ ಕೆಲಸ ಇಲ್ರಿ. ಈಗ ಮನೆಗೆ ಹೆಣ್ಮಕ್ಳಿಗಂತೂ ಏನೂ ಕೆಲಸ ಇಲ್ಲ, ಎಲ್ಲನೇ ಬಂದುಬಿಟ್ಟದು, ಮಷಿನ್ಗಳು ಬಂದಾವೀಗ. ಆದ್ರೆ ಇನ್ನೊಂದು ಹೈರಾಣ ಆಲಕತ್ತೀವಿ ನೀವು ತಾಯಿದರು. ಏನು ಹೈರಾಣ್ರಿ ಅಂತ ತಿಳ್ಕೊಂಡ್ರೆ ಎಷ್ಟು ಸರಿ ಹಿಂಗೆ ತೊಳೋದು ಉಣೋದು ಕೈ ಭಾಳ ಹೈರಾಣ ಆಲಕತ್ತದ. ಅದಕ್ಕೆ ನಮ್ಮ ಮೊನ್ನೆ ಗುಲ್ಬರ್ಗದಾಗಂದ ನಮ್ಮಲ್ಲಿ ಬಸವೇಶ್ವರ ಹಾಸ್ಪಿಟ್ಲ್ ತಗೊಂಡದ. ಆ ಬಸವೇಶ್ವರ ಹಾಸ್ಪಿಟ್ಲ್ದಾಗ ಒಂದು ಮಷಿನ್ ಬಂದದ ಉಣ್ಸೋದು. ಪೇಷಂಟ್ಗಳಿಗಂದ ಹಿಂಗೆ ಕುಂದ್ರಿಸ್ತಾರೆ. ಕುಂದ್ರಿಸೋದು ಕೂಡಲೇನ ಅದಕ್ಕೆ ಒಂದು ಮಷಿನ್ ಇರ್ತದೆ. ಬುಗಣ್ಯಾಗಂದ ಪಾಯಸ ಅಂತೀರೇನು ಹುಗ್ಗಿ ಅಂತೀರಿ ಕಡೆ ಏನ್ರಿ, ಒಂದಿಟ್ಟು ಹುಗ್ಗಿ ಹಂಗಂದ ಮಾಡಿ ಇಟ್ಟಿರ್ತಾರೆ. ಅದಕ್ಕೊಂದು ಮಷಿನ್ಗೆ ಸ್ಪೂನ್ ಇರ್ತದೆ. ಕರೆಕ್ಟ್ ಅದ್ರ ಬಾಯಿಗೆ ಅದಕ್ಕೆ ಅಡ್ಜಸ್ಟ್ ಹಾಕಂಗೆ ಕುಂದಿರ್ಸಿರ್ತಾರೆ. ಕುಂದಿರ್ಸ್ಕೊಂಡು ರೆಡಿಯೇನೋ ಹ್ಞೂ ರೀ ಸರ್ ಅಂದ್ಕೊಂಡು ಬಟನ್ ಹೊಡಿತಾರೆ. ಅದು ತರ್ತದ ಹಾಕ್ತದ ಹೋಗ್ತದೆ, ತರ್ತದ ಹಾಕ್ತದ ಹೋಗ್ತದೆ. ಅದು ತರೋದ್ರಾಗಿ ನುಂಗಿರ್ಬೇಕು. ಅದು ಮಿಷನ್, ಅದು JCP ಇದ್ದಂಗೆ ರೀ. ತರ್ತದ ಹಾಕ್ತದ ಹೋಗ್ತದ, ತರ್ತದ ಹಾಕ್ತದ ಹೋಗ್ತದ. ಅಪ್ಪಿ ತಪ್ಪಿ ಅಂದ್ರೆ ನಾ ಎಲ್ಲರೂ ಹೆಂಗೆ ತಿಂಡಿ ಕೊಟ್ಟು ತೂರಿಸ್ಕೊಳಕತ್ತೆ. ಮೂಗು ಸಿಕ್ಕರೆ ಮೂಗನಾಗೆ ಆಗ್ತದೆ, ಕಿವಿ ಸಿಕ್ಕರೆ ಕಿವಿಯಾಗ ಹಾಕಿ ಹೋಗ್ಬಿಡ್ತದೆ. ಅದು ಮಷಿನ್ ಅದು, ಹೌದಿಲ್ಲ? ಅದೊಂದು ಹೈರಾಣ ಆಲಕತ್ತೀರಿ. ಎಷ್ಟು ಸರಿ ಮಡ್ಸೋದು, ಎಷ್ಟು ಸರಿ ಹಿಂದೆ ಮನುಷ್ಯಾಗಂದ ಮಂಗನಿಂದ ಮಾನವತ್ವ ಗುಣ ಅಂತಾರಲ್ಲ, ಹಿಂದೆ ಮನುಷ್ಯಾಗ ಬಾಲ ಇತ್ತತ್ತ. ಅದು ಕೆಲಸ ಇಲ್ಲಾರ್ದಕ್ಕಿಂತ ಉಚ್ಕೊಂಡು ಹೋಗ್ಯದ. ಹೇಳ್ರಿ, ಈ ಕೈಗಿನೂ ಕೆಲಸ ಇಲ್ಲ ಅಂದ್ರೆ ಇವ್ಯಾಡು ಕೈ ಉಚ್ಕೊಂಡು ಹೋಕ್ಕವ, ಕಾಲಿಗೆ ಕೆಲಸ ಇಲ್ಲ ತೊಗೊಂಡ್ರೆ ಇವ್ಯಾಡು ಕಾಲು ಉಚ್ಕೊಂಡು ಹೋಕ್ಕವ, ಬೀಳೋದು ನೋಡಿ ಸುಮ್ಮ. ಯಾಕಂದ್ರೆ ನೀವು ಎಲ್ಲಿ ಮಕ್ಕೊಂಡಿರ್ತೀರಿ ಅಲ್ಲೇ ಮಿಷನ್ ಬಂದಿರ್ತದದು. ಅವಾಗೆಲ್ಲ ಇದು ಯಾವುದು ಕೂಡ ಇರ್ತಿದ್ದಿಲ್ಲ. ಅವಾಗ ಎಲ್ಲ ಹೆಂಗಿತ್ತು ತಗೊಂಡು ಹಸಿ ಕಟ್ಟಿಗೆ ಒಲಿಗೆ ಅಂದ್ರೆ ಉರಿ ಹೆಚ್ಚಿ ಏನ್ರಿ ಅದು ಊದೋದಕ್ಕೆ ಏನಂತಾರೆ ಅದಕ್ಕೆ ಊದ್ಕೊಳ್ವಿ. ಆ ಊದ್ಕೊಳ್ವಿ ತೊಗೊಂಡಿಂದ ಊದಿ 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 ಹೊಗೆ ಕಣ್ಣಿಗೆ ಬಡದು, ಕಣ್ಣಾಗ ನೀರ, ಮೂಗ್ನಾಗ ನೀರು ನೋಡ್ಬೇಕು. ಹೌದಿರ ಅದೇ ಕೈಲೇ ಹಿಂಗೆ ತೆಗೆದು ಅದೇ ಕೈಲಿ ರೊಟ್ಟಿ ಬಿಡೋದು. ಅದು ಗಂಡು ಬಂದು ಕೇಳ್ತಿತ್ತು, ಯಾಕೆ ಇವತ್ತು ರೊಟ್ಟಿ ಉಪ್ಪು ಹಾಕಿ ಮಾಡಿದೆ ಅನ್ನೋ ತಗೊಳ್ಳೋದು. ನಾ ಮಾಡಿದ್ದು ನಿನಗೆ ಉಪ್ಪಿ ಹತ್ತ ತಿನ್ನಂದ್ರೆ ಸುಮ್ಮನೆ ತಿಂತಿತ್ತು. ಹೇಳ್ರಿ, ಅವಾಗೇನು ಶ್ಯಾಂಪೂನೇ ಏನೂ ಇಲ್ಲ. ರೊಟ್ಟಿ ಮಾಡಕ್ಕೆ ಕೂತ ಕರ್ರ ತಲೆ ತೋರಿಸೋದು, ಅದೇ ಕೈಲ ರೊಟ್ಟಿ ಬಿಡೋದು. ಅವಾಗ ಗಂಡು ಕೇಳ್ತಿದ್ದ, ಯಾಕೆ ಎಳ್ಳು ಹಾಕಿ ರೊಟ್ಟಿ ಮಾಡಿದ್ದೇನು? ಹ್ಞೂ ರೀ, ಕರಿ ಎಳ್ಳು ಹಾಕಿನಂದ್ರೆ ತಿಳಿತದಲ್ಲ ನಿಮಗೆ. ಕರಿ ಎಳ್ಳು ಹಾಕಿ ಮಾಡಿನಂದ್ರೆ ಹಂಗೆ ಉಣ್ತಿದ್ದವು ಪಾಪ ಗಂಡ್ಮಕ್ಳು. ಅಂದರೆ ಅವಾಗ ಚೀಲ ಎತ್ತಿದ್ದು, ಗುಂಡು ಎತ್ತಿದ್ದು, ಕುಸ್ತಿ ಹಿಡಿತಿದ್ದು. ಈಗೆಲ್ಲ ಎಲ್ಲ ತೆಂಬಿಗೆ ಎತ್ತಲಾಗ್ಯದ. ಏನ್ರಿ, ಇವ್ರ ತಂಬಿಗೆ ಮಂದಿ ಹಿಡ್ಕೊಂಡು ಬರ್ಬೇಕು. ನಾನು ನಿನ್ನೆ ಒಂದು ಹುಡುಗ ಅಂದೆ ಅಲ್ಲಿ ಮಡ್ದಾಗ, ತಮ್ಮ ಕೆಳಗಿಂದ ಒಂದು ಕೊಡ ಬಿಸಿನೀರು ತೊಗೊಂಡು ಅಂದ್ಕೊ. ನನಗೆ ಕೊಡ ಎಂತ ಮಾಡ ನಾನು ರೀ ಅಂದ. ನೀನು ವಯಸ್ಸು ಏಟು 18 ವರ್ಷ ಅಂದ. ಹಡ್ತೀವಿ ಗುಟ್ಕ ತಿಂದು ಸೊಂಡ ಅನ್ನೋದು ಹಲ್ಲು ಅನ್ನೋದು ಏನ್ರಿ ಏನೂ ಇಲ್ಲ ಅದ್ರಾಗ. ಮಾರ್ಯಾಗ ಲಕ್ಷಣ ಇಲ್ಲ. ಅವ 18 ವರ್ಷ ಹತ್ತವನಿಗೆ ಏನ್ರಿ ಗಾಲ್ ಹೋಗಿ ಅಂದ, ಒಳಗೆ ಹಲ್ಲಿ ಹತ್ಯಾವ. ಅವಾಗಿನ ಆಹಾರ ಬೇರೆ, ಈಗಿನ ಆಹಾರ ಬೇರೆ. ಇದನ್ನು ಯಾಕೆ ಹೇಳಕತ್ತೀನಿ ಅಂತ ತಿಳ್ಕೊಂಡ್ರೆ, ಇವತ್ತಿನ ದಿನಮಾನದೊಳಗೆ ನಿಮಗೆ ತಿಳಿಯಂಗೆ ಹೇಳ್ಬೇಕಂದ್ರೆ, ಒಂದು ವೇಳೆ ತಲೆ ಹೊಲಸಾಯ್ತು ಅಂತ ತಿಳ್ಕೊಂಡ್ರೆ ಶ್ಯಾಂಪು ಹಚ್ಚಿಂದ ತಲೆ ಸ್ವಚ್ಛ ಮಾಡ್ಕೋತೀವಿ. ಒಂದು ವೇಳೆಯಿಂದ ಬಟ್ಟೆ ಹೊಲಸಾದ ಅಂತ ತಿಳ್ಕೊಂಡ್ರೆ, ಬಟ್ಟೆ ಹೊಲಸಾಯ್ತು ಅಂತ ನಾವು ಏನು ಮಾಡ್ತೀವಿ, ಊರಾಗಿಂದ ಮಡಿವಾಳ್ರಿಗರೆ ಕೊಡ್ತೀವಿ. ಬೇಡ, ನಾವು ಮನೆಗಿಂದ ಈಗೇನು ರಿನ್ ಸಾಬೂನು ಬೇಕಾದಂಥ ಸಾಬೂನುಗಳು ಬಂದಾವ, ಅದನ್ನು ಹಚ್ಚಂದ ತಿಕ್ಕಿಂದ ತೊಳ್ಕೊಂಡಂದ ಬಟ್ಟೆ ಸ್ವಚ್ಛ ಮಾಡ್ಕೋತೀವಿ. ಆದರೆ ಇನ್ನೊಂದಿಂದ ಹೊಲಸಾಯ್ತು ಅಂದ್ರೆ ಏನ್ರಿ, ಇನ್ನೊಂದು ಹೊಲಸಾಯ್ತು ಅಂದ್ರೆ ಯಾವದ್ರಿ? ಒಳಗಿರ್ತಕ್ಕಂಥ ಮನಸ್ಸನ್ನು ತಗೊಂಡು ಹೊಲಸಾಯ್ತು ಅಂದ್ರೆ, ಒಳಗಿರ್ತಕ್ಕಂಥ ಮನಸ್ಸನ್ನು ತಗೊಂಡು ಹೊಲಸಾಯ್ತು ಅಂತ ತಿಳ್ಕೊಂಡ್ರೆ, ಇದಕ್ಕೇನು ಸಾಬೂನು ಬುರುಗು ನುಂಗದನು? ಏನ್ರಿ ಶ್ಯಾಂಪು ನುಂಗ್ತೀರಿ? ಏನು ನುಂಗವರು? ಏನೂ ಇಲ್ಲ. ಬಸವಣ್ಣವ್ರು ಹೇಳ್ತಾರ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಅದು ಯಾವುದು? ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದುರು ಹಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಎತ್ತಿಕೊಂಡು ಹೇಳಿದ್ರು. ಯಾವುದು? ಇವೇನು ಸಪ್ತ ಸೂತ್ರಗಳೇನದವಲ್ಲ, ಅದೇ ಮಾತು, ಒಂದೇ ಮಾತೊಳಗೆ ನಿಜಗುಣಿಸುಗಳಂತಾರೆ. ದುರಿತ ಕರ್ಮವನ್ನು ಅಲ್ಲೆದರು ಅಂದ್ರೆ ನಿನ್ನ ಜೀವನದೊಳಗೆ ಅಂದ ಕೆಟ್ಟದ್ದನ್ನು ಮಾಡಬೇಡ. ನಿನ್ನಿಂದ ಇನ್ನೊಬ್ಬರಿಗೆ ಮನಸ್ಸಿಗೆ ನೋವು ಆಗಬಾರ್ದು. ಕೇವಲ ಮನುಷ್ಯರ ಮನಸ್ಸಿಗೆ ತಟ್ಟಿಯತ್ತಲ್ಲ. ಬಸವಣ್ಣನವರ ಮಾತಿಗನುಗುಣವಾಗಿ ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ.
ಇದು ಕೇವಲ ಮನುಷ್ಯರನ್ನ ಮಾತ್ರ ಮನಸ್ಸು ನಯಿಸೋದಲ್ಲ, ನಿನ್ನ ಜೀವನದ ಒಳಗ ನಿನ್ನಿಂದ ಇನ್ನಿತರ ಜೀವಿಗಳಿಗೆ ಏಸ್ ಕಾಲಕ್ಕೂ ಕೂಡ ನೋವಾಗಬಾರ್ದು, ಹಂಗೆ ನಡ್ಕೋಬೇಕು. ನಿನ್ನಿಂದ ಇನ್ನೊಬ್ರಿಗೆ ಕೆಟ್ಟದಾಗೋದಲ್ಲ, ಇನ್ನೊಬ್ಬರಿಂದ ಟೀಕಾ ಮಾಡೋದಲ್ಲ, ಇನ್ನೊಬ್ಬರ ಮನೆತನಕ್ಕಿಂತ ಕಳತನ ಮಾಡೋದಲ್ಲ, ಇನ್ನೊಬ್ಬರಿಗಿಂದ ನಿಂದ ಮಾಡೋದಲ್ಲ, ಏನ್ರಿ ಇನ್ನೊಬ್ಬರ ಮನೆಯಿಂದ ಕಿಸೆ ಕತ್ತರಿಸೋದಲ್ಲ. ಒಟ್ಟಾರೆ ನಾನು ಹೇಳ್ತಕ್ಕಂಥ ನಿಜಗುಣ ಶಿವಗಳು ಹೇಳ್ತಕ್ಕಂಥ ತಾತ್ಪರ್ಯ ಏನು ಅಂತಂದ್ರೆ, ನಿನ್ನಿಂದ ಇನ್ನೊಂದು ಜೀವಿಗೆ ಅಂದ್ರೆ ನೋವು ಆಗಬಾರ್ದು. ಈ ಜೈನ ಧರ್ಮದೊಳಗೆ ಅಂದ 3 ಧರ್ಮಗಳು ಬರ್ತಾವೆ. ಶ್ವೇತಾಂಬರ, ಪೀತಾಂಬರ, ದಿಗಂಬರ ತಿಳ್ಕೊಂಡಂಥದ್ದು ಜೈನ ಧರ್ಮದೊಳಗಿಂದ ಬರ್ತಾವೆ. ಅದ್ರೊಳಗಿಂದ ಶ್ವೇತಾಂಬರ ತಿಳ್ಕೊಂಡದಾದ್ರೆ ನೀವು ನೋಡಿರ್ಬೇಕು ಏನ್ರಿ. ನಾವೆಲ್ಲ ಮಾಸ್ಕ್ ಯಾವಾಗಿನಿಂದ ಹಾಕೊಳಕತ್ತೀವಿ? ಕರೋನಾ ಬಂದ ಬಳಕ ಹಾಕೊಳಕತ್ತೀವಿ. ಜೈನ ಧರ್ಮದವರು ಅವಾಗಿನಿಂದನೂ ಕೂಡ ಮೂಗಿಗೆ ಮಾಸ್ಕ್ ಹಾಕ್ತಾರೆ. ಎದ್ರ ಸಲುವಾಗಿ? ಕರೋನಾ ಬರಬಾರ್ದತ್ತಲ್ಲ, ಕರೋನಾ ಅಂದರೆ ಗೊತ್ತಿದ್ದಿಲ್ಲ, ನಮಗೆ ಗೊತ್ತಾಗಿದೆ ಮಾನ್ಯ. ಆದರೆ ಅವರು ಅದಕ್ಕಿಂತ ಕಾಲ ಏನ್ರಿ ಸಾವಿರಾರು ವರ್ಷದ ಹಿಂದೆನೂ ಅವರು ಮೂಗಿಗೆ ಮಾಸ್ಕ್ ಹಾಕೋತಾರ. ಯಾಕೆ ಹಾಕೋತಾರ ತಿಳ್ಕೊಂಡಂದ್ರೆ, ಅಪ್ಪಿತಪ್ಪಿ ನಾವು ಮಾಸ್ಕ್ ಹಾಕೊಳ್ಳಿಲ್ಲ ಅಂತಂದ್ರೆ ಈ ಗಾಳಿ ಒಳಗಿಂದ ಯಾವುದಾದ್ರೂ ಕೂಡ ಒಂದು ಕ್ರಿಮಿ ಈ ಮೂಗಿನೊಳಗೋ ಅಥವಾ ಬಾಯಿಂದ ಹೋಗಿ ನನ್ನಿಂದ ಅದಕ್ಕೆ ಸಾವು ಬರಬಾರ್ದು. ನೋಡ್ರಿ ಎಷ್ಟರ ಮಟ್ಟಿಗೆ ಲೆಕ್ಕ ಹಾಕ್ತಾರೆ. ನನ್ನಿಂದ ಜೀವ ಹಿಂಸೆ ಆಗಬಾರ್ದು. ಯಾಕಂದ್ರೆ ಶ್ವಾಸದೊಳಗಿಂದ ಹೊಯ್ತು ಒತ್ತಿಕೊಂಡಂದ್ರೆ ಅಪ್ಪಿತಪ್ಪಿ ಅದು ಏನ್ರಿ ಈ ಶರೀರದ ಒಳಗಿಂದ ಸತ್ತು ಒತ್ತಿಕೊಂಡಂದ್ರೆ ಅದ್ರ ಸಾವಿಗೆಂದ ನಾನು ಕಾರಣ ಹಾಕಿನಲ್ಲ, ಇದು ನನ್ನ ಧರ್ಮ ಅಲ್ಲ ಹತ್ತಿಕೊಂಡಂದ್ರೆ ಅವ್ರು ಮೂಗಿಗೆಂದ ಮಾಸ್ಕ್ ಹಾಕೋತಾರ. ಎಷ್ಟರ ಮಟ್ಟಿಗೆ ಸೂಕ್ಷ್ಮ ರೀ. ಅದಕ್ಕಾಗಿ ನೀವು ಶರಣರಾಗಲಿ, ಸಂತರಾಗಲಿ, ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ನೀವು ಯಾವುದೇ ಧರ್ಮದ ಗ್ರಂಥಗಳನ್ನು ತೆಗೆದು ನೋಡ್ರಿ, ಎಲ್ಲಿನೂ ಕೂಡ ಯಾವ ಹಿಂಸೆಯನ್ನು ಕೂಡ ಯಾವ ಧರ್ಮನೂ ಕೂಡ ಒಪ್ಪಂಗಿಲ್ಲ. ಪ್ರಾಣಿ ಹಿಂಸೆ ಯಾರು ಕೂಡ ಒಪ್ಪಂಗಿಲ್ಲ ಏನ್ರಿ. ಮನುಷ್ಯರಿಗರ ಬಿಡ್ರಿ, ಪ್ರಾಣಿ ಹಿಂಸೆನೂ ಕೂಡ ಯಾವ ಧರ್ಮ ಗ್ರಂಥಗಳು ಕೂಡ ಒಪ್ಪಂಗಿಲ್ಲ. ಯಾವ ಧರ್ಮ ಗುರುನು ಕೂಡ ಈ ಪ್ರಾಣಿ ಹಿಂಸೆ ಮಾಡಿರಿ ತಿಳ್ಕೊಂಡು ಯಾರೂ ಕೂಡ ಹೇಳಂಗಿಲ್ಲ. ಕುರಿ ಕಡ್ರಿತ್ತು ಯಾರು ಯಾವುದರ ಧರ್ಮ ಗ್ರಂಥದ ಹೇಳಿದೇನ್ರಿ? ಕೋಳಿ ಕಡ್ರಿ ಎತ್ತುಕೊಂಡದು ಯಾವುದರ ಧರ್ಮ ಗ್ರಂಥದ ಹೇಳಿದೇನು? ಇನ್ನೊಂದು ಜೀವಿಗಳನ್ನು ತಿನ್ರಿ ಎತ್ತುಕೊಂಡದು ಯಾವ ಧರ್ಮ ಗ್ರಂಥನೂ ಕೂಡ ಹೇಳಂಗಿಲ್ಲ. ಅದೇ ಮಾತನ್ನು ನಿಜಗುಣ ಶಿವಗಳನ್ನು ಹೇಳ್ತಾರೆ. 6 ಶಾಸ್ತ್ರಗಳನ್ನು ಬರೆದಿರ್ತಕ್ಕಂಥ ನಿಜಗುಣ ಶಿವಗಳು ಹೇಳ್ತಾರೆ, ದುರಿತ ಕರ್ಮವನ್ನು ಅಲ್ಲದಿರೋ ಅಂದ್ರೆ ನಿನ್ನಿಂದ ಕೆಟ್ಟದಾಗಬಾರ್ದು. ರಾವಣ ನೋಡ್ರಿ, ನೀವೆಲ್ಲರೂ ರಾವಣನನ್ನು ರಾಕ್ಷಸ ಹತ್ತುಕೊಂಡಂತೀರಿ, ರಾಮನನ್ನು ದೇವರು ಹತ್ತುಕೊಂಡ ಕರಿತೀರಿ. ಆದ್ರೆ ರಾವಣ ರಾಕ್ಷಸ ಅಲ್ಲ ಏನ್ರಿ. ಅಪ್ಪಡ ಶಿವಭಕ್ತನಾಗಿರ್ತಕ್ಕಂಥ ಯಾರು ಒತ್ತುಕೊಂಡ ಕೇಳಿದ್ರೆ ರಾವಣನಕ್ಕಿಂತ ದೊಡ್ಡ ಶಿವಭಕ್ತ ಈ ಜಗತ್ತಿನೊಳಗೆ ಯಾವನು ಕೂಡ ಹುಟ್ಟಿಲ್ಲ ಏನ್ರಿ. ಅಟ್ಟ ಅಪಾರವಾಗಿರ್ತಕ್ಕಂಥ ಶಿವಭಕ್ತ ರಾವಣ ರಾಕ್ಷಸ ಅಲ್ಲ. ಸಾಹಿತ್ಯ ಬೇರೆದವ್ರ ಕೈಯಾಗಿ ಸಿಕ್ಕು ರಾವಣ ರಾಕ್ಷಸ ಆಗ್ಯಾನ, ರಾಮ ಎಂದ ದೇವರಾಗ್ಯಾನ. ಕಲ್ಪನೆ ಇರಲಿ ನಿಮಗೆ, ರಾವಣನ ಬಲ್ಲಿಂದ ಏನು ತಾಕತ್ತಿತ್ತು ಒತ್ತುಕೊಂಡ ಕೇಳಿದ್ರೆ ಸುಮ್ಮನೆ ಒಂದೊಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಯಾವಾಗಿಂದ ರಾವಣನ ತಾಯಿ ಒಂದು ದಿವಸ ಅಂದ ಸಮುದ್ರ ದಂಡಿ ಮೇಲೆ ಅಂದ ಕೂತ್ಕೊಂಡು ಏನ್ರಿ ಉಸ್ಕಿನ ಲಿಂಗ ಮಾಡ್ತಿದ್ಲು. ಆ ಉಸ್ಕಿನ ಲಿಂಗ ಮಾಡಿ ಪೂಜೆ ಮಾಡಬೇಕನ್ನುವಂಥ ಆಸೆ ಯಾರ್ದು? ರಾವಣನ ತಾಯಿ. ಉಸ್ಕಿನ ಲಿಂಗ ಮಾಡಿಂದ ಪೂಜೆ ಮಾಡಬೇಕು. ಯಾವಾಗಿಂದ ಈ ಕಡೆ ಉಸ್ಕಿನ ಲಿಂಗ ಮಾಡೋಕ್ಕೆ ಆ ಕಡೆ ತೆರಿ ಬಂದಿಂದ ಆ ಉಸುಕಿಂದ ಕೊಚ್ಕೊಂಡು ಹೋಗಿಬಿಡೋದು, ಲಿಂಗ ಕೆಡಿಸಿಬಿಡೋದು. ಒಂದಲ್ಲ ಎರಡಲ್ಲ ಸುಮಾರು 20-25 ಸರಿ ಅಂದ ಲಿಂಗ ತಯಾರು ಮಾಡಬೇಕು. ಆ ನೀರಿನ ತೆರಿ ಬಂದಿಂದ ಕೊಚ್ಕೊಂಡಂದ ಹೋಗಬೇಕು. ಇದನ್ನು ಒಂದು ಕಡೆಗಿಂದ ದೂರ ನಿಂತ್ಕೊಂಡು ರಾವಣ ನೋಡಿ ನಗಲಕ್ಕತ್ತ. ರಾವಣ ನೋಡಿ ಅಂದ ನಗಲಿಕ್ಕತ್ತ. ನೇರವಾಗಿಂದ ತಾಯಿ ಹತ್ರ ಬಂದ ಅವ್ವ ಅಂದ, ಏನು ಮಗ ಅಂದ್ಲು, ನಿನಗೆ ಲಿಂಗ ಪೂಜೆ ಮಾಡ್ಬೇಕನ್ನಂಗಾಗಿದೆ ನಿನಗೆ ಅಂದ್ಲು. ನಿನಗೆ ಲಿಂಗ ಪೂಜೆ ಮಾಡ್ಬೇಕನ್ನಂಗೆ ಆಸೆ ಆಗೈತೆ ನನಗೆ. ಹೌದಪ್ಪ, ನನಗೆ ಈ ಈಶ್ವರ ಲಿಂಗವನ್ನು ನನಗೆ ಪೂಜೆ ಮಾಡ್ಬೇಕನ್ನತಕ್ಕಂಥ ಹಂಬಲಾಗಿದೆ. ಅವಾಗಿಂದ ರಾವಣ ಅಂತ ನೋಡ್ರಿ, ಅವನ ಬಳಿ ಎಂಥ ತಾಕತ್ತ, ಅವನ ಬಳಿ ಒಂದು ಎಂಥ ಶಕ್ತಿ ಇತ್ತು ತಗೊಂಡದೆ ಕೇಳಿದ್ರೆ ರಾವಣ ಅಂತಾನವ್ವ. ಒಬ್ಬ ತಾಯಿ, ರಾವಣನ ತಾಯಿ, ಇಂಥ ವೀರ ಧೀರನಾಗಿರ್ತಕ್ಕಂಥ ರಾವಣನ ತಾಯಿ ಉಸುಗಿನ ಲಿಂಗಮ್ಮ ಪೂಜೆ ಮಾಡ್ತಾಳೆ ತಿಳ್ಕೊಂಡಂದ್ರೆ ಇದು ರಾವಣನಿಗೆ ಅಪಮಾನ ಆಗ್ತದೆ. ನೀನು ಲಿಂಗವನ್ನೇ ಪೂಜೆ ಮಾಡ್ತೀನಿ ತಗೊಂಡು ಮಾಡ್ಬೇಕನ್ನುವಂಥ ನಿನಗೆ ಇಚ್ಛನೆ ಇತ್ತು ತಿಳ್ಕೊಂಡ್ರೆ ಯಾವ ಉಸುಗಿನ ಲಿಂಗ ಅಲ್ಲ, ಕಲ್ಲಿನ ಲಿಂಗ ಅಲ್ಲ, ಏನ್ರಿ ಮಣ್ಣಿನ ಲಿಂಗ ಅಲ್ಲ. ನಾನು ಮನಸ್ಸು ಮಾಡಿದ್ರೆ ನೀನು ಪೂಜೆನೇ ಮಾಡಬೇಕಾಗಿತ್ತು ಅಂತಂದ್ರೆ ಪರಮಾತ್ಮನ ಆತ್ಮಲಿಂಗ ತಂದು ನಿನ್ನ ಕೈಯಾಗಿ ಕೊಡ್ತೀನಿ ಅಂದ. ಪರಮಾತ್ಮನ ಆತ್ಮಲಿಂಗವನ್ನೇ ತಂದು ನಿನ್ನ ಕೈ ಒಳಗೆ ಕೊಡ್ತೀನಿ. ತಾಯಿಗೆಂದ ಖುಷಿ ಆಯಿತು, ಮಗ ಅಂಥ ಪರಮಾತ್ಮನ ಆತ್ಮಲಿಂಗವನ್ನು ತಂದು ಕೊಟ್ರ ನನ್ನಂಥ ಭಾಗ್ಯವಂತಿ ಯಾರೂ ಇಲ್ಲ ಹತ್ತಿಕೊಂಡು ತಾಯಿ ಖುಷಿ ಪಡಕತ್ತ. ಆಯಿತು, ನೀನು ಚಿಂತೆ ಮಾಡಬೇಡವ, ನಿನ್ನ ಸಲುವಾಗಿಂದ ನಾನು ಸಾಕ್ಷಾತ್ ಪರಮಾತ್ಮನ ಆತ್ಮಲಿಂಗವನ್ನೇ ತೊಗೊಂಡು ಬರ್ತೀನಿ ತಿಳ್ಕೊಂಡು ಯಾವಾಗ ರಾವಣ ಕಾಡಿಗೆಂದ ಹೋಗ್ತಾನೆ 12 ವರ್ಷದಿಂದ ಒಂಟೆಗಾಲ ಮೇಲೆ ತೊಗೊಂಡು ತಪಸ್ಸು ಮಾಡ್ದ. ಎದಕ್ಕಾಗಿ?
ತಾಯಿಗೆ ಅಂದ ಪರಮಾತ್ಮನ ಆತ್ಮಲಿಂಗವನ್ನು ತರುವ ಸಲುವಾಗಿ ಪರಮಾತ್ಮನ ಧ್ಯಾನ ಮಾಡಕತ್ತ. 8 ವರ್ಷ ಎಲ್ಲರ ವರ್ಷ ಅಲ್ಲ, 2 ವರ್ಷ ಅಲ್ಲ ಏನ್ರಿ, 12 ವರ್ಷಗಳ ಪರ್ಯಂತರವಾಗಿ ರಾವಣ ಒಂಟಗಾಲ ಮೇಲೆ ನಿಂತ್ಕೊಂಡ ತಪಸ್ಸು ಮಾಡ್ದ. ಯಾವಾಗಿಂದ ಪರಮಾತ್ಮನ ಒಲದ, ಅವಾಗಿಂದ ಪರಮಾತ್ಮ ಕೇಳ್ದ, ರಾವಣ ನಿನ್ನ ಭಕ್ತಿಗೆ ಮೆಚ್ಚಿ ನೀ ಏನು ಕೇಳ್ತಿ ಕೇಳಿದ್ದೆ ಕೊಡ್ತೀನಿ ಅಂದ. ರಾವಣ ಅಂತಾನೆ, ಇಲ್ಲ ನನ್ನ ತಾಯಿ ನಿನ್ನ ಆತ್ಮಲಿಂಗವನ್ನು ಪೂಜೆ ಮಾಡ್ಬೇಕಂತ ಏನ್ರಿ ಆಸೆ ಅಂತ ಇಟ್ಕೊಂಡಾಳೆ, ಅದಕ್ಕೆ ನಿನ್ನ ಆತ್ಮಲಿಂಗ ಬೇಕು ಒತ್ತಿಕೊಂಡಂದಾಗ ಭಗವಂತ ಭಕ್ತಿಗೆ ಮೆಚ್ಚಬೇಕು ಏನ್ರಿ. ಪರಮಾತ್ಮ ನಿಮ್ಮಲ್ಲಿರ್ತಕ್ಕಂಥ ಭಕ್ತಿ ಅಂತ ನೋಡೋದನ್ನು ಒತ್ತಿಕೊಂಡಂದ್ರೆ ಪರಮಾತ್ಮನಿಗೆ ಬೇರೆದು ಯಾವುದೂ ಬೇಕಾಗಿಲ್ಲ. ನಾದಪ್ರಿಯ ಶಿವನೆಂಬರು ನಾದಪ್ರಿಯನು ಶಿವನಲ್ಲ, ವೇದಪ್ರಿಯ ಶಿವನೆಂಬರು ವೇದಪ್ರಿಯನು ಶಿವನಲ್ಲ. ನಾದವ ಮಾಡಿದ ರಾವಣನಿಗೆ ಅರಿಯಾವಿಷ್ಯ ಹೋಯಿತು ಏನ್ರಿ, ವೇದವ ಓದಿದ ಬ್ರಹ್ಮನ ಶಿರವು ಹೋಯಿತು. ನಾದಪ್ರಿಯನವಲ್ಲ, ವೇದಪ್ರಿಯನವಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಹತ್ತಿಕೊಂಡಂಥ ಮಾತ ಹೆಂಗೆ ಬಸವಣ್ಣವರಿಂದ ಹೇಳ್ತಾರಲ್ಲ, ಪರಮಾತ್ಮ ಯಾವಾಗ ಮೆಚ್ಚುಗೋತಾನ ಹತ್ತಿಕೊಂಡಂತ ಕೇಳಿದ್ರೆ ನಾವು ಜೋರಿಗೆ ನಾದ ಮಾಡಿದ್ರೆ ಅಂದ್ರೆ ಪರಮಾತ್ಮ ಮೆಚ್ಚುಕೊಳ್ಳಂಗಿಲ್ಲ. ನಾವು ಜೋರಿಗೆ ಅಂದ್ರೆ ಚೀರ್ತಿವಿ ಹತ್ತಿಕೊಂಡ್ರೆ ಭಗವಂತ ಮೆಚ್ಚಂಗಿಲ್ಲ. ಅದಕ್ಕಾಗಿಯೇ ಸಂತ ಕಬೀರ ಇಸ್ಲಾಂ ಧರ್ಮದಿಂದ ಸಂತ ಒಂದು ಎಷ್ಟು ಕಿಮ್ಮತ್ತಿನ ಮಾತು ಹೇಳ್ತಾನೆ ರೀ. ನೋಡ್ರಿ ಕಬೀರ ಎಷ್ಟು ಚಂದ ಮಾತು ಹೇಳ್ತಾನೆ. मुल्ला होके बांग पुकारे अल्लाह तो क्या बहिरा है, मूंगी को पावा में घुंघरू बजे तो वो भी अल्लाह सुनता है, वो भी अल्लाह सुनता है. ನೋಡಮ್ಮ ಎಷ್ಟು ಚಂದ ಹೇಳ್ತಾನೆ. ಭಾಳ ಚಿರು ಅವಶ್ಯಕತೆ ಇಲ್ಲ, ಪರಮಾತ್ಮನ ಕಿವುಡದನಂತ ಮಾಡಿದೇನು ಪ್ರಶ್ನೆ ಮಾಡ್ತಾನೆ ಕಬೀರ. ಏನ್ರಿ ಪರಮಾತ್ಮನ ಕಿವುಡದನೇನು, ನಿನಗೆ ಬರೇ 2 ಕಿವಿ ಅದಾವ, ಭಗವಂತನಿಗೆ ಮೈ ತುಂಬ ಕಿವಿ ಅದಾವ, ನನಗೆ ನಿನಗೆ 2 ಕಣ್ಣದವ, ಆದ್ರೆ ಭಗವಂತನಿಗೆ ಮೈ ತುಂಬ ಕಣ್ಣದವ, ಎಲ್ಲವನ್ನು ಕೂಡ ನೋಡ್ತಾನೆ, ಪ್ರತಿಯೊಂದನ್ನು ಕೂಡ ಕೇಳ್ತಾನೆ ಏನ್ರಿ. ನೀ ಭಾಳ ಚೀರುದ್ರೊಳಗೆ ಅರ್ಥ ಇಲ್ಲ. ಮುಂದೆ ಕಬೀರ್ ಹೇಳ್ತಾನೆ, ಮೂಂಗಿ ಕೋ ಪಾವೊಮ್ಮೆ ಗುಂಗ್ರೂ ಬಜೆತೋ ಓ ಬಿ ಅಲ್ಲ ಸುಂತ ಹೆತ್ ಅಂದ್ರ ಒಂದು ಕೆಂಪು ಇರ್ವಿ ಕಾಲಾಗ ಗೆಜ್ಜಿ ಕಟ್ಟಿದ್ರ ಆ ಗೆಜ್ಜಿ ಸಪ್ಪಳನ್ನು ಕೂಡ ಭಗವಂತನಿಗೆ ಕೇಳ್ತದ ತಿಳ್ಕೊಂಡ್ರ ಭಾಳ ಚೀರುದ್ರೊಳಗೆ ಅರ್ಥ ಇಲ್ಲ. ಭಗವಂತ ಭಾಳ ಚೀರ್ತಾರದನ್ನು ಮೆಚ್ಕೊಳಂಗಿಲ್ಲ, ಕಂಡಾಪಡಿ ಪದ ಹಾಡ್ತಾರ ತಿಳ್ಕೊಂಡ್ರೆ ಮೆಚ್ಕೊಳಂಗಿಲ್ಲ. ನಾವೇನಕ್ಕೆ ಸಿಕ್ಕಾಪಡಿ ಮಂತ್ರ ಅಂತೀವಲ್ಲ, ಮಂತ್ರಕ್ಕೆ ಅಂದ್ರೆ ಭಗವಂತ ಮೆಚ್ಚಂಗಿಲ್ಲ. ಪರಮಾತ್ಮ ಮೆಚ್ಚಬೇಕಾಗಿತ್ತು ಹತ್ತಿಕೊಂಡಂದ್ರೆ ಅವನಿಗೆ ಒಂದೇ ಒಂದು ಕೊಡಬೇಕು ಏನ್ರಿ. ನಿಮಗೆ ಎಲ್ಲವನ್ನು ಕೂಡ ಕೊಟ್ಟಾನೆ. ಹೇಳಿದ ಮಣ್ಣಿನ ದಿವಸ ಇಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿದು ಸೂಸುವ ಗಾಳಿ ನಿಮ್ಮದಾನ, ಎತ್ತು ನಿಮ್ಮದಾನ, ಬಿತ್ತು ನಿಮ್ಮದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳೇ ನಂಬೆ ರಾಮನಾಥ ಹತ್ತಿಕೊಂಡಂದು ಹೆಂಗೆ ಜೇಡರ ದಾಶಿಮಾರಿ ಹೇಳ್ಯಾರೋ, ಪರಮಾತ್ಮ ನಮಗೆ ಎಲ್ಲವನ್ನು ಕೂಡ ಕೊಟ್ಟ, ಎಲ್ಲ ಕೊಟ್ಟಾನಲ್ರಿ. ಇವತ್ತಿದು ಇದು ನೋಡಾಕತ್ರಿ, ಏನು ಉಣ್ಣಾಕತ್ರಿ, ಇದು ಎಲ್ಲ ಯಾರು ಕೊಟ್ಟಾರಂದ್ರೆ ನೀವು ಎಲ್ಲ ಭಗವಂತನೇ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಪರಮಾತ್ಮ ನಿಮ್ಮಿಂದ ಏನ್ರಿ ಕೇಳೇನೇನು, ನಿಮ್ಮಿಂದ ಏನ್ರಿ ಕೇಳೇನೇನ್ರಿ. ಊರು ತುಂಬ ಏನ್ರಿ 42 ಗುಡಿ ಅವ. ಅಮಾಸಿಗೊಮ್ಮೆ ನೈವೇದ್ಯ ಒಯ್ತಿರಿಲ್ಲ, ಈ ಕಡೆ ಒಯ್ತಾರಿಲ್ಲಪ್ಪ, ಒಯ್ತಾರನ ಒಯ್ತಾರ. ಅವೇ ಇಲಿ ಕಿವಿ ಎಟ್ಟೆ ಅಂದ ಹೋಳಿಗೆ ಏನ್ರಿ, ಇಣಚಿ ಮೂಗನೆಟ್ಟೆ ಅಂದ ಕಡಬ, ಅದು ಒಯ್ದು ಹೊಸ್ತಲ ಬಾಗಿಲಿಗೆ ನಿಂತು ಜೀಟಗಾಲಕ್ಕೆ ಒಟ್ಟು ಹ್ಯಾಂಗೆ ಮಾಡ್ತಾರೆ. ಇನ್ನು ಪುಣ್ಯ ಇನ್ನು ಹಿಂಗಾರೆ ಮಾಡಿದ್ರೆ ಜರ ವಾಸನೆ ರೀ ವಾದಿತ್ತು ದೇವ್ರಿಗೆ. ಕೆಲವು ಮಂದಿ ನಮ್ಮಲ್ಲಿ ಮಠಕ್ಕೆ ಬರ್ತಾರಲ್ಲ ಏನ್ರಿ, ನಮ್ಮ ಮಠಕ್ಕೆ ಬರ್ತಾರೆ ನೋಡ್ತಿರ್ತೀನಿ, ಹಿಂಗೆ ಬಾಗಿಲಿಗೆ ನಾ ಒಬ್ಬೊಬ್ಬಗೆ ಅಂತೀನಿ, ಯಾಕೆ ನೊಣಗಿಣ ಹೊಡ್ಲಿಕ್ಕೈತಿ ಏನು ಮಾಡ ನೊಣ ಹೊಡ್ಯಾಗಿತ್ತ ಇಲ್ಲಿ ಯಾಕೆ ತಂದಿದ್ದಿ, ಅಲ್ಲೇ ನಿಮ್ಮ ಮನೆಗೆ ನೊಣ ಹೋಗವು ಏನಂದ ಕೇಳದ್ರಿ. ಇಟ್ಟು ಅಮಾಸಿಗೆ ಅಂದ ಗುಡಿಗೆ ಹೋಗ್ಕೇರಿ, ನಿತ್ಯನ ಕುಡ್ದು ಹೋಗ್ಕೇರಿ, ಹೋಗಿ ಅಂದ ಗುಡಿ ಮುಂದೆ ನಿಂತ್ಕೊಂಡು ನಾವು ಏನು ಕೇಳ್ತೀವಿ ರೀ, ಕರೆ ಸತ್ಯ ಹೇಳ್ರಿ. 8 ಜನ ಅದಿರಿ, ನೀವೆಲ್ಲರೂ ಗುಡಿಗೆ ಹೋಗೋರೇ ಇದ್ದೀರಿ, ಹೋಗಿ ಅಂದ ಗುಡಿ ಇದ್ರಿಗೆ ದೇವ್ರ ಮುಂದೆ ಕೈ ಮುಗೋದು ನೀವೇನು ಕೇಳ್ತೀರಿ, ಯಪ್ಪ ಇಡೀ ಜಗತ್ತೆಲ್ಲ ಕುಣದು ಸುಖದಾಗಿರಲಿ, ಜಗತ್ತಿನ ಜೀವಿಗಳೆಲ್ಲ ಆನಂದಾಗಿಂದ ಇರಲಿ, ಜಗತ್ತಿಗೆಲ್ಲ ಸುಖ ಅಂತಂದ ಕೊಡು ದೇವರೇ ಎತ್ತಿಕೊಂಡು ಒಬ್ಬರು ಕೇಳಿ ರಾಣಿ ಮಾಡಿ ಹೇಳ್ರಿ ನೋಡೋಣ. ಒಯ್ಯದೇ ಅವು 2 ಊದಿನ ಕಡೆ ಚಾರಣೆ, ಅದು ಅವು ಕೆಟ್ಟ ಕೌಟು ವಾಸನೆ ಏನ್ರಿ. ಒಯ್ಯದೇ ಚಾರಣದ 2 ಊದಿನ ಕಡ್ಡಿ ಹಿಂಗೆ ಅಲ್ಲೇ ಬೆಳಗೋದು, ಮತ್ತು ಅದು ಒಂದೇ ದೇವ್ರಿಗೆ ಅಲ್ಲ, 2 ಊದಿನ ಕಡ್ಡೆಗೆ 42 ಗುಡಿ ಮುಗಿಬೇಕು. ಅಲ್ಲಿ ದೀಪಕ್ಕೆ ಹಚ್ಚೋದು, ಅಲ್ಲೇ ಹಿಂಗೆ ಜಿಟ್ಗಲ್ ಕೊಟ್ಟು ಬೆಳಗೋದು, ದೇವರೇ ನನ್ನ ಗಂಡೆಗೆ ಒಳ್ಳೇದು ಮಾಡು, ನನ್ನ ಹೆಂಡತಿಗೆ ಒಳ್ಳೇದು ಮಾಡು, ಮಗ್ಗಲು ಮನೆ ಹಾಳಾಗಿ ಹೋಗಲ್ಲಕ್ಕೆ ನಮ್ಮ ಮನೆಗೆ ಒಳ್ಳೇದು ಮಾಡು. ಎಷ್ಟು ನಮ್ಮದು ಭಕ್ತಿ ದೇವ್ರ ಬಲ್ಲಿ. ಮಗ್ಗಲು ಮನೆಯವರು ಹಾಳಾಗಿ ಹೋಗಲ್ರ, ಬೇಡ್ಕೋತೀರಿಲ್ಲ ಅಲ್ರಿ, ಕೋಟಿಗಟ್ಟಲೆ ಬೇಡ್ಕೋತೀರಿ. ಭಗವಂತ ನೀವು ಬೇಡ್ಕೊಂಡಿದ್ದನ್ನು ಕೊಟ್ಟೆ ಕೊಡ್ತಾನೆ. ನಿಮ್ಮಲ್ಲಿ ಭಕ್ತಿ ಇತ್ತು, ಶ್ರದ್ಧೆ ಇತ್ತು, ನಿಷ್ಠೆ ಇತ್ತು ಹತ್ತಿಕೊಂಡ್ರೆ ನಿನ್ನ ಊದಿನ ಕಡ್ಡಿ ಬೇಕಾಗಿಲ್ಲ, ನಿನ್ನ ಎಣ್ಣೆ ಬತ್ತಿ ಬೇಕಾಗಿಲ್ಲ, ನಿನ್ನ ಯಾವುದು ಕೂಡ ಬೇಕಾಗಿಲ್ಲ. ಭಗವಂತ ಎದಕ್ಕೆ ಮೆಚ್ಕೋತಾನ ಹತ್ತಿಕೊಂಡದ ಕೇಳಿದ್ರೆ ಅವ ಬೇಡ್ತಕ್ಕಂಥದ್ದು ಒಂದೇ ಒಂದು, ನಿನ್ನ ಹೋಳಿಗೆ ಕೇಳಂಗಿಲ್ಲ, ಕರಿಗಡಬೆ ಕೇಳಂಗಿಲ್ಲ, ನಿನ್ನ ಯಾವುದು ಕೂಡ ನಿನಗೆ ಅಂತ ಕೇಳಿಲ್ಲ. ಬಂಗಾರ ಬೇಕಾಗಿಲ್ಲ, ಬೆಳ್ಳಿ ಬೇಕಾಗಿಲ್ಲ,
ಆದ್ರೆ ಅವ ಕೇಳ್ತಕ್ಕಂಥದ್ದು ಏನು ಒತ್ತಿಕೊಂಡದ ಕೇಳಿದ್ರೆ ಒಂದೇ ಒಂದನ್ನು ಕೇಳ್ತಾನ, ನಿಶ್ಚಲವಾಗಿರ್ತಕ್ಕಂಥ ಭಕ್ತಿ ಕೊಡಬೇಕು ನಾವು ಅಟ್ಟೆ, ಬೇರೆದೇನು ಕೊಡೋದು ಬೇಕಾಗಿಲ್ಲ. ಏನ್ರಿ ದೇವ್ರುಗಳು ಎಲ್ಲರೂ ಕೇಳವ್ ನೋಡ್ರಿ ನೀವು, ಈಗ ಹುಟ್ಟ್ಯಾವ ಕೇಳೋ ದೇವ್ರುಗಳು. ಏನ್ರಿ ನಿಮ್ಮ ಕಡೆ ಮೈಯಾಗ ದೇವ್ರು ಬರ್ತಾವಿಲ್ಲ ಗೊತ್ತಿಲ್ಲ, ನಮ್ಮ ಕಡೆ ಭಾಳ ಮಂದಿ ಹೇಳಿಕೆ ಹೇಳವ್ರು. ಏನ್ರಿ ನಮ್ಮಲ್ಲಿ ದೇವ್ರುಗಳು ಹೆಂಗಾಗ್ಯಾವತ್ತು ಅನ್ನೋದಕ್ಕೆ ನಿಮಗೊಂದು ಮಾತು ಹೇಳ್ತೀನಿ, ಸುಮ್ಮ ಸಂದರ್ಭ ಬಂದದ. ನಮ್ಮಲ್ಲಿ ಹೈವೇ ರೋಡ್ ಮಾಡಕತ್ತಿದ್ರು, ನಮ್ಮ ಊರಿಗೆ ಹೈವೇ ರೋಡ್ ಮಾಡ್ಲಕತ್ತಾರ. ಅದು ಕಿಲೋಮೀಟ್ರ್ ಕಲ್ಲು ಹಾಕ್ಯಾವ, ಈ ಕಿಲೋಮೀಟ್ರ್ ಗಡಿಗೆ ಹೊಡ್ಗೋ ಎಷ್ಟು ಕಿಲೋಮೀಟ್ರ್ ಮಸೂತಿ ಎಷ್ಟು ಕಿಲೋಮೀಟ್ರ್ ಅಂತ ಹಾಕಿರ್ತಾರಲ್ಲ, ಅದು ಕಲ್ಲ ಹೋಗದವ, ಬಿಳಿ ಪೇಂಟ್ ಹಚ್ಚವ, ಅದ್ರ ಮ್ಯಾಲೆ ಅಂದ ಹಿಂಗೆ ಗಡಿಗೆ ಹೊಡ್ಗೋ ಎಷ್ಟು ಕಿಲೋಮೀಟ್ರ್ ಅಂತ ಏನೂ ಬರೆದಿಲ್ಲ, ಬರೀ ವೈಟ್ ಪೇಂಟ್ ಸರ್ಕಾರದವ್ರಿಂದ ಬಿಳಿ ಪೇಂಟ್ ಹಚ್ಚಂದ ಹೋಗ್ಯಾರ. ನಮ್ಮಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ, ನಮ್ಮೂರಿಗೆ ಬಸ್ ಸ್ಟ್ಯಾಂಡ್ ಇಲ್ಲ, ರೋಡಿನ ಮ್ಯಾಗೆ ಬಿಸಿಲಾಗಿ ನಿಂದಿರ್ಬೇಕು. ಅದು ನಮ್ಮಲ್ಲಿ ಡಾಕ್ಟ್ರ್ ಗುಳಿಗೆ ಕೊಟ್ಟಂಗೆ ಮುಂಜಾನೆ ಒಂದು, ಮಧ್ಯಾಹ್ನಕ್ಕೊಂದು, ಸಂಜೆಗೊಂದು ಬಸ್ ಬರ್ತಾವೆ ನಮ್ಮಲ್ಲಿ. ಏನ್ರಿ ಮೂರೇ ಬಸ್, ಹಳ್ಳಿ ಊರ. ಪಾಪದು ಕಿಲೋಮೀಟ್ರಿಂದ ಕಲ್ಲು ಹೋಗೋದೆ ಅಂದ ಹೋಗ್ಯಾರವರು. ಒಬ್ಬ ಡ್ರಾಯಿಂಗ್ ಮಾಸ್ಟರ್ ಬಂದಾನ, ಅಂದ್ರೆ ದೇವ್ರುಗಳು ಹೆಂಗೆ ಹಾಕವ ಅನ್ನೋದಕ್ಕೆ ನಿಮಗೆ ಹೇಳ್ತೀನಿ ನಿಮಗೆ. ಪಾಪ ಒಬ್ಬ ಡ್ರಾಯಿಂಗ್ ಮಾಸ್ಟರ್ ಬಂದಾನ, ಬಸ್ಸಿನ ಕಾಯ್ಕೋತ ಆ ಕಲ್ಲಿನ ಮ್ಯಾಗೆ ಕೂತಾನ. ಬಸ್ ಸ್ಟ್ಯಾಂಡ್ ಇಲ್ಲ ಏನೂ ಇಲ್ಲ, ಅದೇ ಕಲ್ಲಿನ ಮ್ಯಾಗೆ ಅಂದ್ರೆ ಕೂತಾನ. 5 ನಿಮಿಷ ಆಯಿತು, ಅರ್ಧ ತಾಸು ಆಯಿತು, ಒಟ್ಟು ಬಸ್ಸೇ ಬರಲಿಲ್ಲ. ಆ ಕಡೆ ಈ ಕಡೆ ನೋಡ್ದ, ಇದು ಬಿಳಿ ಕಲ್ಲು ಕಾಣುತ್ತಲ್ಲ, ಅವ ಏನು ಮಾಡ್ದ, ಸುಮ್ಮ ಕೂತ್ಕೊಂಡು ಏನು ಮಾಡಲಿ, ಹೆಂಗೂ ಬಿಳಿ ಕಲ್ಲು ಅದು ತಿಳ್ಕೊಂಡೊಂದು ಕೀಸೆದಾಗ ಒಂದು ಸೀಸ್ಪೆನ್ಸ್ ಇಲ್ಲ, ಪೆನ್ ಅದು ಎಲ್ಲ ಇದ್ದು ತೊಗೊಂಡು ಸುಮ್ಮ ಕೂತು ಏನು ಮಾಡ್ಲತ್ತ, ಬಿಳಿ ಕಲ್ಲಿನ ಮ್ಯಾಗ ಡಿಸೈನ್ ಬರ್ಲಿಕ್ಕತ್ತ. ಎದ್ರದು ಒಂದು ಹೆಣ್ಣಿನ ಚಿತ್ರ ಇಳ್ಸಕತ್ತ. ನೋಡ್ರಿ ನೀವು, ಒಬ್ಬ ಕಲಾವಿದ ಒಬ್ಬ ಡ್ರಾಯಿಂಗ್ ಮಾಸ್ಟರ್ ಇದ್ನು ತಿಳ್ಕೊಂಡ್ರೆ ಅವ ಮೊದಲು ಇಳಿಸೋದೇ ಹೆಣ್ಣಿನ ಚಿತ್ರ, ಗಂಡಿಂದ ಒಂದರ ಇಳಿಸ್ಯಾನ ನೋಡ್ರಿ. ಏನ್ರಿ ಆ ಹೆಣ್ಮಗಳು ಬಗಲ ಕೊಡ ಇಟ್ಕೊಂಡಿದ್ದು, ತಲೆ ಮ್ಯಾಗ ಕೊಡ ಇಟ್ಕೊಂಡಿದ್ದು, ಅವೇ ತೆಗಿತಾವ ನೋಡ್ರಿ ನೀವು. ಅವು ಡ್ರಾಯಿಂಗ್ ಮಾಸ್ಟರ್ಗಳು ಹೆಣ್ಣಿನ ಚಿತ್ರ ತೆಗಿತಾರ. ಇವು ಪದ ಆಡವನು, ತಾಯಿ ನಿನ್ನ ಉಪಕಾರವನು. ಮತ್ತು ಪಾಪ ಅವೆಲ್ಲ ಏನು ಮಾಡ್ಯಾವ, ಒಬ್ಬರೇ ತಂದೆ ನಿನ್ನ ಉಪಕಾರವನು ಯಾವರೇ ಪದ ಆಡಿದ್ದು ಕೇಳಿರೇನು ನೀವು? ಯಾರು ಪದ ಆಡಲ್ಲ. ಏನ್ರಿ ಎಲ್ಲ ಹೆಣ್ಮಕ್ಳ ಮೇಲೆ ಹಾಡವ್ರನ್ನ ಕೂಡ ಹೆಣ್ಮಕ್ಳ ಮೇಲೆ, ಡ್ರಾಯಿಂಗ್ ಮಾಸ್ಟ್ರು ಕೂಡ ಹೆಣ್ಮಕ್ಳ ಮೇಲೆ. ಏನ್ರಿ ಹಬ್ಬ ಹುಣ್ಣು ಎಲ್ಲನೂ ಕೂಡ ಹೆಣ್ಮಕ್ಳು ಅದನ್ನು ಹೇಳಿನ ನಿಮಗೆ. ನಮ್ಗೆ ಒಂದೇ ಒಂದು ದೊಡ್ಡ ಹಬ್ಬ, ಅದೇ ದೊಡ್ಡ ಖುಷಿ ನಮ್ಗೆ 15 ದಿವಸ. ಏನ್ರಿ ಊರು ತುಂಬ ಹೊಯ್ಕೋ ತಿರುಗಾಡೋದು. ನಮ್ಗೆ ಹೋಳಿ ಹುಣ್ಣಿ ಒಂದು ಬಿಟ್ರಿ ಯಾವ್ದದೇವ? ನಮ್ಮ ಎಲ್ಲ ಚಲೋ ಬಟ್ಟೆ ಉಡೋದು ನೀವು. ನಮ್ಮ ಹಬ್ಬದಾಗ ಬಟ್ಟೆ ಸದಕ್ಕೆ ಚಲೋ ಉಡೋದು ಬರೋದಿಲ್ಲ ನಮ್ಗೆ. ಏನ್ರಿ ಲಾಸ್ಟಿಗೆ ಹಬ್ಬ ಮಾಡ್ತಿರ್ತೀವಿ ನೋಡ್ಬೇಕು ನಾವು, ಬಣ್ಣ ಹೊಡೆ ಹಬ್ಬ. ಮನ್ಯಾಗ ಇದ್ದಿದ್ದು ಹೊರಗೆ ಅಂಗಿ ಹಾಕ್ಕೊಂಡು, ಮಾರಿಗೆ ಡಾಂಬರ್ ಹೆರಿ ಹತ್ಕೊಂಡು ನೋಡ್ಬೇಕು. ಇದು ಒಂದು ಬಿಟ್ಟರೆ ಏನದು ಹೇಳ್ರಿ ನಮಗೇನಿಲ್ಲ. ಯಾರು ನಮ್ಮ ಮ್ಯಾಗ ಪದನೂ ಹಾಡಲ್ಲ. ಏನ್ರಿ ತಂದೆನೂ ಇಲ್ಲ, ಅಣ್ಣನೂ ಇಲ್ಲ, ಎಲ್ಲ ಹೆಣ್ಮಕ್ಳದೇ ಪದ. ಅವ್ನು ಡ್ರಾಯಿಂಗ್ ಮಾಸ್ತರ್ನು ಕೂಡ ಅವು ಹೆಣ್ಮಕ್ಳದೇ ಚಿತ್ರ ತೆಗಿತಾವ. ಪಾಪ ಅವ್ನು ಕುತ್ಕೊಂಡು ಏನು ಮಾಡ್ದ, ಒಂದು ಹೆಣ್ಣಿನ ಚಿತ್ರ ತೆಗೆದ ಕಲ್ಲಿನ ಮೇಲೆ. ಚಿತ್ರ ತೆಗೆದ, ಇಡೀ ಚಿತ್ರ ಮುಗಿಯೋತನ ಬಸ್ ಬತ್ತು. ಬೌದ್ರಕ್ಕೆ ಮತ್ತು ಅವ ಬಸ್ಸಿಗೆಂದ ಹೋಗ್ಬಿಟ್ಟ ಅವ ಕಲ್ಯಾಣಕ್ಕೆ. ಮರುದಿವ್ಸಂದ ಏನಾಗ್ಯದ, ಅದೇ ಕಲ್ಲಿನ ಮ್ಯಾಗ ಒಬ್ಬ ಶಿಲ್ಪಿ, ಇದೇನು ಕಲ್ಲು ಹೊಡಿತಿರ್ತಾರಲ್ಲ ಏನ್ರಿ, ಅವ ಬಂದು ಕೂತಾನ. ಅವನಿಗೆ ಬಸ್ ಬಂದಿಲ್ಲ. ಬಸ್ ಬರ್ಲಾರ್ದಕ್ಕಿಂತ ಸುಮ್ಮ ಕೂತೇನು ಹಿಂಗೆ ನೋಡೋದು, ಹೆಣ್ಣಿನ ಚಿತ್ರ ತೆಗೆದ ಸುಮ್ಮ ಕೂತೇನು ಮಾಡ್ಲತ್ತಂದು ಅವ ಹೆಂಗೆ ಚಿತ್ರ ತೆಗೆದ ಹಂಗೆ ಕಟ್ಕೋತ ಕೂತ. ಇಡೀ ಅದನ್ನು ಮೂರ್ತಿನೇ ತಯಾರಾಯ್ತದು, ಹೆಣ್ಣಿನ ಮೂರ್ತಿನೇ ತಯಾರಾಯ್ತು. ಯಾವಾಗಂದ್ರೆ ಇಟ್ಟು ತಯಾರಾಗೋದಕ್ಕಂದ್ರೆ ಬಸ್ ಬತ್ತು. ಇವ ವಾದ ಮರುದಿವ್ಸ ಮುಂಜಾನೆ ಇದಕ್ಕೆ ಹೊಂಟಾನ ಒಬ್ಬ ಗೌಡ. ಅವ ನೋಡ್ದ, ಹೇಳ್ತೇನೆ ನಮಗೆ ತಂಬಿಗೆ ಅಲ್ಲೇ ಹೋಗೋದು, ನೆಲದಾಗಿಂದು ದೇವಿ ಎದ್ದಾಳ ಅಂತ ಕೊಡೋ ಹೇಳ್ತೀನಿ. ಊರಾಗ ಹೋಗಿ ಮಂದಿಗೆಲ್ಲ ಹೇಳಿ, ಮಂದಿ ಅಂದ್ರೆ ದೇವಿ ನೆಲದಂದು ಎದ್ದಾಳ ತಿಳ್ಕೊಂಡು ಊರಾಗಂದ್ರೆ ಹೆಣ್ಮಕ್ಳು ಕುಂಬ ತಗೋರಿ, ಸಣ್ಣ ಮಕ್ಳು ಆರತಿ ತಗೋರಿ, ಬಾಜಾ ಭಜಂತ್ರಿ ಎಣ್ಣೆ ನೀವೇ ಎಲ್ಲ ತೊಗೊಂಡಂದ ಬಾಜೆ ಬಾರಿಸ್ಕೊತ ಬಂದು ಅದ್ರ ಮೇಲಂದ ಎಣ್ಣೆ ಹಾಕಿ, ದೀಪ ಹಚ್ಚಿ, ಊದಿನ ಕಡೆ ಚುಚ್ಚಿ, ಏನು ನೋಡ್ಬೇಕು ಎಲ್ಲ ಹೆಣ್ಮಕ್ಳು ನೀರಿಗೆಲ್ಲ ಹಾಕಿ, ಅದು ದೇವರೇ ತಯಾರಾಯ್ತು. ಮತ್ತು ತಾನೇ ನೆಲದಾಗ ಹುಟ್ಟ್ಯದ ಅಂದ್ಕೊಳ್ಳೋದಕ್ಕೆ ಯಾವ ಹೆಸರು ಇಡ್ಬೇಕು? ಅದಕ್ಕೆ ನೆಲದಾಗ ಹುಟ್ಟದ ನೆಲದೇವಿ ತಗೊಂಡು ಹೆಸರು ಇಟ್ಟರದಕ್ಕೆ. ಏನ್ರಿ ದಿನ ಯಾವ ಹೆಣ್ಮಕ್ಳು ಹೋಗೋ, ಊದಿನ ಕಡ್ಡಿ ಬೆಳಗವು, ಹಿಂಗೆ ಅಗದಿ ಕುಂಕುಮ ಹಚ್ಚವು, ಎಲ್ಲ ಬಸ್ನಾಗ ಹೋಗೋರು ಬರೋರು, ಚಾರಣೆ ಹೋಗಿ ಎಂಟಣೆ ಹೋಗಿ ಹೀಗೆಲ್ಲ ನಡೀತು. ನಡೆಯೋದ್ರಾಗ ಅಂದ ಊರು ಮಂದಿ ಎಲ್ಲ ತೀರ್ಮಾನ ತೊಗೊಂಡಿದ್ದಕ್ಕೆ ಪೂಜಾರಿ ಬೇಕು, ಪೂಜೆ ಮಾಡ್ಲಿಕ್ಕೆ ಬೇಕಲ್ಲ. ಒಬ್ಬ ಪೂಜಾರಿಗೆ ನೇಮಿಸೋದು ಬಳಕೆಂದ ಪೂಜಾರಿ ಮತ್ತು ಸುಮ್ಮನೆ ಪೂಜೆ ಹೆಂಗೆ ಮಾಡ್ತಾನವ? ಏನ್ರಿ ಆಕೆ ನೆಲದೇವಿ ಇವನು ಮೈಯಾಗ ಬರ್ಲಾಕತ್ತು.
ಇವನು ಮೈಯಾಗ ಬರ್ಲಾಕತ್ತಳ್ರಿ. ಅವ ಕೂದಲ ಬಿಟ್ಟ, ಮತ್ತು ಹೆಣ್ಣು ದೇವ್ರ ಪೂಜೆ ಅಂತ ಅಂದ್ಕೊಂಡು ಕೂದಲ ಬಿಟ್ಟು ಅವನು ಇಟ್ಟಾಗ ಕುಂಕುಮ ಹಚ್ಕೊಂಡು ಯಾರೇ ಭಕ್ತರು ಬರೋದ್ರಾಗ್ಯದನ ಇವ ಕೂದಲ ಮಾರಿ ಯಾಕೆ ಅವನು ಮೈಯಾಗಿ ದೇವಿ ಬರ್ಲಾಕತ್ಲು. ಯಾ ದೇವಿ? ನೆಲದೇವಿ. ಇಲ್ಲ ನೀವು ರೊಕ್ಕ ಅಂತ ಹೇಳಿಕೆ ಹೇಳೋರಿಗೆ ಕೊಡ್ತೀರಿ ಏನ್ರಿ? ಇಟ್ಟು ಪ್ರವಚನ ಹೇಳಕತ್ತೆ ಒಬ್ರಿಗೆ 10 ರೂಪಾಯಿ ಕೊಟ್ಟಿರಿ. ಯಾವಾಗವ ಮಾರಿಗೆಂದ ಕೂದಲಾಗ್ತಾನ, ಎದಕ್ಕೆ ಒಳಗೆ ನಾಚಿಕೆ ಬರ್ತಿದ್ದು ನಗ್ತಿರ್ತಾನವ. ಯಾರು ದೊಡ್ಡ ದೊಡ್ಡ ಶ್ರೀಮಂತರು ಬಂದ್ರಂದ್ರೆ ಮಾರಿ ಕೂದಲಾಕ ಲೇ ಅವು ಮುನ್ಯಾ ನತ್ತು ಕೇಳಕತ್ತಾಳ. ಏನ್ರಿ? ಆಯ್ತವ ಕುಂದ್ರಣ, ಆಮೇಲೆ ಕೊಡಕತ್ತ ಕುಂದ್ರ. ನಾ ತೋಳಕ್ಕೆ ತಯಾರಿನಿ. ನಾ ಏನು ಸಿದ್ದೇಶ್ವರ ಸ್ವಾಮಿಗಳ ಕೀಸೆ ಇರ್ಲಾರಕ್ಕೆ ಏನ್ರಿ? ಕೇಳ್ರಿ ಮಜಾ ಹೆಂಗೆ ಅನಿಸ್ತದ್ರಿ. ನತ್ತೇನು ಆ ದೇವಿ ಕೇಳ್ಯಾಳ, ಮನ್ಯಾಗ ಹೆಣ್ತಿ ಗುಮ್ಮಿರ್ತಾಳ. ನೀ ನತ್ತು ತೊಗೊಂಡಮ್ಮ, ನೀ ಯಾವಾಗ ನತ್ತು ತೊಗೊಂಡು ಬಾ ತಗೊಂಡು ಅಂದುಕೊಳ್ಳ ಇಲ್ಲಿ ಇವನಿ ಮೈಯಾಗ ದೇವಿ ಬರ್ತಾಳ. ಅವಾಗ ಎಲ್ಕಲ್ಲಿ ಸೀರೆ ಕೇಳಕತ್ತಾಳಲೇ ಅದಕ್ಕೆ ಹ್ಞೂ ಅವತ್ತಂದು ಕೊಡ್ತೀನಿ ಏನ್ರಿ? ಭಯಂಕರ ದೇವ್ರೊಳಗೆ ಅವೀಗ ಏನ್ರಿ? ಈಗ ಮೊದಲನೇಗೆ ಇಲ್ಲಿ ಎಲ್ಲರೂ ಒಂದೊಂದು ದೇವ್ರುಗಳು ಇಲ್ಲೀಗ. ಈಗ ಓಣಿಗೆ ದೇವ್ರ ಏನ್ರಿ? ನಮ್ಮಲ್ಲಿ ಒಂದು ಹುಡುಗ ತಾಯಿ ಕುಂಕುಮ ತರ್ಲಕ್ಕೆ ಕಳಿಸ್ಯಾಳ ಅಂಗಡಿಗೆ ಅಂದ್ರೆ ಕುಂಕುಮ ತರ್ಲಕ್ಕೆ ಕಳಿಸ್ಯಾಳ. ತೋಣ ಬರುವ ಹೊತ್ನಾಗ ಚೀಟ, ಅದು ಕುಂಕುಮ ಚೀಟ ಕಲ್ಲಿಗೆ ಅಂದ್ರೆ ಎಡವಿಂದ ಬಿತ್ತು. ಅದು ಕುಂಕುಮ ಚೀಟ ಹೋಗಿ ಒಂದು ಕಲ್ಲಿನ ಮೇಲೆ ಬಿತ್ತು. ಇದು ಕೈಗೆ ಏಟು ಬರ್ತದೆ, ಅಷ್ಟು ಬಳ್ಕೊಂಡು ಸೇರಂದ ಹುಡುಗ ಬತ್ತು. ಇದು ಆ ಕಡೆ ಮುಂದೆ ಹೋಗ್ಯದ, ಈ ಕಡೆ ಒಬ್ಬ ಹೆಣ್ಮಗಳು ಬಂದಾಳ. ಅದು ಕುಂಕುಮ ನೋಡಿ ಆಕೆ ಹಿಂಗೆ ನಮಸ್ಕಾರ ಮಾಡಲ್ಲ. ಆಕೆ ಮನೆಗೆ ಹೋಗಿ ಏನ್ರಿ ಊದಿನ ಕಡ್ಡಿ ತಂದು ಚುಚ್ಚಿ ಅದಕ್ಕೂ ಪೂಜೆ ಮಾಡಿ ಈಕಿನ ನೋಡಿ ಮತ್ತೋಬೇಕು, ಆಕಿನ ನೋಡಿ ಮತ್ತೋಬೇಕು. ಹಿಂಗೆ ಅದದು ಏನಾಯಿತು ದೇವ್ರ ಏನ್ರಿ? ಈಗ ಅದಕ್ಕೆ ನಮ್ಮೂರಾಗ ನಡುವ್ರಾಗ ಕೆತ್ತಾಕಿ, ಅದು ನಡುವ್ರಾಗ ಬಿದ್ದದಲ್ಲ, ಅದಕ್ಕೆ ನಡುವ್ರಾಗ ಕೆತ್ತ. ಇವೆಲ್ಲ ನನ್ನ ಕಣ್ಣಿದ್ರಿಗೆ ನಡೆದಿದ್ದೆವು. ಅದಕ್ಕೆ ನಡುವ್ರಾಗ ಕೆತ್ತ ಹೆಸರೇನು ಇಡ್ಬೇಕು? ಈಗ ಮತ್ತು ನಡುವ್ರಾಗ ಬಿದ್ದದ ಅದು ಕಲ್ಲ. ಅದು ನಡುವ್ರಾಕಿ ಸದ್ಯ ಗುಡಿ ಕಟ್ಟಾರ. ಇದು ನಮ್ಮ ಓಣಿನ ದೇವರ, ಇದು ನಮ್ಮ ದೇವರ. ಒಡ್ಡ ಪೆಟ್ಟದ ಜಾತ್ರೆಯಾಗ ಹೆಂಗೆ ಮಾಡ್ತೀರಿ? ನಿಮ್ಮಿಂದ ದೇವ್ರುಗಳು ಏನೂ ಕೇಳಂಗಿಲ್ಲ ರೀ. ದೇವ್ರ ನಿಜವಾಗಿರ್ತಕ್ಕಂಥ ಪರಮಾತ್ಮ ನಿಮ್ಮಿಂದ ಏನನ್ನು ಕೂಡ ಬಯಸಂಗಿಲ್ಲ. ಏನರ ಬಯಸ್ತಾನೇನು? ನಿಮ್ಮಿಂದ ವೇದಗಳನ್ನು ಬಯಸಂಗಿಲ್ಲ, ಆಡಂಬರ ಯಾವುದನ್ನು ಕೂಡ ಬಯಸಂಗಿಲ್ಲ. ಭಕ್ತಿ ಅನ್ನತಕ್ಕಂಥ ಏನು ಇತ್ತಲ್ಲ, ಬಸವಣ್ಣನವರ ಮಾತಿಗೆ ಅನುಗುಣವಾಗಿ ಆ ಭಗವಂತ ನಿಮ್ಮಿಂದ ಬೇಡ್ತಕ್ಕಂಥ ಒಂದೇ ಒಂದನ್ನು ಬೇಡ್ತಾನೆ. ನೀವು ವಚನ ಕೂಡ ಕೊಟ್ಟು ಬಂದಿರಿ. ನಾ ಹೇಳಿನಲ್ಲಿ ಪ್ರಾರಂಭದಾಗನೇ ನೀವು ಭಗವಂತನಿಗೆ ಮಾತು ಕೊಟ್ಟು ಬಂದಿರಿ. ಏನಂತ ಮಾತು ಕೊಟ್ಟಿರ್ತಕ್ಕಂಥ ಪರಮಾತ್ಮ ಅಪರೂಪವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಅಂತಕ್ಕಂಥ ಕೊಟ್ಟು ನನ್ನನ್ನು ಭೂಮಿ ಕಳಿಸಲಕತ್ತಿಯಲ್ಲ, ಇನ್ನಿತರ ಜೀವಿಗಳಿಂದ ಜೀವನ ಕಳೆಯಂಗಿಲ್ಲ. ಸದಾಕಾಲ ನಿನ್ನ ಧ್ಯಾನದೊಳಗಿರ್ತೀನಿ, ನಿನ್ನ ಆರಾಧನೆ ಒಳಗಿಂದ ಎದ್ದು ಪುಣ್ಯ ಅಂತಕ್ಕಂಥ ಮಾಡಿ ಪುಣ್ಯದ ಗಂಟೆ ಅಂತಕ್ಕಂಥ ಕಟ್ಕೊಂಡು ಕೊನೆಗೆ ನಿನ್ನ ಪಾದಕ್ಕೆ ಬರ್ತೀನಿ. ಇದು ಸತ್ಯ ತಿಳ್ಕೊಂಡು ನಾವೆಲ್ಲ ಪಾದ ಮುಟ್ಟಿ ಬಂದೀವಲ್ಲ. ಪಾದ ಮುಟ್ಟಿಂದ ಹಾನಿ ಮಾಡಿ ಬಂದೀವಿ. ಭೂಮಿಗೆ ಬಂದ ಬಳಿಕೆಂದ ಭಗವಂತ ಏನು ಕೇಳ್ತಾನ? ತಮ್ಮ ನೀ ಏನು ವಚನ ಕೊಟ್ಟಿದಿ ಏನ್ರಿ? ನೀ ಏನು ವಚನ ಕೊಟ್ಟಿದ್ದಿಲ್ಲ ಅದು ನನಗೆಂದ ಬೇಕು. ಯಾವುದು? ನಿನ್ನಲ್ಲಿರ್ತಕ್ಕಂಥ ಭಕ್ತಿ ಅನ್ನತಕ್ಕಂಥದ್ದು ಬೇಕು. ಭಕ್ತಿ ಒಂದಿದ್ರೆ ಸಾಕು. ಭಗವಂತ ಹೇಳ್ತಾರಲ್ಲ, ನಂಬಿ ಕರೆದೊಡೆ ಓ ಎನ್ನನೇ ಶಿವನು, ನಂಬಾರು ನೆಚ್ಚಾರು ಏನ್ರಿ? ಬರಿದೆ ಕರೆದ ಬಡು. ಯಾವಾಗ ನಾವು ನಂಬಿಕೆ ಅಂತಕ್ಕಂಥ ಇರಲಾರ್ದೇ, ದೇವ್ರ ಮೇಲೆ ವಿಶ್ವಾಸ ಅಂತಕ್ಕಂಥ ಇರಲಾರ್ದೇ, ನಾವು ಏಟು ಚೀರಾಡಿದ್ರೇನು, ಏಟು ಒದರಾಡಿದ್ರೇನು ಭಗವಂತ ನಮಗೆಂದು ಭೇಟಿ ಆಗಂಗಿಲ್ಲ. ಎಲ್ಲಿ ಭೇಟಿ ಹಾಕನ್ನ ತಗೊಂಡದೆ ಕೇಳಿದ್ರೆ ಯಾವನಲ್ಲಿ ನಂಬಿಕೆ ಅದಲ್ಲ, ಭಗವಂತನ ಮೇಲೆ ವಿಶ್ವಾಸ ಅದಲ್ಲ, ಭಕ್ತಿ ಅದಲ್ಲ, ಅವನಿಗೆ ಮಾತ್ರ ಅಂದ ಭಗವಂತ ಅಂದ ಒಪ್ಕೋತಾನ. ರಾವಣನ ಭಕ್ತಿಗೆಂದ ಒಪ್ಕೊಂಡ. 12 ವರ್ಷಗಳ ಪರಂತರವಾಗಿ ಅಂದ ತದೇಕ ಚಿತ್ತಿದಂದ ಅರಣ್ಯದ ಒಳಗೆ ಕಾಡಿನೊಳಗಿಂದ ಒಂಟಿಗಾರನ್ನ ಎತ್ಕೊಂಡ ತಪಸ್ಸು ಮಾಡಿದ ರಾವಣ, ಅವ ಮಾಡಿರ್ತಕ್ಕಂಥ ಭಕ್ತಿಗೆ ಭಗವಂತ ಮೆಚ್ಚದ. ಅವ ಏನು ಕೇಳ್ತಾನೆ ಅದನ್ನು ಕೊಡ್ತೀನಿ ಎತ್ತಿಕೊಂಡ ಮಾತು ಕೊಟ್ಟ. ಪರಮಾತ್ಮ ನನ್ನ ತಾಯಿಯ ಆಸೆಗಾಗಿ ನಿನ್ನ ಆತ್ಮಲಿಂಗ ಅಂತ ನನಗೆ ಬೇಕು ಎತ್ತಿಕೊಂಡನು. ಯಾವಾಗೆಂದ ರಾವಣ ಭಗವಂತನಿಗೆಂದ ಕೇಳದ. ನಾ ಹೇಳಿದ್ನಲ್ಲಿ ಮಗ, ಭಗವಂತ ಭಕ್ತಿಗೆಂದ ಮೆಚ್ಚಿಕೊಂಡ ಅಂತಂದ್ರೆ ನಾನು ನೀವು ಏನು ಕೇಳ್ತೀರ ಅದನ್ನು ಕೊಡ್ತಾ. ನಾವು ಮನಸ್ಸಿನಾಗಂದ ಏನು ಬೇಡ್ತೀವಿ ಅದನ್ನೆಲ್ಲ ಕೊಡ್ತಾನ. ಅಂದ್ರೆ ಕೊಡ್ತಾನಂತಂದು ಕೂಡ ಬೇಡದೇ ಬೇಡಬೇಕು ಏನ್ರಿ? ದೇವ್ರ ಬಲ್ಲಿ ಏನು ಬೇಡ್ಬೇಕು ಅದೇ ಬೇಡಬೇಕು. ನೀವು ಗತ್ರಿಗೆ ಭಾಗಮ್ಮನ ಪುರಾಣ ಕೇಳಿರ್ಬೇಕು ನೀವು ಊರಾಗ. ಯಾಕಂದ್ರೆ ವರ್ಷ 10-12 ಪುರಾಣ ನಡೀತಾವೆ ನಿಮ್ಮ ಊರಾಗ ಏನ್ರಿ? ಗತ್ತಿಗಿರಿ ಭಾಗಮ್ಮ ಪುರಾಣ ಕೇಳಿರ್ಬೇಕು. ಅದ್ರಾಗ ಒಂದು ಸನ್ನಿವೇಶ ಬರ್ತದ. ನಾ ಹೇಳಿಲ್ಲ ಇಂತನ ಭಾಗಮ್ಮನ ಪುರಾಣ ಹೇಳಿಲ್ಲ, ಆದರೂ ಅದ್ರಾಗ ಒಂದು ಘಟನೆ ಬರ್ತದೆ. ಏನು? ಹೋಗಿ ಭಾಗ್ಯವಂತೆ ಬಲಿ ಬೇಡ್ಕೊಂಡ್ಲತ್ತ ಒಬ್ಬಾಕಿ. ಅಕ್ಕ ಸಾಯ್ಲಿ, ಅಕ್ಕನ ಗಂಡಗೆ ನಾ ಮಾಡ್ಕೋಬೇಕಂತೇಳಿ ಬೇಡ್ಕೊಂಡ್ಲತ್ತ.
ಯಾಕ್ರಿ ಕೇಳಿರ್ಬೇಕು ನೀವೆಲ್ಲ. ಎಷ್ಟು ವಿಚಿತ್ರ ರೀ. ದೇವ್ರ ಬಳಿಯಿಂದ ಏನು ಬಿಡ್ಬೇಕು ಅದನ್ನೇ ಬೇಡ್ಬೇಕಲ್ರಿ. ಭಗವಂತನ ಬಳಿ ಭಕ್ತಿದಿಂದ ನಾವು ಏನು ಬೇಡ್ಬೇಕು ಅದನ್ನೇ ಬೇಡ್ಬೇಕು. ಅಕ್ಕ ಸಾಯಿಲಿ ಅಕ್ಕನ ಗಂಡಗೆ ನಾವು ಮಾಡ್ಕೋಬೇಕು ತಿಳ್ಕೊಂಡ್ರೆ ಅಂದ್ರೆ ಇನ್ನೊಬ್ರು ಸಾಯಿಲಿ ಎತ್ತಿಕೊಂಡ್ರೆ ಬೇಡ್ಕೊಳ್ತಕ್ಕಂಥದ್ದು ಇದು ಭಕ್ತಿ ಅಲ್ಲ. ಭಗವಂತನಲ್ಲಿ ನಾವು ಏನು ಕೇಳಬೇಕು ಅದನ್ನೇ ಕೇಳಬೇಕು. ಯಾವಾಗಿಂದ ರಾವಣಂದ ಪರಮಾತ್ಮ ನನ್ನ ತಾಯಿ ಆಸೆಗಾಗಿ ನಿನ್ನ ಆತ್ಮಲಿಂಗ ಬೇಕು ಒತ್ತಿಕೊಂಡಂದಾಗ ಭಗವಂತ ತನ್ನ ಆತ್ಮಲಿಂಗವನ್ನು ರಾವಣನಿಗೆ ಕೊಟ್ಟ. ರಾವಣನಿಗೆಂದ ಕೊಟ್ಟ. ಯಾವಾಗಿಂದ ಆತ್ಮಲಿಂಗ ರಾವಣನ ಕೈಯಾಗಿಂದ ಬತ್ತು ಕೈಲಾಸವೆಲ್ಲ ಶೂನ್ಯ ಆಯಿತು. ಏನ್ರಿ ಕೈಲಾಸವೆಲ್ಲವೂ ಕುಣದ ಶೂನ್ಯ ಆಯಿತು. ಯಾವಾಗಿದ್ರಿಂದ ನಾರದರಿಗೆಂದ ಗೊತ್ತಾಯಿತು ಭಗವಂತ ತನ್ನ ಆತ್ಮಲಿಂಗವನ್ನೇ ಯಾರ ಕೈಯಾಗಿಂದ ಕೊಟ್ಟನ, ರಾವಣನಿಗೆಂದ ಕೊಟ್ಟು ಕಳಿಸ್ಯಾನ. ಏನಾರ ಮಾಡಬೇಕು ಒಂದು ವೇಳೆಂದ ಆ ಆತ್ಮಲಿಂಗದ ರಾವಣ ಹತ್ರದಿಂದ ಹೋಯ್ತು ಅಂತಂದ್ರೆ ಇಡೀ ಕೈಲಾಸವೆಲ್ಲ ಶೂನ್ಯ ಆಗ್ತದೆ, ಇಡೀ ಪರಮಾತ್ಮೆಲ್ಲ ಶೂನ್ಯ ಆಗಿಬಿಡ್ತಾನ ಹತ್ತಿಕೊಳ್ಳೋನು. ಯಾವಾಗಿಂದ ಐಡಿಯಾ ಮಾಡ್ಕೊಂಡ ಗಣಪತಿಗೆಂದ ಹೇಳಿ ಏನ್ರಿ ಗಣಪತಿನ ದನಕಾಯ ಪಾರಣ ಮಾಡಿದ್ರು. ಏನ್ರಿ ಇದು ಚರಿತ್ರೆ ನಿಮ್ಗೆ ಗೊತ್ತದ ಏನ್ರಿ. ಗಣಪತಿನ ದನಕಾಯಿ ಹುಡುಗನು ಮಾಡಿದ್ರು. ಸಾಯಂಕಾಲ ಸಮಯ ರಾವಣ ಆತ್ಮಲಿಂಗವನ್ನು ತೋಣಂದ ಬರ್ಲಿಕ್ಕತ್ತನ ಮನೆಗೆ ಹೋಗ್ಬೇಕು, ನನ್ನ ತಾಯಿಗೆಂದ ಕೊಡಬೇಕು, ನನ್ನ ತಾಯಿ ಇದನ್ನು ಪೂಜೆ ಮಾಡ್ಬೇಕತ್ತನಂತ ಹಂಬರದೊಳಗೆ ಯಾವಾಗಿಂದ ಬರ್ಲಿಕ್ಕತ್ತೇನ ಸಾಯಂಕಾಲ ಆಗ್ಯದ. ಯಾವಾಗಿಂದ ರಾವಣ ತನ್ನ ಸಂಧ್ಯಾ ವಂದನ ಮಾಡ್ತಕ್ಕಂಥ ಸಮಯ ಬತ್ತು. ಅಲ್ಲೇ ಸಮುದ್ರ. ಯಾವಾಗಿಂದ ನೀವು ಗಣಪತಿಯಿಂದ ದನಕಾಯಿ ಹುಡುಗ ಕಣ್ಣಂಗಿಂದ ಕಣ್ಣಲ್ಲ ತಮ್ಮ ಬಾಯಿಲಿ. ಅವಾಗಿಂದ ರಾವಣ ಕರೆದುಕೊಂಡು ಏನಣ್ಣ ಅಂದ. ಇಲ್ಲ ಒಂದು 5 ನಿಮಿಷದಿಂದ ಈ ಆತ್ಮಲಿಂಗ ಅಂತ ತಗೊಂಡು ಹಿಡ್ಕೊ, ನಾ ಹೋಗಿಂದ ಇಲ್ಲೇ ಸಮುದ್ರದೊಳಗೆ ಸ್ನಾನ ಮಾಡಿ ಬರ್ತೀನಿ ಅಂದ. ಅವಾಗಂದ ನನಗೆ ಭಾಳ ತನ ಹಿಡ್ಕೊಳ್ಳೋದಾಗಲ್ಲ, ನಾ 5 ಎಣಿಸ್ತೀನಿ, 5 ಎಣಿಸೋದ್ರಾಗಿಂದ ಬಂದು ಎತ್ತಿಕೊಂಡಂದ್ರೆ ನಿನ್ನ ಆತ್ಮಲಿಂಗ ನಿನ್ನ ಕೈಯಾಗಿಂದ ಕೊಡ್ತೀನಿ, ಇಲ್ಲ ನಾ ಇಲ್ಲೇ ಇಟ್ಟಂದ ಹೋಗಿಬಿಡ್ತೀನಿ ಎತ್ತಿಕೊಂಡಂದ ಗಣಪತಿ. ಸುಮ್ಮನೆ ಐಡಿಯಾ. ಯಾವಾಗಿಂದ ಆಯ್ತಪ್ಪ ನಾ ಹೋಗಿಂದ ಬರ್ತೀನಿ, 5 ಎಣಿಸೋದ್ರೊಳಗಿಂದ ಬರ್ತೀನಿ ಎತ್ತಿಕೊಂಡಂದು ಯಾವಾಗಿಂದ ರಾವಣ ಆ ಕಡೆಯಿಂದ ಹೋದ. ಈ ಕಡೆ ಗಣಪತಿ ರಾವಣನಿಗೆಂದ ಮೋಸ ಮಾಡ್ದ. ಏನಂತ ಮೋಸ ಮಾಡ್ದ? 1 2 3 4 5 ಹತ್ತಿಕೊಂಡಂದು ಕೆಳಗಿಟ್ಟಂದ ಹೋಗಿಬಿಟ್ಟ. ಅವ ಎಲ್ಲಿಟ್ಟನಲ್ಲ ಇದೇ ಅವತ್ತಿನ ದಿವಸ ಆಗಿರ್ತಕ್ಕಂಥದ್ದು ಗೋಕರ್ಣ ಕೇಳ್ತದೆ. ಗೋಕರ್ಣ ಯಾವಾಗ ಹತ್ತಿಕೊಂಡದ ಕೇಳಿದ್ರೆ ರಾವಣ ಏನ್ರಿ ತಾಯಿಗಾಗಿಂದ ತಂದಿರ್ತಕ್ಕಂಥ ಭಗವಂತನಿಂದ ಪಡ್ಕೊಂಡು ಬಂದಿರ್ತಕ್ಕಂಥ ಆತ್ಮಲಿಂಗವನ್ನೇ ತಂದು ಯಾವಾಗಿಂದ ಗಣಪತಿ ಅಲ್ಲಿ ಇಟ್ಟಂದ ಹೋಗಿಬಿಟ್ಟ. ರಾವಣ ಕಣ್ಣೀರು ಹಾಕ್ಲಿಕ್ಕತ್ತ. ಆದ್ರೆ ಅದು ನೆಲಕ್ಕೆ ಮುಟ್ಟೋದು ಬಳಕ ಅಲ್ಲೇ ಸ್ಥಾಪನೆ ಆಯಿತು ಅಂದ್ರೆ ಮತ್ತೆ ಕಿತ್ಕೊಂಡು ಹೋಗಕ್ಕೆ ಬರಲ್ಲ. ಅದೇ ಕ್ಷೇತ್ರನೇ ಇವತ್ತು ಗೋಕರ್ಣ ಅಂತಕ್ಕಂಥಾಯ್ತು. ಯಾಕೆ ನಾ ಇದನ್ನು ಹೇಳಕತ್ತೀನಿ ತಗೊಂಡು ಕೇಳಿದ್ರೆ ಇಟ್ಟು ತಪಸ್ವಿ ಆಗಿರ್ತಕ್ಕಂಥ ರಾವಣ ಏನ್ರಿ ಲಂಕಾ ರಾಜ್ಯದೊಳಗೆ ಕೋಟಿ ಲಿಂಗಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ರಾವಣ ಅವ ಹೆಂಗೆ ರಾಕ್ಷಸ ಹಾಕನ್ರಿ. ಸ್ವತಃ ಭಗವಂತನನ್ನು ಬಲಿಸಿಕೊಂಡು ಪರಮಾತ್ಮನಿಂದ ವರಗಳನ್ನು ಪಡ್ಕೊಂಡು ಏನ್ರಿ ಏನೆಲ್ಲಾನು ಕೂಡ ಮಾಡಿರ್ತಕ್ಕಂಥ ರಾವಣ ಜಗತ್ತಿನೊಳಗೆ ಅವನಂತ ಶೂರ ಧೀರ್ಣ ಆಗಿರ್ತಕ್ಕಂಥವ್ರು ಯಾರು ಇದ್ದಿದ್ದಿಲ್ಲ. ಆದ್ರೆ ಒಂದೇ ಒಂದು ಮಾಡಿರ್ತಕ್ಕಂಥ ತಪ್ಪಿಗಾಗಿ ಅವ ರಾಕ್ಷಸನ ಸಿಗೋಬೇಕಾಯ್ತು. ಏನ್ರಿ ಇಟ್ಟೆಲ್ಲ ಭಕ್ತಿವಂತನಾಗಿರ್ತಕ್ಕಂಥ ರಾವಣ ಯಾವಾಗ ರಾಕ್ಷಸ ಆದವ? ಅದು ಆದ್ರೂ ಅವ ಮಾಡಿರ್ತಕ್ಕಂಥ ತಪ್ಪೇನಲ್ಲ. ಯಾಕೆ ತಪ್ಪಲ್ಲ ತಿಳ್ಕೊಂಡ ಕೇಳಿದ್ರೆ ಏನ್ರಿ ರಾವಣನ ತಂಗಿಯಾಗಿರ್ತಕ್ಕಂಥ ಶೂರ್ಪನಕ್ಕಿ ನಿಮಗೆಲ್ಲ ಗೊತ್ತದ. ಶೂರ್ಪನಕ್ಕಿ ಮೂಗ ಕೊಯ್ದಿರ್ತಾರೆ ಗೊತ್ತದ ನಿಮಗೆ ಏನ್ರಿ. ಮೂಗು ಕೊಯ್ದಿದ್ದಕ್ಕಾಗಿ ಅವಾಗಿಂದ ಬಂದಂದ ಹೇಳ್ತಾಳೆ ತಂಗಿ, ಅಣ್ಣ ನನಗೆ ಹಿಂಗೆ ಲಕ್ಷ್ಮಣದ ನನ್ನ ಮೂಗು ಕೊಯ್ದನ ಹತ್ತಿಕೊಂಡಂದಾಗ ಒಬ್ಬ ತಂಗಿಗಿಂದ ಅಪಮಾನ ಆಗ್ಯದ ಹತ್ತಿಕೊಂಡಂದ ಯಾವ ಅಣ್ಣದೇರು ಸುಮ್ಮಿರ್ತಾರೆ? ಯಾರು ಅಣ್ಣದೇರು ಸುಮ್ಮಿರ್ತಾರೆ? ಈಗ ಅದರಿಂದ ಎಷ್ಟೋ ಕೊಲೆಗಳು ನಡೆದಾವ ಅಂಥವ್ರದಿಂದೆ. ಯಾವ ಅಣ್ಣನ ಕೂಡ ತಂಗಿಗೆ ಅಂದ ಅನ್ಯಾಯ ಆಗ್ಯದ ಹತ್ತಿಕೊಂಡಂದ್ರೆ ಯಾವ ಅಣ್ಣದೇರು ಕೂಡ ಸುಮ್ಮ ಕುಂದ್ರಂಗಿಲ್ಲ. ಅದಕ್ಕೆ ಅವ ರಾವಣ ಏನು ಮಾಡ್ದ ಹತ್ತಿಕೊಂಡ ಕೇಳಿದ್ರೆ ಯಾವಾಗ ನನ್ನ ತಂಗಿದೆಂದ ಮೂಗು ಕೊಯ್ದಿಂದ ನನ್ನ ತಂಗಿಗೆಂದ ಅಪಮಾನ ಮಾಡಿರ್ತಕ್ಕಂಥ ಅವರಿಗೆ ಅಪಮಾನ ಮಾಡ್ಬೇಕು ಹತ್ತಿಕೊಂಡಂದು ಸೀತೆಯನ್ನು ತಗೊಂಡು ಹೋಗಿ ಲಂಕಾ ರಾಜ್ಯದೊಳಗಿಂದ ಇಟ್ಟು ಏನ್ರಿ ಅಶೋಕ ವನದೊಳಗಿಂದ ಇಟ್ಟಿದ್ದೇ ಒಂದು ದೊಡ್ಡ ಅಪರಾಧ. ಅದಕ್ಕೆ ರಾವಣ ಅದು ಒಂದು ಮಾಡಿರ್ತಕ್ಕಂಥ ತಪ್ಪಿಗಾಗಿ ಇವತ್ತು ರಾಕ್ಷಸನ ಸಿಗಬೇಕಾಗ್ತದೆ. ಅದಕ್ಕಾಗಿ ನಿಜಗುಣ ಶಿವಗಳಂದ್ರು ಇಂಥ ಸಾವಿರ ಉದಾಹರಣೆಗಳದಾವೆ. ನಾವೆಲ್ಲ ಬೇಕಾದಟ್ಟಂದ ಒಳ್ಳೆಯವರು ಇದ್ದೀವಿ. ಒಂದು ಸಣ್ಣ ತಪ್ಪು ನಮ್ಮದಿಂದ ನಡೀತು ಹತ್ತಿಕೊಂಡಂದ್ರೆ ನಾವು ದುಷ್ಟರಾಗ್ತೀವಿ. ಅದಕ್ಕಾಗಿ ನಿಜಗುಣ ಶಿವಗಳಂದ್ರು ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು. ನೋಡವ್ರು ಹೇಳ್ತಾರೆ ಕೆಟ್ಟದ್ದು ಮಾಡಬೇಡ. ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಮಾನವರಿಗೆ, ಜಗತ್ತಿನೊಳಗೆ ಏನು ಜೀವಿಗಳದವಲ್ಲ ಇದನ್ನೇ ಧರ್ಮ ಹತ್ತುಕೊಂಡದ ಕರೆದ್ರು ಬಸವಣ್ಣವರು. ದಯೆ ಎತ್ತುಕೊಂಡ್ರೇನು ಪ್ರೀತಿ ಏನ್ರಿ. ದಯವಿಲ್ಲದ ಧರ್ಮ ಅದಾವದಯ್ಯ, ಪ್ರೀತಿನೇ ಇರದೇ ಇರ್ತಕ್ಕಂಥ ಜಗತ್ತಿನೊಳಗಿಂದ ಧರ್ಮ ಯಾವದದ? ಬರೀ ಅಂದ ನಾವು ಗಂಡ ಹೆಂಡ್ತಿನ ಪ್ರೀತಿ ಮಾಡೋದಲ್ಲ, ನಾವು ಯಾರನ್ನ ಪ್ರೀತಿ ಮಾಡಬೇಕಾಗದ? ಸಕಲ ಜೀವಿಗಳನ್ನು ಯಾವ ಪ್ರೀತಿ ಮಾಡ್ತಾನಲ್ಲ ಅವ ನಿಜವಾಗಿರ್ತಕ್ಕಂಥ ಧರ್ಮ ಅಂತ ಅನಿಸ್ಕೊತಾನೆ ಹೊರತಾಗಿ ಎಲ್ಲರೂ ಕೂಡ ಧರ್ಮ ಅಂತ ಅನಿಸ್ಕೊಳಕ್ಕಾಗಂಗಿಲ್ಲ.
ಇದನ್ನೆಲ್ಲವನ್ನು ಕೂಡ ಕಂಡುಕೊಂಡಿರ್ತಕ್ಕಂಥ ನಿಜಗುಣ ಶಿವಗಳು ಹೇಳ್ತಾರೆ, ದುರಿತ ಕರ್ಮವನ್ನು ಅಲ್ಲದಿರೋ ಪುಣ್ಯವನ್ನೇ ಮಾಡು, ಎಷ್ಟು ಸಾಧ್ಯಕದಾಟ ಪುಣ್ಯ ಮಾಡು. ಏನ್ರಿ ನಿನ್ನ ಕೈಲೇ ಎಷ್ಟು ಸಾಧ್ಯಕದಾಟ ಪುಣ್ಯ ಮಾಡು, ಕೆಟ್ಟದ್ದು ಮಾಡಬೇಡ. ಏನ್ರಿ ಅಜರ ಪುಣ್ಯ ಅಂದ್ರೆ ಏನು? ನಾನು ನಿನ್ನೆ ಹೇಳಿದ್ನೆ ನಿಮ್ಮ ಪುಣ್ಯದ ಬಗ್ಗೆ ಹೇಳ್ತೀನಿ ತಂದು. ಪುಣ್ಯ ಅಂದ್ರೆ ಏನು ಮಾಡೋದು? ಎಲ್ಲರೇ ಯಾವುದರ ದೇವಸ್ಥಾನಕ್ಕೆ ಅಂತ ಹೋಗಿ ಬಂಗಾರ ಕಿರೀಟ ಹಾಕಿ ಬಂದ್ರೆ ಪುಣ್ಯ ಬರ್ತಂದ್ರೆ ಏನು ನೀವು? ಏನ್ರಿ ಪುಣ್ಯ ಎಲ್ಲದ? ನಾವು ಭಾಳ ಮಂದಿ ತಿಳಿ ಮೊನ್ನೆ ಒಬ್ಬ ಬಂದಿದ್ದ, ಅಜರನ 6 ಸರಿ ಕಾಸಿಗೆ ಹೋಗಿ ಬಂದಿನಿ ರೀ ಅಂದ. ಏನು ಮಾಡಿದೆ ಅಂದೆ? ಎಲ್ಲ ಪುಣ್ಯಗೂ ತೊಗೊಂಡು ಬಂದತ್ತು. ಕಾಸಿಗೆ ಹೋದ್ರೆ ಪುಣ್ಯ ಸಿಗ್ತಾನೆ ನಿನಗೆ? ಮನಸ್ಸಿನೊಳಗೆ ಹೇಸಿಕೆ ಇಟ್ಕೊಂಡು ಕಾಸಿಗೆ ಹೋದಲ್ಲಿ ಏನಾಯ್ತು, ಕೇದಾರಕ್ಕೆ ಹೋದ್ರೆ ಏನದ? ಏನ್ರಿ ಯಾವ್ರಿಗೆ ಹೋದ್ರೆ ಏನದ? ನಿನ್ನ ಮನಸ್ಸಿನೊಳಗೆ ಹೇಸಿಗೆ ಗುಣ ಇಟ್ಕೊಂಡು, ಕೆಟ್ಟ ದುರ್ಬುದ್ಧಿ ಇಟ್ಕೊಂಡು, ಇನ್ನೊಬ್ರು ಟೀಕೆ ಟಿಪ್ಪಣಿ ಮಾಡ್ತಾ ಕಳ್ಳ ಗುಣ ಅಂತಕ್ಕಂದು ಇಟ್ಕೊಂಡು ನಾವು ಏಟು ಕಾಸಿಗೆ ಹೋಗಿ ಬಂದ್ರೆ ನಮಗೆ ಪುಣ್ಯ ಬರ್ತದೇನು? ಏನು ಮಾಡಿದ್ರು ಕೂಡ ಪುಣ್ಯ ಬರಲ್ಲ. ನಾವು ಜೀವನ ಹಿಂದಿಂದ ಏನ್ರಿ ಸಾಯತ್ತನ್ನು ಕೂಡ ಗುಡಿ ಗುಂಡಾರುಗಳು ತಿರುಗದ್ರಿಂದ ಪುಣ್ಯ ಬರ್ತದತ್ತಲ್ಲ. ಎಲ್ಲಿ ಹೋಗೋದು ಬೇಕಾಗಿಲ್ಲ, ಪುಣ್ಯ ಗಳಿಸ್ಬೇಕಾಗಿತ್ತು ಅಂದ್ರೆ ನೀವೆಲ್ಲರೂ ಹೋಗೋದು ಬೇಕಾಗಿದೆ ಏನು? ಎಲ್ಲಿ ಹೋಗೋದು ಬೇಕಾಗಿಲ್ಲ. ಪುಣ್ಯ ಅಂದ್ರೆ ಏನು? ಭಾಳ ಸರಳದ ತಿಳ್ಕೊಳಕಂದ, ಭಾಳ ವಜ್ಜದ ಖರೆ. ಆದ್ರಿಂದ ತಿಳ್ಕೊಂಡ್ರಿ ಎತ್ತಿಕೊಂಡ್ರೆ ಇದು ಪುಣ್ಯದಟ್ಟೆ ಅಂದ್ರೆ ಸರಳ ಯಾವ್ದನ್ನು ಕೊಡೋದಲ್ಲ. ಹೇಳಿದ್ರಲ್ಲ ನಿಜಗುಣ ಶಿವಗಳು, ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು. ಒಂದು ಕಡೆಗೆ ಕೆಟ್ಟದ್ದು ಮಾಡಬೇಡ, ನಿನ್ನ ಕೈಲಿ ಎಷ್ಟು ಸಾಧ್ಯ ಆಕತ್ತಟ್ಟು ಪುಣ್ಯ ಮಾಡು. ಏನು ಪುಣ್ಯ ಹತ್ತಿಕೊಂಡ್ರೆ ಹಸ್ತು ಬಂದವ್ರಿಗಂತೂ ತನ್ನ ಹಾಕು. ಇಟೇ ಪುಣ್ಯ ಅಂದ್ರೆ ಏನು? ಏನ್ರಿ ಪುಣ್ಯ ಹತ್ತಿಕೊಂಡ್ರಿಂದ ಕಿಲೋಗಟ್ಟಲೆ ಅಂದ್ರೆ ಬಂಗಾರ ದಾನ ಕೊಟ್ಟರೆ ಪುಣ್ಯ ಬರ್ತತ್ತಲ್ಲ. ಏನ್ರಿ ನಾವೆಲ್ಲರಿಂದ ಹೋಗಿ ಅಂದ್ರೆ ಅಂಥ ಇಂಥ ಮಾಡ್ತೀವಿ ಹತ್ತಿಕೊಂಡ್ರೆ ಪುಣ್ಯ ಬರೋದಲ್ಲ. ನಾ ಹೇಳ್ತಕ್ಕಂಥದ್ದು ಏನು? ಸರಳವಾಗಿರ್ತಕ್ಕಂಥ ಪುಣ್ಯ. ಹಸ್ತು ಬಂದವನಿಗಂತೂ ತನ್ನ ಹಾಕ್ರಿ, ನೀರಡಿಸಿ ಬಂದವನಿಗೆ ಅಂದ ನೀರು ಕುಡಿಸ್ರಿ. ಏನ್ರಿ ಆಶ್ರಯ ಕೇಳ್ಕೊಂಡು ಬಂದವನಿಗೆ ಅಂದ ಆಶ್ರಯವನ್ನು ಕೊಡ್ರಿ. ಇವತ್ತಿಂಥ ಕಾರ್ಯಕ್ರಮದೊಳಗೆ ಇವತ್ತು ನೀವೆಲ್ಲ ಮಸೂತಿ ಜನ ನೀವು ಎಷ್ಟು ಪುಣ್ಯ ಮಾಡಕತ್ತೀರಿ ಎತ್ಕೊಂಡೆ ಕೇಳಿದ್ರೆ ಆಶ್ಚರ್ಯ ಅನ್ನಿಸ್ತದೆ ನನಗೆ. ಏನ್ರಿ ಎಷ್ಟು ಪುಣ್ಯ ಮಾಡಕತ್ತೀರಿ? ಇವತ್ತು ನೋಡ್ರಿ, ಇವತ್ತು ಸಾವಿರ ಜನರಿಗೆ ಅಂದ ಇವತ್ತು ಪ್ರಸಾದ ಕೊಡ್ಲಾಕತ್ತಾರಲ್ರಿ. ಒಬ್ಬೊಬ್ಬರೇ ಕೊಡ್ತಾರೆ, ಯಾರು ಇಬ್ಬಿಬ್ರು ಕೊಡ್ಲಾಕತ್ತಾರ. ಇದು ಏನು ಹತ್ತುಕೊಂಡು ತೋರಿಸ್ತದೆ ಹತ್ತುಕೊಂಡೆ ಕೇಳಿದ್ರೆ ಪುಣ್ಯ ಸಂಪಾದನೆ ಮಾಡೋದು. ನಿಮಗೆಲ್ಲ ತಾಯಂದ್ರಿಗೆ ಅಣ್ಣಂದ್ರಿಗೆ ಒಂದು ಮಾತು ಹೇಳ್ತೇನೆ, ನಿಮ್ಮ ಊರಿಗೆ ಒಂದು ಯೋಗದಿಂದ ಕೂಡಿ ಬಂದದ. ಅದು ಆ ಯೋಗವನ್ನು ಕೂಡಿಸಿರ್ತಕ್ಕಂಥವ್ರು ಯಾರು ಒತ್ತುಕೊಂಡ ಕೇಳಿದ್ರೆ ನಮ್ಮ ಪ್ರಭುಕುಮಾರ ಶಿವಾಚಾರ್ಯ ಅನ್ನೋದನ್ನು ನಾವು ಯಾರೂ ಕೂಡ ಮರಿಬಾರ್ದು ಪುಣ್ಯಾತ್ಮರೇ. ಏನ್ರಿ ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ, ಗಾಳಿ ನಿಮ್ಮ ಸ್ವಾಧೀನವಲ್ಲ ಅನ್ನುವಂಥ ಮಾತು ಹೆಂಗೆ ಶರಣರಂದ ಹೇಳಕತ್ತಾರಲ್ಲ. ಪ್ರಭುಕುಮಾರ ಶಿವಾಚಾರ್ಯನಂಥ ಪೂಜ್ಯರು ಭಗವಂತನ ಸ್ವರೂಪರಾಗಿರ್ತಕ್ಕಂಥವ್ರು, ಅವ್ರು ನಿಮಗೆ ಪುಣ್ಯ ಗಳಿಸ್ಕೊಳಕ್ಕೆ ಒಂದು ದಾರಿ ಮಾಡಿಕೊಟ್ಟಾರ. ಏನ್ರಿ ಪುಣ್ಯ ಗಳಿಸ್ಕೊಡ್ರಿ. ನೀವು ಯಾರು ಏನು ನೋಡ್ರಿ, ಪುಣ್ಯ ಹತ್ತಿಕೊಂಡ್ರೆ ಬರೀ ನೀವು ಊಟ ಕೊಟ್ರೆ ಪುಣ್ಯ ಬರ್ತತ್ತಲ್ಲ, ಬಂದಿಲ್ಲ ಕಸ ಹೊಡೆದ್ರೂ ಕೂಡ ಪುಣ್ಯ ಬರ್ತದೆ. ನಾ ಹೇಳಿನಿಲ್ಲ ನಿಮಗೆ, ಊಟ ಕೊಟ್ಟವ್ರಿಗೆ ಅಂದ್ರೆ ಎಷ್ಟು ಪುಣ್ಯ ಬರ್ತದ, ಅದ್ರ 2 ಪಟ್ಟು ಪುಣ್ಯ ಅಡುಗೆ ಮಾಡೋರಿಗೆ ಬರ್ತದ. ಅಡುಗೆ ಮಾಡೋರಿಗೆ ಅಂದ ಬರ್ತಕ್ಕಂಥ ಪುಣ್ಯದ 2 ಪಟ್ಟು ಪುಣ್ಯ ಯಾರಿಗೆ ಬರ್ತದ? ನೀಡವನಿಗೆ ಅಂದ ಬರ್ತದ. ಏನ್ರಿ ಆ ನೀಡವನಿಗಿಂತ 2 ಪಟ್ಟು ಪುಣ್ಯ ಯಾರಿಗೆ ಬರ್ತದ ಅಂತಕೊಂಡು ಕೇಳಿದ್ರೆ ನೀವು ಉಂಡು ಬಿಟ್ಟಿರ್ತಕ್ಕಂಥ ಗಂಗಾಳ ತೊಳಿತಾನಲ್ಲ, ಅದಕ್ಕಿಂತ ದೊಡ್ಡ ಪುಣ್ಯ ಮತ್ತೊಂದು ಯಾವುದನ್ನು ಕೊಡೋದಿಲ್ಲ. ಏನ್ರಿ ಉಂಡಿದ ಗಂಗಾಳ ತೊಳೆಯೋದು, ಬಿದ್ದಿರ್ತಕ್ಕಂಥ ಪತ್ರೊಳಗೆ ಎತ್ತದು, ಪುಣ್ಯ ಗಳಿಸ್ಕೊಳಕಂದ್ರೆ ಸಾವಿರ ದಾರಿ ಅದ. ಅದೇನಿಲ್ರಿ, ಹಿಂದೆ ರಾಮಕೃಷ್ಣ ಪರಮಹಂಸರ ಹತ್ರ ಒಬ್ಬ DC ಹೋಗಿದ್ದ. ಕಲ್ಪನೆ ಇರಲಿ ನಿಮಗೆ, ರಾಮಕೃಷ್ಣ ಪರಮಹಂಸರ ಹತ್ರ ಒಬ್ಬ DC ಎಲ್ಲ ಜನ ಹಿಂಗೆ ಪಾಳಿ ಹಚ್ಕೊಂಡು ಎಲ್ಲರೂ ಪ್ರಸಾದ ಕೊಡಕತ್ತಿದ್ರು. ಯಾರು? ರಾಮಕೃಷ್ಣ ಪರಮಹಂಸರು. ಅವಾಗಂದ DC ಪಾಳೆ ಬಂತು, ಇವನು ಹೋಗಿ ಅಂದ ಕೈ ಒಡ್ಡದ. ಅವರು ರಾಮಕೃಷ್ಣ ಪರಮಹಂಸರು ಅಂದರು, DC ಹಂಗೆಲ್ಲರಿಗೆ ಪ್ರಸಾದ ಕೊಡಕ್ಕೆ ಬರಲ್ಲ ಅಂದರು. ಹಂಗೆಲ್ಲರಿಗೆ ಪ್ರಸಾದ ಕೊಡಕ್ಕೆ ಬರಲ್ಲ ಯಾಕ್ರಿಪ್ಪ? ನಾವೇನು ತಪ್ಪು ಮಾಡೀವಿ ಅಂದ. ಇಲ್ಲಪ್ಪ, ಇಲ್ಲಿ ಯಾರು ಕಾಯಕ ಮಾಡ್ತಾರೋ ಕಾಯಕ ಮಾಡಿದವ್ರಿಗೆ ಮಾತ್ರ ಅಂದ ಪ್ರಸಾದ ಕೊಡಕ್ಕೆ ಬರ್ತದೆ, ಹೊರತಾಗಿ ಇಲ್ಲದೆ ಇದ್ರೆ ಪ್ರಸಾದ ಕೊಡಕ್ಕೆ ಬರಲ್ಲ. ಯಾವಾಗಿಂದ DC ಅಂದ, ಯಪ್ಪ ಮತ್ತು ನಮಗೂ ಕೂಡ ಒಂದು ಸೇವಾ ಕೊಡ್ರಿ, ನಾನು ಸೇವೆ ಮಾಡ್ತೇನೆ, ನನಗೊಂದು ಕೆಲಸ ಕೊಡ್ರಿ. ರಾಮಕೃಷ್ಣ ಪರಮಹಂಸರು ಅಂದರು, ನಿನ್ನಿಂದ ಆಗಂಗಿಲ್ಲ ತೋರೋ DC, ನೀ ದೊಡ್ಡ ಅಧಿಕಾರಿನಿ. ಏನ್ರಿ ನೀನು ಉಟ್ಕೊಂಡಿರ್ತಕ್ಕಂಥ ಬಟ್ಟೆ ಬರೀ ನೋಡಿದ್ರಂತ ದೊಡ್ಡ ಅಧಿಕಾರಿ ಇದೀಪ, ನಿನ್ನಿಂದ ಸೇವೆ ಮಾಡೋಕ್ಕಾಗಲ್ಲ. ಇಲ್ಲಪ್ಪ, ನನ್ನ ಗುರುವಿನ ಪ್ರಸಾದ ಬೇಕತ್ತಿಕೊಂಡ್ರೆ ನೀ ಏನು ಸೇವೆ ಹೇಳ್ತಿದ್ದೆ ಹೇಳು, ನಾ ಸೇವೆ ಮಾಡ್ತೀನಿ ಎತ್ತಿಕೊಂಡ. ಬ್ಯಾಡೋ, ನಿನ್ನ ಕೈಲಿ ಆಗಂಗಿಲ್ಲ ಎತ್ಕೊಂಡು ರಾಮಕೃಷ್ಣ ಪರಮಹಂಸರು ಅಂದರು. ಇಲ್ಲಪ್ಪ, ನೀ ಏನು ಸೇವೆ ಹೇಳ್ತಿದ್ದೆ ಹೇಳು, ನಾ ಮಾಡ್ತೀನಿ ಎತ್ತಿಕೊಂಡಂದಾಗ ಅವಾಗಂದ ರಾಮಕೃಷ್ಣ ಪರಮಹಂಸರು ಅಂದರು, DC ಅಲ್ಲೇನು ಬಾಗಿಲು ಬಲ್ಲಿ ನಳ ಕಾಣ್ತದಲ್ಲ, ಏನ್ರಿ ಅಲ್ಲಿ ನಳ ಕಾಣ್ತದಲ್ಲ, ಅಲ್ಲಿ ಹೋಗಿ ಇಬ್ಬರು ಕುಂದರಿ. ಜನ ದಾಸೋಗದಾಗಿಂದ ಊಟ ಮಾಡಿ ಬರ್ತಾರ.
ಊಟ ಮಾಡಿ ಬಂದನ್ನ ಗಂಗಾಳ ಇಡ್ತಾರಲ್ಲ, ನೀವಿಬ್ಬರು ಕೂಡ ಆ ಗಂಗಾಳ ಉಂಡಿರ್ತಕ್ಕಂಥ ಗಂಗಾಳ ತೊಳಿರಿಪ್ಪ, ನನ್ನ ಸೇವಾ ಯಾವಾಗ ನನಗೆ ಖುಷಿ ಅನ್ನಿಸ್ತದ ಅವಾಗ ಕರೆದು ನಿನ್ನ ಪ್ರಸಾದ ಕೊಡ್ತೀನಿ ಎಂದು ನೋಡ್ರಿ ರಾಮಕೃಷ್ಣ ಪರಮಹಂಸರು. ಹೋಗಿ ಅಲ್ಲಿ ನಳದ ಬತ್ತರಂದ್ರೆ ಕುಂದ್ರಿ, ಎಲ್ಲ ಜನ ಪ್ರಸಾದ ಮಾಡ್ಕೊಂಡು ಬರ್ತಾರಲ್ಲ, ಅವ್ರು ಊಟ ಮಾಡ್ಕೊಂಡು ಬಂದ ಬಳಕ ಅವ್ರು ಉಂಡಿರ್ತಕ್ಕಂಥ ಗಂಗಾಳ ತೊಳಿಯಪ್ಪ, ನನಗೆ ಖುಷಿ ಅನ್ನಿಸ್ದಾಗ ನಿನಗೆ ನಾ ಪ್ರಸಾದ ಕೊಡ್ತೀನಿ. ಆಯ್ತಪ್ಪ ತಗೊಂಡು ಹೊರಗೆ ಬಂದ ಹೆಣ್ತಿಗೆ ಅಂದ, ನಡಿ ಅಪ್ಪ ಸೇವಾ ಹೇಳ್ಯಾನ ಮಾಡು ನಡಿಯತ್ತಂದು. ಆಕೆ ಅಂದ್ಲು, ನಿನಗೇನು ತೆಲಿಗಿಲಿ ಕೆಟ್ಟದ, ಗಂಡಗೆ ಬೈಲಾಕತ್ಲಕ್ಕೆ ಡಿ ಸಿ ಇದ್ರೇನು ಯಾವ ತಹಸೀಲ್ದಾರ್ ಇದ್ರೇನು, ಹೆಣ್ತಿ ಮುಂದೆ ಏನೂ ಇಲ್ಲ ಹೇಗ್ರಿ? ಅವ ಹೊರಗೆ ಡಿ ಸಿ, ಇಲ್ಲಿ ಮನ್ಯಾಗ ಪಿ ಸಿ. ಈಗ ಅವಾಗಿನಾಗಂದ ಗಂಡ ದೇವರ ಇದು ಅತ್ತೇನು ಸಂಬಂಧ ಇಲ್ಲ, ಈಗ ಗುಮ್ಮಲಕತ್ತವ ಗಂಡದ. ನಿನ್ನೆ ಒಂದು ಓಡಾಕತ್ತಿದ್ದ, ಬಚಾವ್ ಅಲ್ಲಕತ್ತಿತ್ತು. ಅವೇ ಕ್ಯಾ ಹೋಗಯ್ಯ ಅಂದೆ, ಬೇಬಿ ಮಾರ್ರೈಜಿ ಅಲ್ಲಕತ್ತಿ. ಒಂದು ಸೌಂಡ್ ಓಡಾಕತ್ತದ, ಯಾಡಿ ತೊಡ್ಲಾಕತ್ತ. ಈಗ ಅವಾಗಿನಂಗಿಲ್ಲ. ನಾವು ಒಮ್ಮೆ ಪುರಾಣ ಪದದಲ್ಲಿ ಏನು ಮಾಡಿದ್ದೆ, ನಿಮ್ಮ ಮುತ್ತೈತರಿ ಹೆಚ್ಚಾಗಬೇಕಾಗಿತ್ತು ಅಂದ್ರೆ ಏನ್ರಿ, ನಿಮ್ಮ ಗಂಡನ ಆಯುಷ್ಯ ಹೆಚ್ಚಾಗಬೇಕಾಗಿತ್ತು ಅಂದ್ರೆ ಒಂದು ಕೆಲಸ ಮಾಡಿ ನೀವೆಲ್ಲ ತಾಯಂದರು. ಈಗಲೂ ನಾನು ನಿಮಗೆ ಹೇಳಕತ್ತೀನಿ, ಇದನ್ನು ಮಾಡಬೇಕು. ಏನು ಮಾಡೋದು ಅಂತಂದ್ರೆ ನಾ ಹೇಳಿದ್ದೆ ಪ್ರವಚನದಾಗ, ಏನಿಲ್ಲ ಗಂಡ ಊರಾಗಿದ್ನು ಅಂತಿಕೊಂಡ್ರೆ ಪ್ರತಿನಿತ್ಯ ನಾವು ಗಂಡನ ಪಾದ ಪೂಜೆ ಮಾಡ್ಕೋರಿ. ಗಂಡನ ಪಾದ ಪೂಜೆ ಮಾಡ್ಕೊಂಡು ಪ್ರತಿನಿತ್ಯನೂ ಆ ಗಂಡನ ಪಾದದಕ್ಕೆ ತೋರಿ. ಯಾರು ಎದ್ದು ಕೂಡನ ಪಾದ ಪೂಜೆ ದೂರ ಉಳಿ ಎದ್ದು ಕೂಡನ ಗಂಡಗೆ ನಮಸ್ಕಾರ ಮಾಡೋರು ಎಷ್ಟು ಮಂದಿ ರೀ? ಎಷ್ಟು ಮಂದಿ ಕರೆ ಹೇಳ್ರಿ ನೋಡೋಣ, ಎಷ್ಟು ಮಂದಿ ಹೌದಾರ? ಅದು ಎಲ್ಲಿ ಕಾಲಾಗ ಕೂತಿರ್ತದ, ನೀರು ಕೊಡ ತೊಗೊಂಡು ನೀವು ಹೊಂಟಿರ್ತೀರಿ, ಬಕ್ಕನಂಗೆ ಒದೀತಾವ. ಕಣ್ಣು ಕಾಣ್ತದ ಇಲ್ಲಿ ನಿನಗ ಆತದ, ನಿನಗೆ ಕಣ್ಣು ಕಾಣ್ತಾವ ಇಲ್ಲ ಸರದು ಕುಂದ್ರು. ಯಾರು ನಮಸ್ಕಾರ ಇಲ್ಲ ಚಮತ್ಕಾರ ಇಲ್ಲ, ಅದನ್ನು ನೀವೊಂದು ಬರಬರಿನೇ ಅದ. ಯಾಕಂದ್ರೆ ಅವ ಗಂಡನು ಹಂಗೆ ಇರ್ಬೇಕಲ್ಲ, ಹಂಗಿಂದಾಗ ದೇವ್ರಂಗಿದ್ದಾಗನೇ ಪಾದ ಪೂಜೆ ಮಾಡ್ಕೊಳಕ್ಕೆ ಬರ್ತದ. ಮತ್ತು ಅದೇ ಕುಡ್ದಂದ ನಿಷೇಧ ಬರ್ತದೆ, ಮತ್ತೆ ಏನು ಮಾಡೋದು? ಅದು ಪಾದ ಪೂಜೆ. ಅವನೇ ಪಾದಕ್ಕೆ ತೊಗೊಂಡು ಬಂದಿರ್ತಾನೆ ಮಂದಿದು ಏನ್ರಿ, ಅವನೇ ಪಾದಕ್ಕೆ ತೊಗೊಂಡು ಬಂದಿರ್ತಾನೆ, ಇನ್ನೇನು ಪಾದ ಪೂಜೆ ಮಾಡ್ಕೋತಾರೆ. ನಾ ಸುಮ್ಮನೆ ಹಿಂಗೆ ಪ್ರವಚನದಾಗ ಹೇಳಿದ್ದೆ, ನಿಮ್ಮ ಮುತ್ತೈತನಿಂದ ಹೆಚ್ಚಾಗಬೇಕಾಗಿತ್ತು ಅಂದ್ರೆ ಏನ್ರಿ, ನಿಮ್ಮ ಗಂಡನ ಆಯುಷ್ಯ ಹೆಚ್ಚಾದಾಗನೇ ಮತ್ತು ಮುತ್ತೈತನೆ ಹೆಚ್ಚಾಕದಲ್ರಿ. ಅದಕ್ಕೆ ನಿನ್ನ ಗಂಡನ ಆಯುಷ್ಯ ಹೆಚ್ಚಾಗಬೇಕು, ನಿಮ್ಮ ಮುತ್ತೈತನ ಹೆಚ್ಚಾಗಬೇಕು, ನಿಮ್ಮ ಮುತ್ತೈದಿ ಸಾವು ಸಿಗಬೇಕಾಗಿತ್ತು ಅಂತಂದ್ರೆ ನಿತ್ಯ ಅಂದ್ರೆ ಗಂಡನ ಪಾದ ಪೂಜೆ ಮಾಡ್ಕೋರಿ, ಗಂಡನ ಪಾದಕ್ಕೆ ತೋರಿ. ಅಪ್ಪಿತಪ್ಪಿ ಅಂದ ಗಂಡ ಎಲ್ಲರೂ ಊರಿಗೆ ಹೋಗ್ತಿದ್ದ, ನಾಳೆಗೆ ಹೋಗ್ತಿದ್ದಂತಂದ್ರೆ ಇವತ್ತೇ ಮಾಡ್ಕೊಂಡು ಒಂದು ಬಟ್ಟಲ್ದಾಗಿಂದ ಪಾದಕ್ಕೆ ಇಟ್ಕೋರಿ. ಮರುದಿವ್ಸ ಅವನು ಗಂಡನ ಫೋಟೋ ಪೂಜೆ ಮಾಡಿ ಅವೇನು ಪಾದಕ್ಕೆ ತೆಗೆದಿಟ್ಟಿರ್ತಿರಲ್ಲ ಅವು ಪಾದಕ್ಕೆ ತಗೋರಿ ಎಂದಿನ. ಅದ್ರಾಗ ಒಬ್ಬ ಹೆಣ್ಮಗಳು ಪಾದ ಪೂಜೆ ಮಾಡ್ಕೋರಿ ಅಂದಿದ್ದೇ ನೆನಪಿಲ್ಲಕ್ಕಿಗೆ. ಒಟ್ಟು ಅಂದ್ರೆ ಗಂಡ ಊರಾಗಿರಲಿ ಹೊರಗಾರ ಹೋಗ್ಲಿ, ಒಟ್ಟು ಗಂಡನ ಫೋಟೋ ಪೂಜೆ ಮಾಡಮ್ಮ ಅಂದ್ರೆ ಅಜ್ಜಾರ ತೆಕ್ಕೊಂಡು ಅದು ಗಂಡ ಊರಾಗಿದ್ರು ಫೋಟೋನೇ ಪೂಜೆ ಮಾಡಕ್ಕೆ, ಗಂಡ ಹೊರಗೆ ಹೋದ್ರೂ ಫೋಟೋನೇ ಪೂಜೆ ಮಾಡಕ್ಕೆ. ಎತ್ತರ ಮೇಲೆ ಫೋಟೋ ಹಾಕ್ಯಾಳ ಏನ್ರಿ, ದಿನಂದ ಸ್ಟೂಲ್ ಮೇಲೆ ನಿಂತು ಅದಕ್ಕಿದ್ರಂದ ವಿಭೂತಿ ಹಚ್ಚೋದು, ಕುಂಕುಮ ಹಚ್ಚೋದು, ಹಿಂಗೆಲ್ಲ ಮಾಡೋಕ್ಕೆ. ಅದು ಗಂಡ ಅಲ್ಲೇ ಮಗ್ರು ಸೋಪದ ಮ್ಯಾಗ ಒಂದು ಕಪ್ ಚಹಾ ಕೊಡು, ಬರೀ ಕುಡಿಲಿಕ್ಕೆ ಸಾಯಿ ಗಂಡಗೆ. ನಮಗೆ ಆ ಪೂಜೆ ಮಾಡೋದು, ಅದು ಪೂಜೆ. ಗಂಡಗೆ ಒಂದು ಕಪ್ ಚಹಾ ಕೊಡಲ್ಲ ಹೇಳ, ಹೆಂಗೆ ಮಾಡ್ತೀರ? ಅದು ಒಂದು ಕಪ್ ಚಹಾ ಕೊಡು ಅದು ಗಂಡ ಅಂತಾನವ. ಒಂದು ಕಪ್ ಚಹಾ ಕೊಡು, ಬರೀ ಕುಡ್ಲಿಕ್ಕೆ ಸಾಯಿ. ಅಲ್ಲ ನಾ ಡ್ಯೂಟಿಗೆ ಹೋಗ್ಬೇಕು, ಉಳ್ಳಾಕರೆ ಕುಡುವ ತವ ಅಂದ್ರೆ ಬರೀ ತಿನ್ನು, ನೀ ಹುಟ್ಟಿದೆ ತಿನ್ನಾಕ. ನೀನು ಒಂದು ಪೂಜೆಗೆ ಗೊತ್ತಿಲ್ಲ, ಪುರಸ್ಕಾರ ಗೊತ್ತಿಲ್ಲ, ಗಂಡಗ ಬೈಲಾಕತ್ತಾಳ. ಪೂಜೆ ಯಾರ್ದು ಮಾಡಕತ್ತಾಳ? ಅವಂದೇ ಫೋಟೋ. ಹೆಂಗೆ ಮಾಡ್ತೀರಿ? ಅವಂದೇ ಫೋಟೋ ಪೂಜೆ ಮಾಡ್ಲಕತ್ತಾಳ. ಒಂದು ದಿವ್ಸ ಏನಾಗ್ಯದ, ಅದು ಸ್ಟೂಲಿನ ಮೇಲೆ ನಿಂತು ಮಾಡ್ತಿದ್ದಲ್ಲ, ಒಂದು ದಿವ್ಸದಿಂದ ಸ್ಟೂಲ್ ಅಂದ ಒಯ್ದಾರ ಯಾರ ಮಗಲ್ ಮನ್ಯಾಗ. ಏನ್ರಿ ಇದು ಸೋಫದ ಮ್ಯಾಗ ಕೂತಿತ್ತಲ್ಲ ರೀ, ಯಾಕೆ ಬಂದೇರಿ ಬಾ ಅಲ್ಲೇ ಕೂತಲ್ಲಿ ಆಡಿಸ್ತದ ಗಂಡ. ಯಾಕೆ ಹೇಳ, ಸುಮ್ಮ ಪೇಪರ್ ಓದ್ಲಕತ್ತೀನಿ ಬಾ, ಆಮೇಲೆ ಓದಕತ್ತಿ ಬಾ ಅಂದ ಕೂಡ ಯಾಕೋ ಕರಿಲಾಕತ್ತೇಳ ಬತ್ತಿದು ನೀ ಬಗ್ಗೆ ನಿಂದ್ರು ಅಂತ ಅಂದ ಕೂಡ ಅವ ಏನು ತಿಳಿದಾನ, ಈಕೆ ಏನೋ ಕಿವ್ಯಾಗ ಏನೇ ಹೇಳಂಗೆ ಕಾಣ್ತಾಳೆ ತಿಳ್ಕೊಂಡು ಇದು ಬಗ್ಗೆ ನಿತ್ತಾಯ್ತು. ಹೇಳ್ತೀನಿ ನಿಮಗೆ ಬಗ್ಗೆ ಟಣ್ಣನ ಜಿಗದ ಅವ್ನು ಮ್ಯಾಲೆ ನಿತ್ತಾಳ. ಮ್ಯಾಲೆ ನಿಂತು ಇವ ಅಂತಾನೆ, ಯಪ್ಪೋ ಜಲ್ದಿ ಇಳಿ ಎತ್ತಿಕೊಂಡು ಇವ ಅಂತಾನೆ. ನಿಂದ್ರು ನಾವು ಪೂಜೆ ಮಾಡ್ಬೇಕು. ಹಂಗೆ ಅದಕ್ಕೆ ನೀರು ಹಚ್ತಾಳೆ, ಈ ಬುತ್ತಿ ಹಚ್ತಾಳೆ. ಇಳಿಯ ವಾಚ್ಯದ ಕೆಟ್ಟದು ದಪ್ಪ ಇದ್ದಿಲ್ಲ ಹೆಣ್ಮಗಳು, ಇಳಿಯ ತವ ಅಂತಾನೆ. ಸುಮ್ ಕುದ್ರೆ ನೀ ಪೂಜೆ ನಾಡಿ ಮಾಡ್ಬೇಕು. ನಾ ಯಪ್ಪೋ ತದ್ವಂತದ ಈಕೆ ಮ್ಯಾಲೆ ಅಂದ, ಸಾಕಿಳಿಯ ತವ ಅಂತಾನ. ತಡಿ ನಾ ಇನ್ನ ಮಂಗಳಾರತಿ ಮಾಡ್ಬೇಕು.
ಜಯ ಮಂಗಲಂ ನಿತ್ಯ ಶುಭ ಮಂಗಲ ಮತ ಅವ ಅಂದ ನೀನು ಮಂಗಳಾರತಿ ಮುಗಿದ್ರೆ ನಾನು ಪುಣ್ಯತಿಥಿ ಹಾಕದ ಹೆಂಗ್ರಿ ಈ ಹೆಣ್ಮಕ್ಳು ಹಿಂಗಾಗ್ಯಾರ. ಇಲ್ಲಿ ಡಿ ಸಿ ಹೆಣ್ತಿ ಅಂತಾಳ, ನಿನ್ನ ಬುದ್ಧಿಗಿದ್ದು ಎಲ್ಲಿಟ್ಟಿದಿ? ಅವ ಪ್ರಸಾದ ಅಂದ್ರೆ ಏನು ಕೊಡ್ತಾನ ಏನ್ರಿ? ಈ ಮಠಗಳಿಗೆ ಒಂದು ಮಾತು ಹೇಳ್ತೀನಿ ನಿಮಗೆ, ಮಠಕ್ಕೆ ಬರಬೇಕಾದ್ರೆ ಒಂದು ಮಕ್ಕಳಿದ್ದ ಮನೆಗೆ ಹೋಗ್ಬೇಕಾದ್ರೆ ಕಾಲಿಗೈಲಿ ಹಂಗೆ ಹೋಗ್ಬಾರ್ದು ಏನ್ರಿ? ಮಕ್ಕಳಿದ್ದ ಮನೆಗೆ ಒಬ್ಬ ಗುರು ಇದ್ದ ಮಠಕ್ಕೆ ಏಸ್ ಕಾಲಕ್ಕೂ ಕೊಡೋದ ಕಾಲಿಗೈಲಿ ಹೋಗ್ಬಾರ್ದು. ಏನು ತೊಗೊಂಡು ಹೋಗ್ಬೇಕ್ರಿ ಎತ್ತಿ ಕೊಡಂದ್ರೆ ಏನ್ರಿ? ಅವ್ರಿಗೇನು ರೊಕ್ಕ ಬಂಗಾರ ಬೆಳ್ಳಿ ತೊಗೊಂಡು ಹೋಗೋದಲ್ಲ. ಎಟ್ಲೀಸ್ಟ್ ನಿಮ್ಮ ಮನೆಗಂದ ಹಣ್ಣು ಹಂಪಲರ ಇದ್ವ ತರ್ತಾರೆ, ಇಲ್ಲಾಂದ್ರೆ ಹಣ್ಣು ಹಂಪಲಾಗಿಲ್ಲ ತಿಳ್ಕೊಂಡ್ರೆ ಏನ್ರಿ? ಅವ್ರಿಗೆ ತಿನ್ನಕತ್ತಲ್ಲ, ತಿಳಿತಿಲ್ರಿ? ಅವ್ರು ತಿನ್ನಕತ್ತಿಕೊಂಡಲ್ಲ, ಬರೀ ಒಂದು ಬಟ್ಟಲ್ದಾಗಿಂದ ಸಕ್ಕರೆ ಹಾಕೊಂಡು ಬಂದ್ರೆ ಸಾಕು. ಅವ್ರಿಗೆ ಒಂದು ಚಹಾ ಮಾಡ್ಕೊಂಡು ಕುಡಿಲಕ್ಕ ಅವ್ರಿಗೆ ತಿನ್ನಕತ್ತಿಕೊಂಡಲ್ಲ ನಾ ಹೇಳಕತ್ತಿದ್ದು. ಅವರು ನೀವು ತಂದಿರ್ತಕ್ಕಂಥ ಸಕ್ಕರೆಗೆ ಹಂಗೆ ಹಸ್ತ ಹಚ್ಚಿ ಕೊಟ್ಟರು ಹತ್ತಿಕೊಂಡ್ರೆ ನೀವು ತರಗಂದ ಅದು ಸಕ್ಕರೆ ಆಗಿರ್ತದ, ಆದರೆ ಯಾವಾಗಿಂದ ಗುರುವಿನ ಹಸ್ತ ಮುಡ್ತದ ಅದು ಪ್ರಸಾದ ಆಗ್ತದ ಏನ್ರಿ? ಪ್ರಸಾದ ಹಾಕದಲ್ರಿ. ಇಲ್ಲಿ ಯಾರು ನಾವು ಅಂದ್ರೆ ಇವತ್ತು ಇಲ್ಲಿ ನಡೆದಿರ್ತಕ್ಕಂಥ ಅಡಿಗೆ ನಾವು ಮನೆಗಾದ್ರೆ ಏನಂತೀವಿ? ಊಟ ತಗೊಂಡಂತೀವಿ ಅಂತೀವಿಲ್ರಿ? ನಾವೆಲ್ಲರೂ ಕೂಡ ಊಟ ತಗೊಂಡಂತೀವಿ. ಆದರೆ ಇಲ್ಲಿ ಮಾಡಿರ್ತಕ್ಕಂಥ ಅಡಿಗೆಗೆ ಏನ್ರಿ? ಇದು ಜಗದೀಶ್ವರ ಶಿವಾಚಾರ್ಯ ಓಡಾಡಿರ್ತಕ್ಕಂಥ ಪುಣ್ಯಭೂಮಿ, ಪೂಜ್ಯ ಪ್ರಭು ಏನ್ರಿ ಪ್ರಭುಕುಮಾರ್ ಶಿವಾಚಾರ್ಯ ಒಂದು ಓಡಾಡಿರ್ತಕ್ಕಂಥ ಪುಣ್ಯಭೂಮಿ. ಈ ಸ್ಥಾನದ ಒಳಗೆ ನಾವು ಯಾರೂ ಕೂಡ ಊಟ ಹತ್ತುಕೊಂಡ್ರೆ ನಾವು ಯಾರೂ ಕೂಡ ಕರೆಯಂಗಿಲ್ಲ. ಅದಕ್ಕೆ ಏನಂತ ಕರಿತೀವಿ ಹತ್ತುಕೊಂಡ್ರೆ ಅದು ಜಗದೀಶ್ವರ ಮಹಾಪ್ರಸಾದ ಹತ್ತುಕೊಂಡೇ ಕರಿತೀವಿ ಹೊರತಾಗಿ ಅದಕ್ಕೆ ಊಟ ಹತ್ತುಕೊಂಡದು ಯಾರೂ ಅನ್ನಂಗಿಲ್ಲ. ಯಾಕೆ? ಅದಕ್ಕೆ ಮಹಾತ್ಮರ ಹಸ್ತ ಮುಟ್ಟಿರ್ತದೆ. ಇನ್ನು ಮಕ್ಕಳಿದ ಮನೆಗೂ ಕೂಡ ಕಾಲೆಗೆಲ್ಲ ಹೋಗಬಾರ್ದು. ಅಪ್ಪಿ ತಪ್ಪಿ ಮಕ್ಕಳಿದ ಮನೆಗೆ ಕಾಲೆಗೆಲ್ಲ ಹೋದೆತ್ತಂದ್ರೆ ಮಮ್ಮಿ ಮಾಮ ಏನು ತಂದಿಲ್ಲತ್ತವ. ಅವಾಗ ನೀ ಕೈ ಅಂದ್ರೆ 10 ರೂಪಾಯಿ ಕೊಡ್ಲಕ್ಕೆ ಹೋದ್ರೆ ಚಂದ ಅನ್ನಿಸ್ತಾನೆ ರೀ? ಅನ್ನಿಸಂಗಿಲ್ಲ. ಮಹಾತ್ಮರು ಅವ್ರು ಏನೇ ಕೊಡಲಿ ಅದು ಪ್ರಸಾದ. ಆದರೆ ಇಲ್ಲಿ ಡಿ ಸಿ ಹೆಣಿತೆ ಅಂತಾಳ, ನೀ ಬುದ್ಧಿಗಿದ್ದು ಎಲ್ಲಿಟ್ಟಿದಿ? ನಿನಗೆ ಜ್ಞಾನಿಗೆ ನಾನು ಐತೇನಿಲ್ಲ ಅಲ್ಲ, ನಿನಗೆ ಏನು ಕಮ್ಮಿ ಮಾಡೀನಿ? ನಮ್ಮ ಮನೆಗಿಂದ ಬೇಕಾದಟ್ಟು ನಿನಗೆ ಪಗಾರ ಅದ, ನಿನಗೆ ಬೇಕು ಬೇಡದೆ ಮಾಡಿ ತಿನ್ನಿಸ್ತೀನಿ. ಆದ್ರೆ ಅವ ಸ್ವಾಮಿ ಏನು ಕೊಡ್ತಾನ? ಭಾಳ ಒಂದಿಟ್ಟು ಕಲ್ ಸಕ್ರೆ ಕೊಟ್ಟಾನು ಏನ್ರಿ, ಒಂದು ಇಟ್ಟೊಂದು ಹಣ್ಣು ಕೊಟ್ಟಾನು, ಶಿರಾ ಕೊಟ್ಟಾನು. ಅಲ್ಲ, ನೀ ನೋಡೋದ್ರಿಂದ ಡಿ ಸಿ ಇದ್ದಿದ್ದು ನಿನಗೇನು ಕಮ್ಮಿ ಆಗ್ಯದ ಅಂತ ಉದ್ಯೋಗ ಇಟ್ಕೊಂಡ ಇಂಥ ಗಂಗಳ ತೊಳೆ ಕೆಲಸ ಮಾಡ್ತೆ. ನಿಂದೇನೋ ಕರ್ಮ ಅದ, ನೀ ಮಾಡ್ತಿದ್ರೆ ಮಾಡು, ನಾ ಮಾಡಂಗಿಲ್ಲ. ಯಾಕ? ನನ್ನ ತವ್ರ ಮನೇನು ಕೂಡ ಶ್ರೀಮಂತಿಕೆ ಮನೆ ಅದ, ಇಲ್ಲಿ ನೀನು ಡಿ ಸಿ ಹೆಣ್ತಿದ್ದೀನಿ, ನಾ ಹುಟ್ಟಿ ತಗೊಂಡು ಸೀರೆ ಏನು, ನಾ ಹಾಕೊಂಡಿರ್ತಕ್ಕಂಥ ಆಭರಣಗಳೇನು, ನಾ ಇಂಥ ಕೆಲಸ ಮಾಡಂಗಿಲ್ಲ ತಿಳ್ಕೊಳ ಅವ ಅಂತನ ಹಂಗೆ ಅನ್ನೋದು ಬೇಡ. ಯಾಕಂದ್ರೆ ಅಪ್ಪ ಹೇಳ್ಯಾನ ಏನ್ರಿ? ಮಹಾತ್ಮರೇ ಅಂತ ಹೇಳ್ಯಾರ ತಿಳ್ಕೊಂಡಾಗ ಅವ್ರ ಮಾತು ಮೀರಕ್ಕೆ ಬರಂಗಿಲ್ಲ. ನಾವು ಸೇವೆ ಮಾಡೋನು, ನನ್ನ ಕೈಲಿ ಆಗಂಗಿಲ್ಲ ತಿಳ್ಕೊಳೋದು. ಯಾವಾಗಂದ ಅಂದು ಸಿಟ್ಟಿಗೆದ್ದು ಇದು ಮಾಡ್ಲಕತ್ಲು. ಅವ ಅಂದ, ನೀವು ಒಂದು ವೇಳೆಯಿಂದ ಇಲ್ಲಿ ಈ ಸೇವಾದಾಗ ನೀ ಬರಲಿಲ್ಲ ತಿಳ್ಕೊಂಡ್ರೆ ಇವತ್ತು ನಿನ್ನನ್ನು ಡೈವರ್ಸೇ ಮಾಡಿಬಿಡ್ತೀನಿ ಅಂದ. ನೀನು ಬಿಟ್ಕೊಟ್ಬಿಡ್ತೀನಿ. ಈಕೆ ಅಂದು ಡಿ ಸಿ ಹೆಣ್ತಿ ಆ ಸಾಧುನ ಕಾಲಾಗ ನಾನು ಬಿಡ್ತೀಯ ಏನ್ರಿ? ಇನ್ನೇನು ಮಾಡೋದು? ಮತ್ತು ಗಂಡನೇ ಹಿಂಗೆ ಅಂದಾಗ ಹೋಗಿ ಕೂತಳು. ಅವಳು ಅಂದ ಚಲೋ ಕಿಮ್ಮತ್ತಿನ ಸೀರೆ ಉಟ್ಕೊಂಡಿದ್ಲು. ಹಿಂಗೆ ಸೀರೆ ಏನ್ರಿ ಹಿಂಗೆ ಟೊಂಕಿಗೆ ಅಂದ ಸುತ್ತಕೊಂಡು ಅಕ್ಕಿ ಕೂತು. ಇವ ಕೋಟ್ ಗಿಟ್ಟಿ ಅಂದ ಕಳದಿಂದ ಇವನು ಅಂದ ತೋಳುಗಳು ಮ್ಯಾಲೆ ಏರಿಸಿ ಅಂದ ಕುಂತ ನಳದ ಕೆಳಗೆ ಎಲ್ಲರೂ ಬರೋರು, ಗಂಗಾಳ ಇಡೋರು. ಇವ ತೊಳೆಯವ ಹಿಂಗೆ ನೋಡವ ಅಂದ್ರೆ ಸ್ವಚ್ಛ ಆಗಿದ್ದಿಲ್ಲ ತಂದು ಹಿಂಗೆ ನೋಡವ, ಒಂದು ಕಡೆಗೆ ಅಂದ ಇಡವ. ಯಾವಾಗ ಗಂಗಾಳ ತೊಳೆಯೋದು ಹಿಂಗೆ ನೋಡವ. ನೋಡಿದ್ರೆ ಏನು ಕಾಣ್ತದ್ರಿ? ಅವನ ಮುಖನೇ ಕಾಣಬೇಕಲ್ಲ, ಅವನ ಮುಖನೇ ಕಾಣ್ತಿತ್ತು. ಯಾವಾಗಿಂದ ಗಂಗಾಳಂದ ಇಡವ ಏನ್ರಿ? ಮಧ್ಯಾಹ್ನ 12 ಗಂಟೆ ಆಯಿತು, 1 ಗಂಟೆ ಆಯಿತು, 3 ಗಂಟೆ ಆಯಿತು. ರಾಮಕೃಷ್ಣ ಪರಮಹಂಸರಿಂದ ಸಾಕು ಬಾರಪ್ಪ ಹತ್ಕೊಂಡು ಅವ್ರು ಕರೀಲಿಲ್ಲ, ಇವ ಸಾಕೆಪ್ಪ ಹತ್ಕೊಂಡು ಇವ ಬಿಡಲಿಲ್ಲ. ಇವರಿಬ್ಬರು ಅಂದ ತೊಳೆಯಂಗೆ ತೊಳಿತಿದ್ರು. ಆಶ್ಚರ್ಯ ಏನು ಹತ್ಕೊಂಡದ ಕೇಳಿದ್ರೆ ಅಲ್ಲಿ ಏನಾಗಿದೆ, ಇವ ಡಿ ಸಿ ಗಂಗಳ ತೊಳಿಲಿಕ್ಕತ್ತಾನಲ್ಲ, ಹಿಂಗೆ ತೊಳಿತಾ ಇರ್ತಕ್ಕಂಥ ಸಂದರ್ಭದೊಳಗೆ ಇವೇನು ಡಿ ಸಿ ಹುಟ್ಟಿದ್ನಲ್ಲ ಆ ಊರವ ಒಬ್ಬ SC ವ್ಯಕ್ತಿ ಬಂದು ಅವನು ಊಟ ಮಾಡಿದ ಗಂಗಳ ತಂದು ಅಲ್ಲಿಟ್ಟ. ಇಟ್ಟು ಕೂಡನ ಇವ ಮನಸ್ಸಿನಾಗಂದ ಕೆಟ್ಟದ್ದು ಬತ್ತು ನೋಡ್ರಿ ಡಿ ಸಿ. ಏನಂತಾನವ? ಏನಪ್ಪ ನಾ ಇಂಥ ದೊಡ್ಡ ಡಿ ಸಿ ಆಗಿ ಅಂದ ಇಂಥ ಒಂದು ಗಂಗಾಳ ತೊಳೆಯೋದು ಬತ್ತಲ್ಲ ಅಂದ ಮನಸ್ಸಿನಾಗ. ಯಾವಾಗಿಂದ ಮನಸ್ಸಿನೊಳಗಂದ ಇಟ್ಟಂದು ಗಂಗಾಳಂದ ತೊಳೆದು ಬಿಡಲಿಲ್ಲ. ಯಾವಾಗಿಂದ ಮನಸ್ಸಿನೊಳಗಂದ ಇಟ್ಟಂದ ಗಂಗಾಳ ಅಂತಕ್ಕಂಥ ತೊಳೆದ. ಯಾವಾಗಿಂದ ಮನಸ್ಸಿನಾಗ ಅಂದ್ಕೊಂಡು ಗಂಗಾಳ ತೊಳೆದು ಅದನ್ನು ಗಂಗಾಳ ಸ್ವಚ್ಛ ಆಗಿದಲ್ಲ ಹಿಂಗೆ ನೋಡ್ದ. ಹಿಂಗೆ ನೋಡೋದ್ರೊಳಗೆ ನಿಮಗೆ ಆಶ್ಚರ್ಯ ಹೇಳ್ತೇನೆ, ಆ ಪ್ರತಿಯೊಂದು ಗಂಗಾಳದಾಗ ಕೊಂಡು ಡಿ ಸಿ ತನ್ನ ಮಾರಿ ಕಾಣ್ತಿತ್ತಲ್ಲ, ಅವ ಏನು ಇಟ್ಟು ಹೋಗಿದ್ನಲ್ಲ ಆ ಗಂಗಾಳ ತೊಳೆದು ನೋಡೋದ್ರಾಗ ಅದರೊಳಗೆ ರಾಮಕೃಷ್ಣ ಪರಮಹಂಸರ ಮುಖ ಕಾಣಕತ್ತು ಏನ್ರಿ? ಆ ಗಂಗಾಳದೊಳಗೆ ರಾಮಕೃಷ್ಣ ಪರಮಹಂಸರ ಮುಖ ಕಾಣಕತ್ತು. ಯಾವಾಗಿಂದ ರಾಮಕೃಷ್ಣ ಪರಮಹಂಸರ ಮುಖ ಕಾಣಕತ್ತು, ರಾಮಕೃಷ್ಣ ಪರಮಹಂಸರ ಗಂಗಾಳದೊಳಗೆ ನಗಲಕತ್ತರು. ಡಿ ಸಿ ನಿನ್ನ ಕೈಲಿ ನೀಗಂಗಿಲ್ಲ, ಬ್ಯಾಡ ತಿಳ್ಕೊಂಡದು ಹೇಳಿದ್ನಲ್ಲಪ್ಪ, ಆದರೂ ಕೂಡ ಈ ಕಾಯಕ ಸೇವೆ ಮಾಡೋಕ್ಕಿಂತ ಒಪ್ಕೊಂಡು ಬಿಟ್ಟಲ್ಲೋ ತಿಳ್ಕೊಂಡಂದಾಗ
ಡಿ ಸಿ ಒಂದು ಮಾತು ಹೇಳ್ತಾರೆ ರಾಮಕೃಷ್ಣ ಪರಮಹಂಸರು, ಇದೇನು ಗಂಗಾಳನ ಅವ ಉಂಡಾನ ತಗೊಂಡು ಮನಸ್ಸನಿಗೆ ಇದು ಮಾಡ್ಕೊಂಡಿದ್ದಿಲ್ಲ, ಇಲ್ಲೇನು ಇಟ್ಟು ಗಂಗಾಳಗಳು ತೊಳೆದು ಇಟ್ಟಿದೆಯಲ್ಲ, ಇವು ಯಾವ ಗಂಗಾಳನ್ನು ಕೂಡ ಬೇರೆದವರು ಉಂಡಿದ್ದಲ್ಲ, ಪ್ರತಿಯೊಂದು ಗಂಗಾಳನ್ನು ಕೂಡ ನಾನು ಉಂಡಿಟ್ಟಿರ್ತಕ್ಕಂಥ ಗಂಗಾಳೆ ಅದಾವ ಏನ್ರಿ, ಪ್ರತಿಯೊಂದು ಗಂಗಾಳದೊಳಗೂ ಕೂಡ ನಾನೇ ಅದೀನಿ ಎತ್ತಿಕೊಂಡಂಥದ್ದನ್ನು ರಾಮಕೃಷ್ಣ ಪರಮಹಂಸರು ಅವನು ಡಿ ಸಿಗೆ ಅಂತ ಹೇಳಿದಾಗ, ಯಾವಾಗಿಂದ ಗಂಗಾಳದೊಳಗೆ ರಾಮಕೃಷ್ಣ ಪರಮಹಂಸರ ಮುಖ ಕಾಣ್ತು, ಡಿ ಸಿ ಅಂದ ಯಾವ ನೌಕರಿ ಬೇಡ ಅನ್ನೋ, ಯಾವ ನೌಕರಿ ಬೇಡ, ಯಾವುದು ಕೂಡ ಬೇಡ. ಯಾವಾಗಿಂದ ಗುರುವಿಗೆ ಏನ್ರಿ, ಯಾವಾಗಿಂದ ಗುರುವಿಗೆ ನಿತ್ಯನೂ ಕೂಡ ರಾಮಕೃಷ್ಣ ಪರಮಹಂಸರ ಸೇವಾ ಮಾಡ್ತಾ ಅವರಲ್ಲಿರ್ತಕ್ಕಂಥ ಏನ್ರಿ ಜ್ಞಾನ ಅಂತಕ್ಕಂಥ ಸಂಪಾದನೆ ಮಾಡ್ತಾ ರಾಮಕೃಷ್ಣ ಅಪ್ಪಟ ಶಿಷ್ಯನಾಗಿ ಇವತ್ತು ರಾಮಕೃಷ್ಣ ಪರಮಹಂಸರ ಗದ್ದಿಗೆ ಮಗ್ಗಲೇ ಅವನು ಕೂಡ ದೊಡ್ಡ ಗುಡಿ ಕಟ್ಟ ಏನ್ರಿ. ಒಬ್ಬ ಡಿ ಸಿ ಯಾವ ಸೇವಾದೊಳಗಿರ್ತಕ್ಕಂಥ ಪುಣ್ಯ ಮತ್ತೊಂದು ಯಾವುದರಾಗೂ ಕೂಡ ಇರಂಗಿಲ್ಲ. ನಾವೇನೋ ಊಟಕ್ಕೆ ನೀಡ್ತೀವಿ, ನಾವೇನೋ ಗಂಗಾಳ ತೆಗಿತೀವಿ, ಮನಸ್ಸಿನೊಳಗೆ ಅಂದ ಕೆಟ್ಟದನ್ನು ಇಟ್ಕೊಂಡು ನಾವು ಗಂಗಾಳ ತೆಗೆದ್ರೂ ಕೂಡ ಅದು ಫಲ ಕೊಡಂಗಿಲ್ಲ. ಒಳ್ಳೆ ಮನಸ್ಸಿನಿಂದ ಯಾರು ಉಂಡಿರ್ತಾರಲ್ಲ ಅವ್ರು ಯಾರು ಕೂಡ ಮನುಷ್ಯರು ಉಂಡಿದ್ದಲ್ಲ, ಪ್ರತಿಯೊಂದು ಗಂಗಾಳದಾಗೂ ಕೂಡ ಪರಮಾತ್ಮನೇ ಊಟ ಮಾಡ್ಯಾನಂತಂದು ಮನಸ್ಸಿನಾಗ ಇಚ್ಛಾ ತಗೊಂಡು ನಾವು ಗಂಗಾಳ ತೆಗೆದ್ರೆ ಅದಕ್ಕಿಂತ ದೊಡ್ಡ ಪುಣ್ಯ ಮತ್ತೊಂದು ಏನಿಲ್ಲ. ಯಾವ ಬಂದಿರ್ತಕ್ಕಂಥ ಭಿಕ್ಷುಕನಾಗಿ ಮನೆ ಎದುರಿಗೆ ಬಂದಿರ್ತಕ್ಕಂಥವನಿಗೆ ಮನೆ ಎದುರಿಗೆ ಬಂದಿರ್ತಾರೆ, ಅವ್ವ ನಮಗೊಂದೇಟು ರೊಟ್ಟಿ ನೀಡ್ರಿ ತಗೊಂಡು ಬಂದಿರ್ತಾರಲ್ಲ, ಅವ ಬಂದಿರ್ತಕ್ಕಂಥವನಿಗೆ ಭಿಕ್ಷುಕ ತಿಳಿಯೋದಕ್ಕಿಂತಲೂ ಕೂಡ ಪರಮಾತ್ಮ ನಮ್ಮನ್ನು ಪರೀಕ್ಷೆ ಮಾಡೋಕ್ಕೆ ಯಾವ ರೂಪದಾಗ ಬರ್ತಾನೋ ಗೊತ್ತಿಲ್ಲ. ಕಲ್ಪನೆ ಇರಲಿ ಮಗ, ಹೆಣ್ಣಾಗಿ ಬರ್ತಾನೋ, ಗಂಡಾಗಿ ಬರ್ತಾನೋ, ಭಿಕ್ಷುಕನಾಗಿ ಬರ್ತಾನೋ, ಶ್ರೀಮಂತನಾಗಿ ಬರ್ತಾನೋ ಏನ್ರಿ, ಏನು ಹುಚ್ಚನಾಗಿ ಬರ್ತಾನೋ, ಕುರುಡನಾಗಿ ಬರ್ತಾನೋ, ಕುಂಟನಾಗಿ ಬರ್ತಾನ, ಯಾರಿಗೂ ಕೂಡ ಗೊತ್ತಿಲ್ಲ. ಒಂದು ಮಾತು ಹೇಳ್ತೀನಿ, ಇವತ್ತೇನಿಲ್ಲ ಈ ಸ್ಥಾನದಾಗ ನೀವು ಪ್ರೋಚನೆ ನಡೆದದಲ್ಲ, ಇಲ್ಲೇನು ಕಾರ್ಯಕ್ರಮ ನಡೆದಲ್ಲ, ಜಗದೀಶ್ವರ ಶಿವಾಚಾರ್ಯರು ಅವ್ರ ಲಿಂಗದಾಗ ಆಗ್ಯದ 100 ವರ್ಷ ಆಯಿತು, 200 ವರ್ಷ ತಂತೀವಲ್ಲ, ಇವತ್ತಿನ ತನಕ ಕೂಡ ಜೀವಂತವಾಗ್ಯದ ಏನ್ರಿ. ಜಗದೀಶ್ವರ ಶಿವಾಚಾರ್ಯ ಇವತ್ತಿನ ತನಕ ಕೂಡ ಜೀವಂತವಾಗ್ಯದ. ಹೆಂಗೆ ಜೀವಂತ ಅಂತಂದ್ರೆ ಯಾವುದೋ ಒಂದು ರೂಪದೊಳಗೆ ಬಂದು ಅವರು ಪ್ರವಚನ ಕೇಳಕತ್ತಾರ, ಯಾವುದೋ ರೂಪದೊಳಗಿಂದ ಬಂದು ನಿಮ್ಮನ್ನೆಲ್ಲ ನೋಡಕತ್ತಾರ. ಏನು ಹೆಣ್ಣಾಗಿ ಬಂದಾರೋ, ಗಂಡಾಗಿ ಬಂದಾರೋ ಏನ್ರಿ, ಶ್ರೀಮಂತರಾಗಿ ಬಂದಾರೋ, ಬಡವರಾಗಿ ಬಂದಾರೋ ಗೊತ್ತಿಲ್ಲ ಏನ್ರಿ, ಯಾರಿಗೂ ಕೂಡ ಗೊತ್ತಿಲ್ಲಲ್ರಿ. ಭಗವಂತನಿಗೆ ರೂಪನೇ ಇಲ್ಲ. ಏನು ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮ ಯಾವುದೋ ಒಂದು ರೂಪದಾಗಿಂದ ಬಂದು ನಿಮಗಂದ ದರ್ಶನವನ್ನು ಕೊಡ್ಲಿಕ್ಕತ್ತಾನೆ, ನಾವು ಹೇಳತಕ್ಕಂಥ ಪ್ರವಚನವನ್ನು ಕೇಳಕತ್ತಾನೆ. ನೀವು ಯಾರ್ಯಾರು ಬಂದಿರಿ ಅದನ್ನೆಲ್ಲಾನು ಕೂಡ ನೋಡಕತ್ತಾನೆ. ಯಾರಲ್ಲಿ ಭಕ್ತಿ ಅದ, ಯಾರು ಡಾಂಬಿಕರದಾರ, ಯಾರು ನಿಷ್ಠಾವಂತರದಾರ, ಯಾರಿಂದ ಶುದ್ಧ ಭಾವನೆಯಿಂದ ಕೂಡಿರ್ತಕ್ಕಂಥವ್ರು ಅದರ ಅನ್ನೋದನ್ನು ಜಗದೀಶ್ವರ ಶಿವಾಚಾರ್ಯರು ನಮ್ಮನ್ನೆಲ್ಲ ನೋಡ್ಕೊತಂದ. ಹೆಂಗೆ ಅಂದ ಇಲ್ಲಿ ನೋಡ್ಕೊತಂದಾರಲ್ಲ, ನಿಮ್ಮ ಮನೆಗೆ ಬಂದಿರ್ತಕ್ಕಂಥ ಭಿಕ್ಷುಕನು ಕೂಡ ಅವ ಪರಮಾತ್ಮನೇ ಆಗಿರ್ತಾನ ಏನ್ರಿ. ಅಪ್ಪಿ ತಪ್ಪಿ ಮನೆಗೆ ಒಬ್ಬ ಭಿಕ್ಷುಕ ಬಂದ, ಅವ್ವ ನನಗೆ ನೀಡ್ರಿ ಎತ್ತಿಕೊಂಡಂದಾಗ ಕೈ ಕಾಲೆಯಲ್ಲಿ ನಡಿಯಪ್ಪ ತಂದಿ ಎತ್ತಿಕೊಂಡಂದ್ರ ಅವಂದು ಕೈ ಕಾಲೇ ಇರಲ್ಲ ನಿಮಗೆ ಕೊಡಾಗ ಏನ್ರಿ. ನಿಮಗೆ ಕೊಡಾಗ ಅವಂದು ಕೂಡ ಕೈ ಕಾಲೇ ಇಲ್ಲ, ಸೌಡಿಲ್ಲ ಏನ್ರಿ. ಯಾರೇ ಭಿಕ್ಷುಕರು ಬರಲಿ ಏನ್ರಿ, ಒಬ್ಬ ಅಂತಿಂದತ್ತ ಯಾರೇ ಭಿಕ್ಷುಕರು ಬಂದ ಅಲ್ಲ, ಭಾಳ ಕಷ್ಟ ಅದ್ರಿಯಪ್ಪ, ಭಾಳ ಬಡತನದ, ಅದಕ್ಕೆ ನಮಗೊಂದಿಟ್ಟು ಏನ್ರಿ ಕೊಡ್ರಿ ಅಂತಂದ್ರೆ, ಎಲ್ಲೋ ನಿನ್ನ ನೋಡಿದ್ರೆ 100 ರೂಪಾಯಿ ಕೊಡ್ಬೇಕು ನಂಗೆ ಆಸೆ ಆದ ನನಗೆ, ಆದ್ರೆ ನನ್ನ ಬಳಿ ಸೌಡಿಲ್ಲ ಅಂದ ಪರಮಾತ್ಮನಿಗೆ ಏನ್ರಿ, ಸೌಡಿಲ್ಲ ಅಂದ. ಮತ್ತು ನಂದು ಭಾಳ ಬಡತನದಪ್ಪ, ಒಂದು ಈಟು ಏನ್ರಿ ದಾನ ಮಾಡ್ರಿ, ಇಲ್ಲ ನಿನ್ನ ಬಡತನ ನೋಡಿದ್ರೆ ನನಗೆ 500 ರೂಪಾಯಿನೂ ಕೊಡಂಗೆ ಆದ್ರೆ ನನ್ನ ಬಳಿ ಸೌಡಿಲ್ಲ ಅಂದ. ಮುಂದೆ ಇವನಿಗೆ ಕುದಿಗೆ ಹಗ್ಗ ಹಾಕೊಂಡು ಒಯ್ಲಕತ್ನತ್ಯಮ್ಮ, ಒಯ್ಯವತ್ನಾಗಂದ ಇಲ್ಲ ದೊಡ್ಡ ಮನೆ ಕಟ್ಟೀನಿ, ಅದ್ರ ದಿನ ಶಾಂತಿ ಮಾಡಿಲ್ಲ, ನಾಳೆಗೆ ಶಾಂತಿ ಅದ ಅದೇಟು ಮಾಡಿ ಬರ್ತೀನಿ ಅಂತಂದ್ರೆ, ನೀ ಎಲ್ಲ ನಿನಗೆ ನಾಳಿನ ತನ ಅಲ್ಲ ಇನ್ನೂ 1 ವರ್ಷ ನಿನಗೆ ಇಡ್ಬೇಕಂತ ಮಾಡಿದ್ದೇನ, ಆದ್ರೆ ನನ್ನ ಬಳಿ ಸೌಡಿಲ್ಲ ಏನ್ರಿ, ನನ್ನ ಬಳಿ ಸೌಡಿಲ್ಲಲ್ಲ, ಸೌಡಿಲ್ಲ ಅವನಿಗೂ ಕೂಡ ಸೌಡಿಲ್ಲ ಅಂತಾನ. ಯಾಕೆ ಹೇಳಕತ್ತೀನಿ ಎತ್ತಿಕೊಂಡಂದ್ರೆ, ಪುಣ್ಯ ಎತ್ತಿಕೊಂಡಂದ್ರೆ ಆ ಬಂದಿರ್ತಕ್ಕಂಥ ವ್ಯಕ್ತಿಗಳನ್ನು ನಾವು ದೇವ್ರ ಸ್ವರೂಪದಾಗಿಂದ ಕಂಡಿವೆತ್ತಂದ್ರೆ ಅವ್ರು ಏಟನೇ ಅರ್ಧ ರೊಟ್ಟಿನೇ ನೀಡು, ಒಂದು ರೊಟ್ಟಿನೇ ನೀಡು ಏನ್ರಿ. ಒಬ್ಬರು ಮಹಾತ್ಮರು ಬರ್ತಾರೆ ಎತ್ತಿಕೊಂಡಂದ್ರೆ ಏನ್ರಿ, ಒಬ್ಬರು ಮಹಾತ್ಮರು ಬಂದಿರ್ತಾರೆ ಎತ್ತಿಕೊಂಡಂದ್ರೆ ಒಂದು ಮಾತು ಹೇಳ್ತೀನಿ ನಿಮಗೆ, ಇಂದು ಆದ ಮುಂದೂ ಆದ, ಕಲ್ಪನೆ ಇರಲಿ ನಿಮಗೆ, ಇಂದು ಆದ ಮುಂದೂ ಆದ. ಒಂದು ಕೆಲವು ಮಾತುಗಳು ಹೇಳ್ತೀನಿ ನಿಮಗೆ, ಯಾವ್ದು ಬೇಕು ಅದನ್ನು ಆರಿಸ್ಕೋರಿ ನೀವು. ಇಂದು ಆದ ಮುಂದೂ ಆದ, ಇಂದಾದ ಮುಂದಿಲ್ಲ ಏನ್ರಿ, ಇಂದು ಆದ ಮುಂದೂ ಆದ, ಇಂದಾದ ಮುಂದಿಲ್ಲ, ಇನ್ನು ಇಂದಿಲ್ಲ ಮುಂದಾದ, ಇವತ್ತಿಲ್ಲ ಮುಂದಾದ, ಇನ್ನು ಇನ್ನೊಂದಾದ ಇಂದೂ ಇಲ್ಲ ಮುಂದೂ ಇಲ್ಲ. ಈ ಒಟ್ಟು 4 ಮಾತಾವ ನೋಡ್ರಿ. ಏನು ಹೊತ್ತುಕೊಂಡಂದು ಕೇಳಿದ್ರೆ ಕಲ್ಪನೆ ಇರಲಿ ಮಗ, ಇಂದೂ ಆದ ಮುಂದೂ ಆದ ತನ್ನಕ್ಕೆ ಒಂದು ಮಾತು ಹೇಳ್ತೀನಿ ನಿಮಗೆ. ದೊಡ್ಡ ಶ್ರೀಮಂತ, ಭಾಳ ದೊಡ್ಡ ಕರೋಡಪತಿ ಇರ್ತಾನೆ, ಅಂಥವ್ನ ಮನೆಗೆ ಅಂದ್ರೆ ಭಿಕ್ಷುಕ ಬಂದಿರ್ತಾನೆ. ಬೇಡ ಒಬ್ಬರು ಸ್ವಾಮಿಗಳು ಏನ್ರಿ ಪ್ರಭುಕುಮಾರ್ ಶಿವಾಚಾರ್ಯ ಅಂತ ಮಹಾತ್ಮರದ ಮನೆಗೆ ಬಂದಿರ್ತಾರೆ.
ಯಾವಾಗಿಂದ ಊರಾಗಿಂದ ದೊಡ್ಡ ಕಾರ್ಯಕ್ರಮ ಇಟ್ಟೆಲ್ಲ ಪುರಾಣ ಪ್ರವಚನ ಎಲ್ಲ ಕಡೆ ಕೂಡ ದೊಡ್ಡ ದೊಡ್ಡ ಜಗತ್ತುಗಳು ಬರ್ಲಕತ್ತಾರ. ಅದಕ್ಕೆ ಅವನ ಮನೆಗಿಂದ ದೊಡ್ಡ ಶ್ರೀಮಂತನ ಮನೆಗಿಂದ ಮಹಾತ್ಮನದ ಹೋದ್ರು ಒತ್ತಿಕೊಂಡ್ರ ಯಪ್ಪ ಏನಿದು ಮಹಾತ್ಮರು ತಾವು ಬಂದಿರಿ ಬರ್ರಿಯಪ್ಪ ಬರ್ರಿ ಎತ್ತಿಕೊಂಡ್ ಒಳಗಿಂದ ಕರೆದು ಏನ್ರಿ ಹೆಂಗೇನು ಬಂದಿರಪ್ಪ ಅಂತಂದಾಗ ಇಲ್ಲಪ್ಪ ಮತ್ತು ದೊಡ್ಡ ಕಾರ್ಯಕ್ರಮ ಮಾಡಕತ್ತೀವಿ ಮತ್ತು ನೀ ಏನಾರ ಬಂದಿಟ್ಟು ನಿನ್ನ ಸೇವಾ ಮುಟ್ಲಿ. ಅವಾಗ ಅವನ ದೊಡ್ಡ ಶ್ರೀಮಂತ ಅವ ಒಂದು ಮಾತಂತಾನೆ, ಯಪ್ಪ ಇದೆಲ್ಲ ಕೊಟ್ಟವ ನೀನು ಏನ್ರಿ, ಇದೆಲ್ಲ ಸಂಪತ್ತು ಕೊಟ್ಟವ ನೀ ಕೊಟ್ಟಿದ್ದಿಂದ ನಿನಗೆ ಕೊಡೋಕೆ ಅಂದ್ರೆ ನಂದನ ಗಂಟು ಹೋಗೋದಪ್ಪ, ನೀ ಏಟು ಕೊಡು ಅಂತೇಳಿ ಕೊಡ್ತೀನಿಯಪ್ಪ ಹೇಳತ್ತಿ ಕೊಡಂದಾಗ. ಇಲ್ಲಪ್ಪ ಸಾವ್ಕಾರ ನಿನಗೇನು ತಿಳಿತದ ಕೊಡು. ಯಾವಾಗಿಂದ ಏನು ತಿಳಿತದ ಕೊಡೋಣ ಆಯ್ತಪ್ಪ ನಾ ಏನು ತಿಳಿತ ನಾ ಕೊಡ್ತೀನಿ ಎತ್ತಿಕೊಂಡಂದು. ಯಾವಾಗ ಒಂದು ಮಾತಾಟ್ಟು ವಿನಯದಿಂದ ಮಾತಾಡೋದು ಅಂತಂದ್ರೆ ಬಂದಿರ್ತಕ್ಕಂಥ ಭಿಕ್ಷುಕರಾಗಲಿ ಮಹಾತ್ಮರಾಗಲಿ ಅವ್ರು ಏನಂತಾರೆ, ಯಪ್ಪ ನಿನ್ನ ಮನೆತನಕ್ಕೆ ಆಶೀರ್ವಾದ ಮಾಡಿ ಹೋಗ್ತಾರ ಏನಂತ, ನಿನಗೆ ಇಂದೂ ಆದ ಮುಂದೂ ಆದಪ್ಪ, ನಿನಗೆ ಇವತ್ತೂ ಸಂಪತ್ತದ ಮುಂದಿನ ಜನ್ಮಕ್ಕೂ ಸಂಪತ್ತು. ಇನ್ನು ಇನ್ನೊಂದಾದ ನೋಡ್ರಿ ಅದು ಬೆನ್ನಿಗೆ ಇಂದಾದ ಮುಂದಿಲ್ಲ ಏನ್ರಿ. ಎಲ್ಲ ಶ್ರೀಮಂತರು ಒಳ್ಳೆಯವರಾಗಿನೇ ಇರ್ತಾರತ್ತಲ್ಲ, ನಾಲ್ಕು ದುಡ್ಡು ಕಿಸಕ್ಕಿತ್ತು ಅಂತ ತಿಳ್ಕೊಂಡ್ರೆ ಅವ್ರ ದಿಮಾಕೆ ಬೇರೆ ಏನ್ರಿ. ನೋಡ್ರಿ ನಾವು ಹೋಗಿರ್ತೀವಿ ಅಂತ ತಿಳ್ಕೊರಿ, ಒಂದೊಂದು ಮನೆಗೆ ಅಂದ ಹೋಗಿರ್ತೀವಿ, ನಾವು ಪಟ್ಟಿಗೆ ಹೋದಾಗ ಹೋಗಿರ್ತೀವಿ, ಪುರಾಣಗಳಿದ್ದಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಇದ್ದಲ್ಲಿ ನೀ ಇಲ್ಲೇ ಬಂದಿಲ್ಲ ಪಟ್ಟಿಗೆ ಏನ್ರಿ. ನಾವು ಎಲ್ಲರೂ ಪಟ್ಟಾಧಿಕಾರ ಪುರಾಣ ನಾವೇ ಇದ್ವು ಅಂತಂದ್ರೆ ಸ್ವತಃ ನಾವೇ ಮನೆಗಳಿಗೆ ಅಂದ ಪಟ್ಟಿಗೆ ಅಂದ ಹೋಗಿರ್ತೀವಿ. ಹೋದಾಗ ದೊಡ್ಡ ಶ್ರೀಮಂತ ಅವನ ಮನೆಗೆ ನಾವು ಹೋಗಿರ್ತೀವಿ. ಯಾವೂರು ಸ್ವಾಮಿಯದು ನಮ್ಮದು ಹೆಂಗ್ರಿಪ್ಪ, ಬೀದರ್ ಜಿಲ್ಲಾ ಬಸವಕಲ್ಯಾಣ ತಾಲೂಕು ಗಡಿಗೆ ಹುಡುಗವ. ಎದಕ್ಕೆ ಬಂದಿದ್ದೀ ಹಿಂಗೆ ಊರಾಗಂತ ದೊಡ್ಡ ಕಾರ್ಯಕ್ರಮ ಮಾಡೋದ, ದೊಡ್ಡ ಕಾರ್ಯಕ್ರಮ ಮಾಡೋದು, ಅದಕ್ಕೆ ಪಟ್ಟಿಗೆ ಬಂದೀವಿ. ಯಾರು ಹಚ್ಚಾರ ಪುರಾಣ ಹೇಳ್ರಿ, ಯಾರು ಹಚ್ಚಾರ ಪುರಾಣ? ಹಿಂಗೆ ಊರನ್ನೋರೇ ಹಚ್ಚಾರಪ್ಪ, ಮತ್ತು ಹಿರಿಯರೆಲ್ಲ ಹಚ್ಚಾರ. ಯಾವ ಹಚ್ಚ ನಾವು ಕೊಡ್ತಾ ನಡಿ 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 ಯಾವ ಹಚ್ಚ ನಾವು ಕೊಡ್ತಾ ನಡಿ. ಬಂದು ಮಾತ್ಮರಿ ಏನಂತಾರ್ರಿ, ಏನಂತಾರೆ ಹೇಳ್ರಿ ನಾನು, ತಮ್ಮ ಎಂದಾದ ಮುಂದಿಲ್ಲ ನಿನಗೆ, ಮುಂದೆ ನಿನ್ನ ಜಾಗದೊಳಗೆ ನಾ ಇರ್ತೀನಿ, ಆದ್ರೆ ನನ್ನ ಜಾಗದೊಳಗೆ ನೀ ಇರ್ತೀನಿ. ಹೌದಲ್ರಿ, ಇಂದಾದ ಮುಂದಿಲ್ಲ. ಇನ್ನೊಂದಾದ ನೋಡ್ರಿ, ಎಂದಿಲ್ಲ ಮುಂದಾದ ಕಡು ಬಡತನ ಇರ್ತದೆ. ಬಡತನ 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 ಭಾಳ ಬಡತನ ಇರ್ತದೆ. ಅಂಥವ್ರ ಮನೆಗೆ ಅಂದ್ರೆ ಭಿಕ್ಷುಕರಾಗಲಿ ಮಹಾತ್ಮರಾಗಲಿ ಯಾರೇ ಹೋದ್ರು ಒತ್ತಿಕೊಂಡ್ರ ಅವಾಗ ಮನೆಯೋ ಯಪ್ಪ ಇಂಥ ಬಡವ್ರ ಮನೆಗೆ ನೀವು ಬರ್ತೀರಿಲ್ಲ ಅಂತ ಮಾಡಿದ್ನಪ್ಪ, ನೀವು ಬಂದಿದ್ದು ನೋಡಿ ನಮ್ಗೆ ಎಷ್ಟು ಖುಷಿ ಆಗ್ಯದಪ್ಪ, ಬರ್ರಿಯಪ್ಪ ಒಳಗೆ ಬರ್ರಿ ತಿನ್ನೋದು ಕರೆದು ನಾ ಯಪ್ಪ ನನ್ನ ಬಲಿ ಕೊಡಾಕ ರೊಕ್ಕ ಇಲ್ಲ ಬಂಗಾರ ಇಲ್ಲ ಏನೂ ಇಲ್ಲಪ್ಪ, ನನ್ನ ಮನೆಯಾಗಿಂದ ಒಂದು ರೊಟ್ಟಿ ಅದ, ಆ ಒಂದು ರೊಟ್ಟಿ ಒಳಗೆ ಏನ್ರಿ ಅರ್ಧ ರೊಟ್ಟಿ ನನ್ನ ಮನೆಯಾಗ ಇಟ್ಕೋತೀನಿ, ಅರ್ಧ ರೊಟ್ಟಿ ನಿನ್ನ ಜೋಳಿಗೆಗಿಂದ ಹಾಕ್ತೀನಿ ಎತ್ತಿಕೊಂಡ್ರೆ ಆ ಅರ್ಧ ರೊಟ್ಟಿ ಅಂದ ಕೋಟಿಗಟ್ಟಲೆ ಬೆಲೆ ಬಾಳ್ತದ ಪುಣ್ಯಾತ್ಮರೇ. ಅದನ್ನೇ ಒಂದು ಕೋಟಿ ಎತ್ತಿಕೊಂಡೋದು ಮಹಾತ್ಮರು ತೊಗೊಂಡು ಬರ್ತಾರ. ಅವತ್ತು ಏನಂತ ಆಶೀರ್ವಾದ ಮಾಡ್ತಾರ, ಎಂದಿಲ್ಲ ಮುಂದಾದಪ್ಪ ನಿನಗೆ ಏನ್ರಿ, ಎಂದಿಲ್ಲ ನಿನಗೆ ಮುಂದಾದ. ಮತ್ತು ಅದೇ ಮತ್ತು ಎಲ್ಲ ಬಡವರು ಚಲೋ ಇರ್ತಾವತ್ತಲ್ರಿ, ಅವ್ರದಾಗೂ ಸೊಕ್ಕಿನೂ ಇರ್ತಾವ. ಅಂಥವ್ರ ಮನೆಗೆ ಹೋಗಿರ್ತೀವಿ ಅಂತ ತಿಳ್ಕೋರಿ, ಅಬಾ ಬಂದುಬಿಟ್ರು ಮಕ್ಕಳು ನಮಗೆ ಇಲ್ಲ ನಿಮಗೆಲ್ಲಿ ಕೊಡೋನು ಏನ್ರಿ, ಅಂಥವಿಲ್ಲ. ಅವ್ರದಾಗೂ ಸೊಕ್ಕಿನೂ ಇರ್ತಾವ, ಅಬಾ ಬಂದುಬಿಟ್ರು ಮಕ್ಕಳು ನಮಗೆ ಇಲ್ಲ ನಿನಗೆಲ್ಲಿ ಕೊಡೋನು, ಸುಮ್ಮ ಹೋಗೋ ಸ್ವಾಮಿ ಅಂತ. ಮತ್ತು ಹಂಗಂದಾಗ ಏನಂತಾರ್ರಿ, ಬಂದು ಮಹಾತ್ಮರಾಗಲಿ ಭಿಕ್ಷುಕರಾಗಲಿ ನಿನಗೆ ಇಂದೂ ಇಲ್ಲ ಮುಂದೂ ಇಲ್ಲ ನಡೆ. ಪುಣ್ಯ ಪುಣ್ಯ ಮಾಡೋದು ಏನು ಇದ್ದಿದ್ರೊಳಗೆ ಹಂಚ್ಕೊಂಡು ತಿನ್ನೋದೇ ಒಂದು ದೊಡ್ಡ ಪುಣ್ಯ. ಅನ್ಯ ಕೃತ್ಯಗೈದು ಆಗಬೇಡ ದಾನವ, ಸದಾ ಸ್ಮರಣೆಯಿಂದ ನೀನು ದಾಟೋ ಈ ಭವ, ಸದಾ ಸ್ಮರಣೆಯಿಂದ ನೀನು ದಾಟೋ ಈ ಭವ. ಶ್ರೀಪಾದ ವಲ್ಲಭನ ಭಜಿಸಿ ಬಾಳು ಮಾನವ, ದತ್ತನ ಪಾದ ಹಿಡಿದು ನಿತ್ಯ ಮಾಡು ಧ್ಯಾನ.